ಓಕೆ ಸರ್. ನಮಸ್ತೆ. ಜೈ ಗುಡಕೇಶ. ಮೊದಲನೇದಾಗಿ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ರಾಜಮಾತೆ ಗುರುಮಾತೆ ಸ್ವರ್ಣಮಾಲ ಪತ್ರಿಜಿಯವರ ದಿವ್ಯ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ನಮ್ಮ ಪ್ರೀತಿಯ ಗ್ರ್ಯಾಂಡ್ ಮಾಸ್ಟರ್ ಆದಂತಹ 20 ವರ್ಷಗಳಿಂದ ಗುಡಾಕೇಶರಾಗಿ ಅದ್ಭುತವಾದಂತಹ ಲವ್ ಎನರ್ಜಿಯನ್ನ ನಮ್ಮಲ್ಲಿ ನೀಡ್ತಿರುವಂತಹ ಪ್ರಭೋಜ್ ಅಚ್ಚು ಸರ್ ಅವರಿಗೆ ಕೂಡ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಅದೇ ರೀತಿ ನಮ್ಮನೆ ತಂದೆ ತಾಯಿಗಳಿಗೆ ಕೂಡ ಹಾಗೂ ಇಲ್ಲಿವರೆಗೆ ಮಾರ್ಗದರ್ಶನ ಮಾಡುವಂತ ಎಲ್ಲ ಗುರು ಹಿರಿಯರು ಕೂಡ ವಂದಿಸುತ್ತಾ, ಈ ದಿನ ನನಗೆ ಗುಡಾಕೇಶದ 9ನೇ ಮಂಡಲ ಧ್ಯಾನ ಅಂತ ಹೇಳ್ಬೋದು. ಇದು 41 ದಿನಗಳ ಈ ಕಾರ್ಯಕ್ರಮದ ಅಂದ್ರೆ ಗುಡಾಕೇಶ 1, 2 ಇಂದ 9 ವರೆಗೆ ಬಂದಿದೆ. ಈಗ ಅದ್ಭುತವಾದಂತಹ ನವಮಾಸವನ್ನು ತುಂಬಿ ಅನ್ನೋ ರೀತಿಯಲ್ಲಿ ಒಂದು ಶಿಶುವಾಗಿ ಜನನವಾಗಿದೆ ನಮ್ಮ ಗುಡಾಕೇಶ ಈಗ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇದನ್ನು ಮುನ್ನಡೆಸಿರುವಂತಹ ಅರುಣಕುಮಾರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಹಾಕೋಣ, ಸವಿತಾ ಮೇಡಮ್ ಅವರಿಗೂ ಹಾಗೂ ಎಲ್ಲಾ ನಮ್ಮ ವಸುದೈವ ಕುಟುಂಬದ ಈ ಗುಡಾಕೇಶದಿಂದ ಅದ್ಭುತವಾಗಿ ತಮ್ಮದೇ ಆದಂತಹ ವ್ಯಕ್ತಿತ್ವದಿಂದ ಅಸ್ತಿತ್ವ ನಿರೀಕ್ಷಿಸಿಕೊಂಡಂತಹ ಸಾಕಷ್ಟು ಜನ. ಗುಡಾಕೇಶ 1 ತೆಲುಗು ಇತ್ತು, ಆ ಗುಡಾಕೇಶ 1 ಕನ್ನಡದಿಂದ ಸವಿತಾ ಮೇಡಮ್ ನಾವು 9 ನವಮಾಸದ ಶಿಶುವನ್ನ ಈ ಜನನ ರೂಪದಲ್ಲಿ ಅದ್ಭುತವಾಗಿ ಗುಡಾಕೇಶರಾಗಿ ವರ್ಣವಾಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಅಂದ್ರೆ ಕಟ್ಟ ಕಡೆ ವ್ಯಕ್ತಿ ಕೂಡ ಧ್ಯಾನಿಯಾಗಬೇಕು ಅನ್ನೋ ಪತ್ರಿ ಸರ್ ಅವರ ಕನಸು ಈ ಮೂಲಕ ನನಸಾಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ನಾಗರತ್ನ ಇರ್ಬೋದು, ಅಂದ್ರೆ ಯುವ ಪ್ರತಿಭೆಗಳಿಗೆ ಕೂಡ ಶಿಲ್ಪಾ ಮೇಡಮ್ ಅವರು ಸಿಂಧೂರಿಂದ ಹೇಳಿದ್ವಿ, ಅಂದ್ರೆ ಒಂದೊಂದು ಊರಲ್ಲಿ ಪ್ರತಿಯೊಂದು ಊರಲ್ಲಿ ಕೂಡ ಒಬ್ಬೊಬ್ರು ಗುಡಾಕೇಶರಾಗ್ಬೇಕು ಅಂದಾಗ ಮಾತ್ರ ಆ ಹಳ್ಳಿ, ದೇಶ, ನಗರ ವಿಶ್ವಗುರು ಭಾರತ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅನ್ಲಿಕ್ಕೆ ನಮ್ಮ ಮಾಂಸ ಪಿಂಡವನ್ನ ಮಂತ್ರ ಪಿಂಡ ಮಾಡ್ಕೋಬೇಕಂತ ನಮ್ಮ ಪತ್ರಿಜಿ ಗುರುಗಳಾದಂತಹ ಸದಾನಂದ ಯೋಗಿ ಗುರುಗಳು ಹೇಳ್ತಾ ಇದ್ರಂತೆ. ಅದೇ ರೀತಿ ಪತ್ರಿ ಸರ್ ಅವರು ಅದನ್ನ ಗುರುಗಳ ಮಾತೆ ಶಾಸನ ಅನ್ನೋ ರೀತಿಯಲ್ಲಿ ತಮ್ಮ ಮಾತುಗಳನ್ನ ಪತ್ರಿಜಿ ಮಾಟೆ ಶಾಸನ ಅನ್ನೋದನ್ನ ಅವ್ರು ಮಾಡಿ ತೋರಿಸಿದ್ರು. ಅದೇ ರೀತಿ ನಮ್ಮ ಪ್ರಭೋದ್ ಸರ್ ಕೂಡ ನೋಡ್ರಿ, ಪತ್ರಿಜಿ ಪ್ರಬೋಧನೆಗಳು ಅಂತಿದೆ. ಪತ್ರಿ ಸರ್ ಅವರ ಪ್ರಬೋಧನೆಗಳಲ್ಲಿ ನಮ್ಮ ಪ್ರಭೋದ್ ಸರ್ ಅವರ ಹೆಸರಿದೆ. ಅವರು ಅಚ್ಯುತವಾಗಿ ಅವರು ತಮ್ಮ ಗ್ರ್ಯಾಂಡ್ ಆದಂತಹ ಗುಡಾಕೇಶ ಅನ್ನುವಂತಹ ಅಕ್ಷರ ನಮ್ಮೆಲ್ಲರೂ ಒತ್ತಿದ್ದಾರೆ. ಇದೇ ಜ್ಞಾನ. ಅಂದ್ರೆ ಗುರು ಮುಖೇನ ನಾವು ನಮ್ಮ ಶ್ವಾಸವೇ ನಮ್ಮ ಗುರು ಅಂತ ಪತ್ರಿಜಿ ಗುರುಗಳು ಹೇಳಿದ್ರು. ಹಾಗಾಗಿ ನಮ್ಮ ಜೀವನದಲ್ಲಿ ಪತ್ರಿಜಿ ಗುರುಗಳ ಬಗ್ಗೆ ಒಂದು ಹೇಳ್ತೀನಿ. ಪತ್ರಿಜಿ ಗುರುಗಳು ಏನ್ ಹೇಳ್ತಾರಂತೆ, ತಮ್ಮ ಗುರುಗಳ ಹತ್ರ ಹೋಗಿರ್ತಾರಂತೆ. ಅವರು ಲಾಡ್ಜ್ ಅಲ್ಲಿ ಇರ್ತಾರೆ, ಸದಾನಂದ ಯೋಗಿ ಗುರುಗಳು ಎಲ್ಲರೂ ಅವ್ರನ್ನ ಭೇಟಿಯಾಗಿ ಹೋಗಿರ್ತಾರಂತೆ. ಇವರು ಸುಮ್ಮನೆ ಬಾಗಿಲಲ್ಲಿ ತಗೊಂಡು ಈಗ ನೋಡ್ತಾ ಇರ್ತಾರಂತೆ ಪತ್ರಿಜಿ ಗುರುಗಳು ತಮ್ಮ ಗುರುಗಳನ್ನ ನೋಡಿದಾಗ, మీకేం కావాలా ಅಂತ ಕೇಳ್ತಾರಂತೆ. ఇక్కడ ఆత్మజ్ఞానం ఒకటి దొరుకుతుంది, ఇక్కడ ఏం దొరకలేదు ಅಂತ ಸದಾನಂದ ಯೋಗಿ ಗುರುಗಳು ಹೇಳ್ತಾರಂತೆ. ಅವಾಗ ಪತ್ರಿಜಿ ಗುರುಗಳು ಹೇಳ್ತಾರಂತ, మాకి అదే కావాలా గురుజీ, మీరు మాకి ఆత్మజ్ఞానం పెంచాలి, ನಮ್ಗೆ ತಿಳಿಸ್ಕೊಡ್ರಿ ಅಂತ ಕೇಳ್ತಾರಂತೆ. ಅವಾಗ ಅಂದಿನಿಂದ ಅವರು ಅದ್ಭುತವಾಗಿ ಸದಾನಂದ ಯೋಗಿ ಗುರುಗಳ ಶಿಷ್ಯರಾಗಿ ಸದಾನಂದ ಯೋಗಿ ಗುರುಗಳು ಎಲ್ಲಿರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಅವರು ತಮ್ಮ ಆತ್ಮಜ್ಞಾನವನ್ನು ಕೇಳಲಿಕ್ಕೆ ಒಳ್ಳೆ ಕೇಳುಗರಾಗಿ ಅವರು ಅದ್ಭುತ ಏಳುಗರಾದ್ರು ನಮ್ಮ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ. ಆತ್ಮಜ್ಞಾನ ಅಂತ ಹೇಳಿದ್ರೆ ಈಗ ಪುರಾಣ ಕೇಳಕ್ ಹೋಗ್ತಾ ಇರ್ತಾರೆ ಹಳ್ಳಿಯಲ್ಲಿ, ಹೇಳಿದವ್ರಿಗೆ ಒಳ್ಳೇದಾಗ್ಲಿ ಕೇಳಿದವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಅಂದ್ರೆ ಯಾರು ನಮ್ಮ ಗಮನ ಬಿಟ್ಟು 2 ಕಿವಿ ಇದಾವಲ್ಲ, ಒಳ್ಳೇದನ್ನ ಕೇಳಬೇಕು, ಕೆಟ್ಟದನ್ನ ಬಿಟ್ಟಾಕ್ಬೇಕು. ನಮ್ಮ ಜನ್ಮ ಜನ್ಮಾಂತರ ಪುನರಪಿ ಮರಣ ಪುನರಪಿ ಜನನ ಅನ್ನೋ ರೀತಿಯಲ್ಲಿ ಇದೇ ಜನ್ಮ ಕಡೆ ಜನ್ಮ ಆಗ್ಬೇಕು ಅಂತಂದು ಹೇಳಿದ್ರೆ ನಾವು ಆತ್ಮಜ್ಞಾನಿಗಳಾಗ್ಬೇಕು. ಹಾಗಾಗಿ ಆ ಆತ್ಮಜ್ಞಾನವನ್ನ ಪುಸ್ತಕವನ್ನು ಬರೀಲಿಕ್ಕೆ ನನಗೆ ಪತ್ರಿ ಸರ್ ಅವರು ನಮಗೆ ತೆಲುಗಲ್ಲಿ ಬರೆದಂತ ಆತ್ಮಜ್ಞಾನ ಎಂದಕ್ಕೂ ಈ ಪುಸ್ತಕವನ್ನ ನಾವು ಗುಡಾಕೇಶ ಮಾಡಿದ ನಂತರ ನನಗೆ ತೆಲುಗು ಬರ್ತಾ ಇದ್ದಿಲ್ಲ. ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಅವರು ಬಳ್ಳಾರಿಗೆ ಬಂದಿದ್ರು, ಪ್ರಭೋದ್ ಸರ್ ನಿಮ್ చేస్తారు మీరు ತೆಲುಗು ಟು ಕನ್ನಡ ಟ್ರಾನ್ಸ್ಲೇಟ್ చేయండి ಅಂತ ಹೇಳಿದ್ರು. ಅವ್ರು ಹೇಳುವಂತ ಪ್ರತಿಯೊಂದು ವರ್ಡ್ಸ್ ಅನ್ನ ನಾವು ಅಲ್ಲಿ ವರ್ಕ್ಶಾಪ್ ಮಾಡಿದ್ವಿ ಬಳ್ಳಾರಿಯಲ್ಲಿ. 3 ದಿನ ಇತ್ತು ವರ್ಕ್ಶಾಪ್. ಆ 3 ದಿನ ವರ್ಕ್ಶಾಪ್ ಅಲ್ಲಿ ನನಗೆ ಫಸ್ಟ್ ಟೈಮ್ ನಾನು ಅವ್ರು ತೆಲುಗು ಹೇಳಿದ್ರು, ನಾನು ಕನ್ನಡದಲ್ಲಿ ತೆಲುಗು ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡಿದೆ.
ಅಂದ್ರೆ ಒಬ್ಬ ಗುಡಾಕೇಶ ಮಾಡೋದ್ರಿಂದ ನಾವು ಸಹಸ್ರಾರ ಚಕ್ರಕ್ಕೆ ರೀಚ್ ಆಗ್ತೀವಿ ಅನ್ಲಿಕ್ಕೆ ಪತ್ರಿ ಸರ್ ಅವರ ಪ್ರತಿಯೊಂದು ಮಾತು ಮೈ ಡಿಯರ್ ಫ್ರೆಂಡ್ಸ್ ಅಂದ್ರೆ ಒಳ್ಳೆ ಕೇಳುಗರು, ಮೈ ಡಿಯರ್ ಮಾಸ್ಟರ್ಸ್ ಅಂದ್ರೆ ಒಳ್ಳೆ ಏಳುಗರು ಟೀಚರ್ಸ್ ಅಂತ, ಮೈ ಡಿಯರ್ ಗಾಡ್ಸ್ ಅಂತ ಹೇಳಿದ್ರೆ ನೀವು ಗುಡಾಕೇಶ ಯಾವಾಗ ಮಾಡ್ತಿರಲ್ಲ ನೀವು ಸಹಸ್ರಾರ ಚಕ್ರ ಸ್ಥಿತಿಗೆ ತಲುಪ್ತೀರಾ ಅಂತ ಅರ್ಥ ಆಯ್ತು. ಅವಾಗ ಗುಡಾಕೇಶ ಮಾಡಿದವನ ಕನ್ನಡದಲ್ಲಿ ಫಸ್ಟ್ ಟೈಮ್ ಕೂಡ ಗುಡಾಕೇಶ ಬುಕ್ ಅವನ್ನ ಬರ್ಲಿಕ್ಕೆ ನಾವು ಸುಧಾಕರ್ ಪುರಾಣ, ಗಂಗಾವತಿ ಲಲಿತನಾಡು ಒಬ್ಬ ಮೇಡಮ್ ಎಲ್ಲರೂ ಸೇರಿ ಆ ಪುಸ್ತಕ ಅದ್ಭುತವಾಗಿ ಹೊರ ಬಂತು ಕನ್ನಡದಲ್ಲಿ, ತೆಲುಗು ಟು ಕನ್ನಡ ಕೂಡ ಆ ಪುಸ್ತಕ ಹೊರ ಬಂತು, ಗುಡಾಕೇಶ ಅನ್ನೋ ಕನ್ನಡ ಪುಸ್ತಕ ಸವಿತಾ ಮೇಡಮ್ ಅವರು ಎಲ್ಲರೂ ಸೇರಿ. ಅದಾದ್ಮೇಲೆ ಕೂಡ ಒಂದು ನನಗೆ ಆತ್ಮಜ್ಞಾನ ಅನ್ನೋ ಪುಸ್ತಕವನ್ನ ಚಟವರ್ತಿ ರಾಘವ್ ಸರ್ ಅವರು మీరు ಈ ಬುಕ್ ಕನ್ನಡ ಟ್ರಾನ್ಸಾಕ್ಟ್ ತೆಲುಗು ಟು ಕನ್ನಡ ಟ್ರಾನ್ಸಾಕ್ಟ್ చేయಲ್ಲ ಅಂತ ಹೇಳಿದ್ರು. ಅಂದ್ರೆ ಪತ್ರಿ ಸರ್ ಅವರು ಅವರಿಗೆ ಇಲ್ಲಿ ಬರ್ದಿದ್ರು ನೋಡ್ರಿ, ಅವರ ಆತ್ಮಜ್ಞಾನ ಸಂದೇಶವನ್ನು ಕೊಟ್ಟಿದ್ದಾರೆ ಚಟವರ್ತಿ ರಾಘವ್ ಸರ್ ಅವರಿಗೆ. ಚಟವರ್ತಿ ರಾಘವ್ ಸರ್ ಮತ್ತೆ ನನಗೊಂದು ಆತ್ಮಜ್ಞಾನ ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನ ಈ ಆತ್ಮಜ್ಞಾನ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಆತ್ಮಜ್ಞಾನಿಗಳಾದಾಗ ಇದೇ ಜನ್ಮ ಕಡಿ ಜನ್ಮ ಆಗುತ್ತೆ, ನಮ್ ಜೊತೆಗೆ ಏನಾದ್ರೂ ಬರುತ್ತೆಪ್ಪ ಅಂತ ಹೇಳಿದ್ರೆ ಓನ್ಲಿ ಪಾಪ ಪುಣ್ಯ, ಅದ್ರ ಜೊತೆಗೆ ನಾವು ಪಡೆದಿರುವಂತ ಜನ್ಮ ಜನ್ಮಾಂತರವನ್ನೇ ಪಡೆದಿರುವಂತ ಆತ್ಮಜ್ಞಾನ ಮಾತ್ರ ನಮ್ ಜೊತೆಗೆ ಬರುತ್ತೆ. ನಾವೆಲ್ಲ ಧ್ಯಾನಿಗಳಾದಾಗ ಇಚ್ಛಾ ಮಳೆಗಳಾಗ್ತೀವಿ ಮಾಸ್ಟರ್ಸ್. ಹಾಗಾಗಿ ಪತ್ರಿ ಸರ್ ಹೇಳ್ತಾರೆ, ಏನಂತ ಬರ್ಕೊಡ್ತಾರೆ ಈ ಪುಸ್ತಕ ತೆಲುಗುಲಿ ಬರ್ತಾರೆ, ಆತ್ಮಜ್ಞಾನ ಎಂದಕ್ಕೂ ಅಂತ ತೆಲುಗುಲಿ ಬರೆದಂತ ಪುಸ್ತಕಕ್ಕೆ ಪತ್ರಿ ಸರ್ ಒಂದವರು ಏನ್ ಬರೀತಾರೆ, ತಮ್ಮದೇ ಆದಂತಹ ಒಂದು ಸಂದೇಶವನ್ನ ಕೊಡ್ತಾರೆ ಆ ಪುಸ್ತಕಕ್ಕೆ. ವಿಮೋಚನೆ, ಮುಕ್ತಿ, ನಾವು ಯಾವ್ಯಾವ್ದ್ರಿಂದ ಮುಕ್ತಿ ಹೊಂದಬೇಕು ಅಂತ ಹೇಳಿದ್ರೆ, ನಾವು 3 ದುಃಖಗಳಿದಾವೆ. ಒಂದು ಆಧ್ಯಾತ್ಮಿಕ ತಾಪ, ಆದಿತಾಪ ಮತ್ತು ಆದ್ಯ ತಾಪ ಅಂತಂದೇಳಿ ಇವು 3ಗಳಿಂದನೂ ಮುಕ್ತಿ ಹೊಂದಬೇಕು. ಅಂದ್ರೆ ಯಾವ್ಯಾವ ಅರಿಷಡ್ವರ್ಗಳು ಅಂದ್ರೆ ಆಧ್ಯಾತ್ಮಿಕ ಶಾಖಗಳು ಅಥವಾ ತಾಪಗಳು ಅಂತ ಕರೀತಾರೆ. ಯಾವ್ಯಾವು? ಒಂದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಂತ ಅರಿಷಡ್ವರ್ಗಳನ್ನ ನಾವು ಜಯಿಸ್ಬೇಕು, ಅದರಿಂದ ಮುಕ್ತಿ ಹೊಂದಬೇಕು ಅಂತ ಇಲ್ಲಿ ಪತ್ರಿ ಸರ್ ಹೇಳಿದ್ರೆ. ವಿಮೋಚನೆ ಹೊಂದಬೇಕು, ಮುಕ್ತಿಯನ್ನು ಹೊಂದಬೇಕು ಅಂದಾಗ ನೀವು ಒಬ್ಬ ಆತ್ಮಜ್ಞಾನಿಗಳಾಗಿ ಬುದ್ಧ ಆಗ್ತೀರಾ, ಅಪ್ಪೋದೀಪವು ಆಗ್ತೀರಾ, ನಿಮಗೆ ನೀವು ಬೆಳಕಾಗ್ತೀರಾ, ನಿಮ್ಮಲ್ಲಿ ಆತ್ಮಜ್ಞಾನ ಹೊರಹೊಮ್ಮುತ್ತೆ ಅಂತ ಹೇಳಿದ್ರು. ಅದೇ ರೀತಿ ಆದಿತಾಪ ಅಂದ್ರೆ ನಮ್ಮೊಳಗೆ ಇಲ್ಲ ಅಜ್ಞಾನ ಮತ್ತು ಕಾನೂನು ಬಾಹಿರ ಕ್ರಿಯೆಗಳಿಂದ ಉಂಟಾಗುವಂತ ಸಂಕಟಗಳು. ನೋಡ್ರಿ, ನಾವು ಅಜ್ಞಾನದಲ್ಲಿದ್ದಾಗ ಮಾಡುವಂತಹ ಎಲ್ಲಾ ಕೆಲಸಗಳಕ್ಕೆ ಏನಂತೀವಿ? ಆದಿತಾಪ. ನಾವು ಮಾಡೋ ತಪ್ಪು ಇನ್ನೊಬ್ಬರ ಮೇಲೆ ಹೇಳ್ತಾ ಇರ್ತೀವಿ. ಅಂದ್ರೆ ಆದಿತಾಪದಿಂದ, ಆಧ್ಯಾತ್ಮಿಕ ತಾಪದಿಂದ ನಾವು ಹೊರ ಬರಬೇಕು. ಆನಂತರ ಆದ್ಯ ತಾಪ ಅಂತ ಹೇಳಿದ್ರೆ ಅತಿವೃಷ್ಟಿ ಇರ್ಬೋದು, ಅನಾವೃಷ್ಟಿ ಇರ್ಬೋದು, ಕರೋನಾ ಇರ್ಬೋದು, ಡೆಂಗು ಜ್ವರ ಇರ್ಬೋದು, ಅಂದ್ರೆ ಪ್ರಾಕೃತಿಕ ವಿಕೋಪಗಳಿಂದ ಕೂಡ ನಮಗೆ ನಷ್ಟವಾಗ್ತಾ ಇರುತ್ತೆ. ಇವು 3ರಿಂದ ನಾವು ಬಚಾವಾಗಬೇಕಂದ್ರೆ ನಾವು ಆಧ್ಯಾತ್ಮಿಕತೆಯಲ್ಲಿರ್ಬೇಕು, ಧ್ಯಾನ ಸ್ಥಿತಿಯಲ್ಲಿರ್ಬೇಕು, ಧ್ಯಾನಿಗಳಾಗ್ಬೇಕು, ಯೋಗಿಗಳಾಗ್ಬೇಕು. ಅದಕ್ಕೆ ಪತಂಜಲಿ ಮಹರ್ಷಿ ಹೇಳಿದ್ರು, ಏನಂತ ಹೇಳಿದ್ರು? ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳಿದ್ರು. ಏನೇನ್ ಕಟ್ಟಿ ಹಾಕ್ಬೇಕು ನಾವು? ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ, ನಮ್ಮ ಆತ್ಮವನ್ನ. ಅದಕ್ಕೆ ಪತ್ರಿ ಸರ್ ಹೇಳಿದ್ರು, ಏನಂತ ಹೇಳಿದ್ರು? ಪತಂಜಲಿ ಮಹರ್ಷಿಗಳು ಹೇಳಿರುವಂತ 8 ಅಷ್ಟಾಂಗ ಮಾರ್ಗಗಳಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, 7ನೇ ಸ್ಥಿತಿ ಧ್ಯಾನ ಸ್ಥಿತಿಯನ್ನು ಪತ್ರಿ ಸರ್ ತಗೊಂಡ್ರು. ಧ್ಯಾನ ಒಂದೇ ಮಾಡಿದ್ರೆ ಸಾಕು, ನಮ್ಮ ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ ಶರೀರವಂತೀವಿ, ವಿ ಆರ್ ಆಲ್ ಗಾಡ್ಸ್ ಅಂತ ಹೇಳಿದ್ರು ಪತ್ರಿ ಸರ್. ಅದು ನಮ್ಮ ಪ್ರಭು ಸರ್ 20 ವರ್ಷಗಳಿಂದ ಮಾಡಿ ತೋರಿಸ್ತಾ ಇದ್ದಾರೆ. ಯಾರು ಅರ್ಧ ಗಂಟೆ ಧ್ಯಾನವನ್ನ ಮಾಡ್ತಿರಲ್ಲ ಅವರು ಸಾಕ್ಷಾತ್ ದೈವಾಂಶ ಸಂಭೂತರೇ ಆಗ್ತೀವಿ ನಾವು. ಅದಕ್ಕೆ ಸಾಕ್ಷಿ ಈಗ ಇಲ್ಲಿವರೆಗೂ 9 ಏನಾಗಿದ್ದಿಲ್ಲ ಗುಡಾಕೇಶ ಕ್ಲಾಸ್ ಎಲ್ಲಿವರೆಗೆ ಆಗಿದೆಲ್ಲ, 1ರಿಂದ ಇಲ್ಲಿವರೆಗೂ ಕೂಡ ಗುಡಾಕೇಶ ಯಾವಾಗ ನಡೆದಿದೆಲ್ಲ ಅವಾಗೆಲ್ಲ ನಾನು ಮಲಗದೆ 3 ತಾಸಿಗೆ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ಆ 3 ತಾಸು ಮಲಗೋದನ್ನ ಇನ್ನು ನಮ್ಮ ಪತ್ರಿ ಸರ್ ತರ, ನಮ್ಮ ಪ್ರಭು ಸರ್ ತರ ನಾವು ಕೂಡ 24x7 ಲೈವ್ ಆಗಿ ವರ್ಕ್ ಮಾಡ್ಬೇಕು. ಆ ರೀತಿ PMC ಅನ್ನುವ ಕೊಪ್ಪಳ ಚಾನಲ್ ಅನ್ನ ನಾವು ಪ್ರಾರಂಭ ಮಾಡಿದ್ವಿ. PMC ಬಳ್ಳಾರಿ ಚಾನಲ್ 4 ವರ್ಷದಿಂದ ಲೈವ್ ಕಾರ್ಯಕ್ರಮವನ್ನ ಟೋಟಲ್ ಡೈಲಿ 9 ಕಾರ್ಯಕ್ರಮಗಳು ನಮ್ಮ PMC ಕೊಪ್ಪಳ ಮತ್ತು ಬಳ್ಳಾರಿ ಕಾರ್ಯಕ್ರಮದ ಮೂಲಕ ನಡೆಸಿಕೊಂಡು ಅಂದ್ರೆ ನಡೀತಾ ಇದಾವಂತ. ಅಂದ್ರೆ ಅವು ಹೆಂಗ್ ನಡೀತಾ ಇದಾವೆ? ಎಲ್ಲರಲ್ಲಿ ನಾನು ಒಬ್ನೇ ಇದ್ದೀನಿ, ಪತ್ರಿ ಸರ್ ನಮ್ಮೆಲ್ಲರಲ್ಲಿ ಇದ್ದಾರೆ. ಮತ್ತೆ ಯಾವ ಕ್ಲಾಸಲ್ಲಿ ಕೂಡ ನಾನು ಯಾರಿಲ್ಲ ಅಂದಾಗ ಮಾತ್ರ ಕ್ಲಾಸ್ ತಗೊಂತೀನಿ. ವಾಲಂಟ್ರಿ ಆಗಿ ನಾನ್ ಕ್ಲಾಸ್ ಮಾಡ್ತೀನಿ ಅಂತ ನನಗ್ ಕೊಡ್ರಿ ಅನ್ನೋ ಸ್ವಾರ್ಥ ಯಾರಿಗೂ ಬರಲ್ಲ.
ಎಲ್ಲರಲ್ಲಿ ನಮ್ಮನ್ನ ಕಾಣುವನೇ ನಿಜವಾದಂತ ಯೋಗಿ. ಪ್ರತಿಯೊಬ್ಬರಲ್ಲೂ ಕೂಡ ನಮ್ಮನ್ನ ನಾವು ಕಾಣಬೇಕು. ಅವಾಗ ನಮ್ಮಲ್ಲಿ ಆತ್ಮಜ್ಞಾನ ಅನ್ನೋದು ಬರುತ್ತೆ ಮಾಸ್ಟರ್ಸ್. ನಮಗಾಗಿ ನಾವು ಏನನ್ನಾದ್ರೂ ಮಾಡಿಕೊಂಡ್ರೆ ನಮಗೆ ಮಾತ್ರ ಮುಕ್ತಿ ಸಿಗುತ್ತೆ. ನಮ್ಮ ಅಕ್ಕಪಕ್ಕದವರಿಗಾಗಿ ಅಜ್ಞಾನದಿಂದ ಜ್ಞಾನದ ಕಡೆಗೆ ಅವ್ರನ್ನ ಕರ್ಕೊಂಡ್ ಬಂದ್ವಿ ಅಂತ ಹೇಳಿದ್ರೆ ಅವಾಗ ನಾವು ಪರಿಮುಕ್ತಿಯನ್ನ ಹೊಂದ್ತೀವಿ, ಸನ್ಮಾರ್ಗದ ಕಡೆ ಬರ್ತೀವಿ. ಇಡೀ ವಿಶ್ವದಲ್ಲಿ ಪತ್ರಿ ಸಾರ್ತಾರ ವಿಶ್ವವನ್ನ ಪರ್ಯಟನೆ ಮಾಡಿ, ಇಡೀ ವಿಶ್ವವೇ ನಮ್ಮನೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ, ನಾವೆಲ್ಲ ಒಂದೇ ಅನ್ನೋ ವಸುದೈವ ಕುಟುಂಬ ಅನ್ನೋ ಭಾವನೆ ಬಂದಾಗ ನಾವು ಪಿತಾಮಹರಾಗ್ತೀವಿ, ಬ್ರಹ್ಮರ್ಷಿಗಳಾಗ್ತೀವಿ, ರಾಜರ್ಷಿಗಳಾಗ್ತೀವಿ, ಒಬ್ಬ ಪಿರಮಿಡ್ ಮಾಸ್ಟರ್ ಆಗ್ತೀವಿ, ಜಗದ್ಗುರುಗಳಾಗ್ತೀವಿ, ಒಬ್ಬ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ ಸರ್ ಆಗ್ತೀವಿ. ಅಂದ್ರೆ ನಾವೆಲ್ಲ ಒಂದೇ. ಪ್ರತಿಯೊಬ್ಬರನ್ನು ಕೂಡ ನಾವು ಪ್ರೀತಿಯಿಂದ ಕಾಣಬೇಕು, ಅನ್ಕಂಡೀಷನಲ್ ಲವ್ ಕೊಡ್ಬೇಕು. ಮತ್ತೆ ನಮ್ಮನ್ನ ನಾವು ಸೆಲ್ಫ್ ಲವ್ ಯಾರು ಮಾಡ್ಕೊಳ್ತಾರೆ ಅವರೇ ನಿಜವಾದ ಆತ್ಮಜ್ಞಾನಿ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಆತ್ಮಜ್ಞಾನವನ್ನು ಹೊಂದಿದಾಗ, ಎಕ್ಸಾಂಪಲ್ ಕವಿರತ್ನ ಕಾದೇಶಿ ಯಾರು ನೋಡಿರಿ, ಸುಮ್ಮನೆ ನಾನು ಗಾಡಿ ಮುಂದೆ ಅದೇನಂತಾರಲ್ಲ ಕಿನ್ನರಿ ಬರ್ಸಂಗ ಆಗಬಾರ್ದು. ಅಂದ್ರೆ ಇದರಲ್ಲಿ ನಾವು ಕೇಳುವಂತ ಪ್ರಶ್ನೆಗಳಿಗೆ ಕೂಡ ನಮ್ಮಲ್ಲಿ ಆತ್ಮಜ್ಞಾನ ಜಾಗೃತಿ ಆಗ್ಬೇಕಂತ ಹೇಳಿದ್ರೆ, ಕವಿರತ್ನ ಕಾದೇಶಿ ಪಿಕ್ಚರ್ ಯಾರು ನೋಡಿದ್ರೆ ಮೆಸೇಜ್ ಮಾಡಿ, ಎಸ್ ಆರ್ ನೋ. ಎಸ್ ಅಂತ ಹೇಳಿದ್ರೆ ನೋಡಿದ್ರೆ ಎಸ್ ಅಂತ ಹೇಳಿ, ಯಾರು ನೋಡಿಲ್ಲ ನೋ ಅಂತ ಮೆಸೇಜ್ ಮಾಡಿ. ಎದಕ್ಕಂತ ಹೇಳ್ತೀನಿ ನಾನು. ಅಂದ್ರೆ ನಮ್ಮಲ್ಲಿ ಆತ್ಮಜ್ಞಾನ ಬರ್ಬೇಕಂತ ಹೇಳಿದ್ರೆ ಆ ಪಿಕ್ಚರ್ಲಿ ಕೇಳ್ತಾನೆ. ಅಂದ್ರೆ ಆತನ ಹೆಂಡತಿ ವಿದ್ಯಾಧರೆ ಅಂತ ಹೇಳಿದ್ರೆ ಆಕಿ ರಾಜಕುಮಾರಿ, ಇವ ಬೀರ ಕುರಿ ಕಾವ ಆಗಿರ್ತಾನೆ. ಯಾರು? ಕವಿರತ್ನ ಕಾಳಿದಾಸ ಆಗೋಕ್ಕಿಂತ ಮುಂಚೆ. ಅಂದ್ರೆ ಅಲ್ಲಿ ಏನ್ ಮಾಡ್ತಾಳ ಆ ತಾಯಿ, ವಿದ್ಯಾಧರೆ ಅಲ್ಲಿ ಗುಡಿ ಹತ್ರ ಹೋಗ್ಬಿಟ್ಟು ಆತನ ಏನ್ ಮಾಡ್ತಾಳೆ, ನೀನು ಹೋಗು, ಈ ದೇವಸ್ಥಾನದಲ್ಲಿ ಅಮ್ಮ ಬರ್ತಾಳೆ, ಅಮ್ಮಳಿಗೆ ಏನ್ ಕೇಳ್ಬೇಕು ನೀನು, ವಿದ್ಯೆ ಕೊಡು, ಬುದ್ಧಿ ಕೊಡು ಅಂತ ಕೇಳ್ತಾಳೆ. ಬಂಗಾರ ಕೊಡು, ಬೆಳ್ಳಿ ಕೊಡು, ಅದು ಕೊಡು, ಇದು ಕೊಡು ಅಂತ ಹೇಳಲ್ಲ. ಏನ್ ಕೇಳ್ತಾಳೆ? ವಿದ್ಯೆ ಕೊಡು, ಬುದ್ಧಿ ಕೊಡು ಅಂತ ಹೇಳ್ತಾರೆ. ಅದೇ ರೀತಿ ನಾವು ಗುರುಗಳ ಹತ್ರ ಹೋದಾಗ, ನಮ್ಮ ಸೋಲ್ ಅನ್ನುವಂತ ಭಗವಂತನ ಹತ್ರ ನಾವು ಹೋದಾಗ, ನಾವು ಗುಡಾಕೇಶ ಮಾಡಿದಾಗ, ಗುಡಾಕೇಶ ಅಂತ ಹೇಳಿದ್ರೆ ಅಮ್ಮ ಸೋಲ್ ಎನರ್ಜಿ. ಆ ಎನರ್ಜಿ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಸ್ವರ್ಣ ಮಲ್ಲಾಮ ಪತ್ರಿ ಸರ್ ಅವ್ರು ಮಾಡಿದ್ದಕ್ಕೆ ಅವರು ಪಿತಾಮಹರಾದರು, ಅದ್ಭುತವಾದಂತ ಬ್ರಹ್ಮರ್ಷಿಗಳಾದರು ಪತ್ರಿ ಸರ್ ಅವರು. ಅದೇ ರೀತಿ ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಕೂಡ, ಪ್ರಬೋಧ್ ಸರ್ ಕೂಡ 20 ವರ್ಷಗಳಿಂದ ಅವಿರತವಾದಂತಹ ಧ್ಯಾನ ಸಾಧನೆಯನ್ನ ಮಾಡ್ತಾ, ಧ್ಯಾನ ಪ್ರಚಾರವನ್ನು ಮಾಡ್ತಾ ಇಡೀ ವಿಶ್ವಕ್ಕೆ ಒಬ್ಬ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ಅದೇ ತರ ನಾವು ಕೂಡ 2008ರಿಂದ ಧ್ಯಾನಕ್ಕೆ ಬಂದೆ ಮಾಸ್ಟರ್ಸ್. 2008 ಇಲ್ಲಿವರೆಗೂ ಅವಿರತವಾಗಿ ಧ್ಯಾನ ಕಾರ್ಯಕ್ರಮವನ್ನ, ಯೋಗವನ್ನ, ಪ್ರಾಣಾಯಾಮವನ್ನ, ಅದರೊಂದಿಗೆ ಇಡೀ ನಮ್ಮ ಎಲ್ಲಿ ಕಲಿತಾರೆ ಅಂತ ಹೇಳಿದ್ರೆ ಉಚಿತವಾಗಿ ಧ್ಯಾನ, ಯೋಗ, ಪ್ರಾಣಾಯಾಮವನ್ನ, ನನ್ನ ಸೇವೆಯನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ನಾವು ಯಾರೇ ಗುರುಗಳ ಹತ್ರ ಹೋದಾಗ ಫಸ್ಟ್ ನನಗೆ ಪತ್ರಿ ಸರ್ ನನ್ನ ನೋಡಿದ್ರು, ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಸ್ವಾಮಿ ಭೋಜನ ಚೇಶ್ವರ ಅಂತ ಹೇಳಿ. ಅಂದ್ರೆ ಒಬ್ಬ ಗುರು ಒಬ್ಬ ಶಿಷ್ಯನನ್ನ ನೋಡಿ ಸಂಬೋಧನೆ ಮಾಡ್ತಾರಲ್ಲ, ಸ್ವಾಮಿ ಅನ್ನೋದು ನಮ್ಮೊಳಗಿರುವಂತ ಸ್ವಾಮಿಯನ್ನ ಅವ್ರನ್ನ ಅವತ್ತೇ ಕಂಡು ಹಿಡಿದ್ರು 2010ರಲ್ಲಿ. ನಮ್ಮೊಳಗಿರುವಂತ ಎನರ್ಜಿಯನ್ನ ಒಬ್ಬ ಗುರು ಮಾತ್ರ సాధ్యం. అదే రీతి గ్రాండ్ మాస్టర్స్ ప్రభో సార్ కూడా ನಿಮಗೆ ತೆಲುಗು ವಸ್ತದೆ, మీకు తెలుగు రాస్తారు, తెలుగు ಬುಕ್ ರಾಸಂడి, మీరు తెలుగు టు ಕನ್ನಡ ಬುಕ್ ಬರೀರಿ ಅಂತ ಹೇಳಿದ್ರು. ಈಗ ಒಂದು 6 ಬುಕ್ ನಾನು ಬರ್ತಿದ್ದೀನಿ ಮಾಸ್ಟರ್ಸ್ ತೆಲುಗು ಟು ಕನ್ನಡ ಪುಸ್ತಕದಲ್ಲಿ. ನನ್ನ ಮೊದಲನೇ ಪುಸ್ತಕವೇ ಆತ್ಮಜ್ಞಾನ ಏಕೆ. ನೋಡ್ರಿ, ಅಂದ್ರೆ ಒಬ್ಬ ಗುರುಗಳು ಹೇಳ್ತಾರೆ ಅಂತ ಹೇಳಿದ್ರೆ ಆ ಮಾತು ಶಾಸನವಾಗುತ್ತೆ ಅನ್ಲಿಕ್ಕೆ ಗ್ರ್ಯಾಂಡ್ ಮಾಸ್ಟರ್ ಪ್ರೊಫೆಸರ್ ಆದ್ಮೇಲೆ ನಾನು ಅದು ಗುಡಾಕೇಶ ಮಾಡಿದ್ಮೇಲೆ ಆ ಪುಸ್ತಕ ಕೂಡ ಬರ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ 2020ರಿಂದ. 4 ವರ್ಷದಿಂದ 6-7 ಪುಸ್ತಕ ಆಗಿದಾವೆ. ಈಗ ಮತ್ತೆ ರೀಸೆಂಟ್ ಆಗಿ ಇನ್ನೊಂದು ಪುಸ್ತಕ ಬರೀತಾ ಇದ್ದೀವಿ, ಧ್ಯಾನ ಜ್ಞಾನ ಅಂತಂದೇಳಿ. ಟಿ ಮುರಳೀಧರ್ ಅಂತ ಅವ್ರು ತೆಲುಗಲ್ಲಿ ಬರೆದಿದ್ದಾರೆ, ಅದು ಕನ್ನಡದಲ್ಲಿ ಕೂಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದು ಕೂಡ ರೀಸೆಂಟ್ ಆಗಿ ಮತ್ತೆ ಈಗ ಆಗಸ್ಟ್ ಅಲ್ಲಿ ಬಿಡುಗಡೆ ಆಗುತ್ತೆ ಆ ಪುಸ್ತಕ. ಅಂದ್ರೆ ಅಸಾಧ್ಯ ಎಂಬುದು ಯಾವುದಿಲ್ಲ ಅಂತ. ನಿಮ್ಮಲ್ಲಿ ಆತ್ಮಜ್ಞಾನ ಅಂತ ಬಂತಂತ ಹೇಳಿದ್ರೆ ಅದೇ ತರ ನಾವೆಲ್ಲ ಕಾಳಿದಾಸ ಆಗ್ತೀವಿ. ಕಾಳಿದಾಸನ ಬಗ್ಗೆ ಯಾಕೆ ಹೇಳ್ತಾ ಇದ್ನಿ ಅಂತ ಹೇಳಿದ್ರೆ, ವಿದ್ಯೆ ಕೊಡು, ಬುದ್ಧಿ ಕೊಡಿ ಅಂತ. ನಾವೊಬ್ರು ಹೋಗಿ ಒಂದು ಗುಡಿಯಲ್ಲಿ ಬಿಡ್ತಾಳೆ ಆ ತಾಯಿ ವಿದ್ಯಾಧರೆ. ಗುಡಿಯಲ್ಲಿ ಬಿಟ್ಟಾಗ ಆತ ಏನ್ ಮಾಡ್ತಾನ, ಧ್ಯಾನವನ್ನ ತಪಸ್ಸನ್ನ ಮಾಡಿ ಆ ಆತ್ಮವನ್ನ, ಆ ಪರಮಾತ್ಮನೊಂದಿಗೆ ಲೀನನಾಗಿ ಜಗದಂಬೆಯನ್ನು ಒಲಿಸ್ಕೊಳ್ತಾನೆ. ಅದೇ ತರ ಯಾವಾಗ ಗುಡಾಕೇಶ ಮಾಡ್ತೀವಲ್ಲ, ನಮ್ಮ ಆತ್ಮವನ್ನ, ಜೀವಾತ್ಮವನ್ನ ಪರಮಾತ್ಮನಲ್ಲಿ ಲೀನಗೊಳಿಸಿಕೊಂಡು ಒಬ್ಬ ಗುಡಾಕೇಶರಾಗ್ತೀವಿ. ಅರ್ಜುನನಿಂದ ನಾವು ಕೃಷ್ಣ ಪರಮಾತ್ಮರಾಗ್ತೀವಿ. ಅವಾಗ ನಮ್ಮಲ್ಲಿ ಆತ್ಮಜ್ಞಾನ ಬರುತ್ತೆ ಅನ್ನೋದಕ್ಕೆ ಒಬ್ಬ ಕಾಳಿದಾಸನಾಗ್ತೀವಿ. ನೋಡ್ರಿ, ಕಾಳಿದಾಸನಾದಾಗ ಒಬ್ಬ ವಾಲ್ಮೀಕಿ ಆಗ್ತೀವಿ ಧ್ಯಾನವನ್ನ ಮಾಡಿ. ಮರ 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 ಅಂತೇಳಿ ರಾಮ 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 ಆಗಿ ಅಥವಾ ಒಂದು ಏನ್ ಮಾಡಿದ, ರಾಮಾಯಣ ಪುಸ್ತಕವನ್ನು ಬರೆದ. ಅಷ್ಟು ಶಕ್ತಿ ಕಲಿಯುಗದಲ್ಲಿ. ಬರೀ ನಾವು ಎಷ್ಟು 1 ತಾಸು ಧ್ಯಾನ ಮಾಡಿದ್ರೆ
ನಾವು ತ್ರೇತಾಯುಗದಲ್ಲಿ 1,000 ವರ್ಷ ಮಾಡಿದಷ್ಟು ಶಕ್ತಿ ನಮಗೆ ಕೇವಲ 1 ತಾಸಲ್ಲಿ ಬರುತ್ತಂತೆ ಈ ಕಲಿಯುಗದಲ್ಲಿ. ಅಷ್ಟು ಶಕ್ತಿ ಧ್ಯಾನದಲ್ಲಿದೆ ಮಾಸ್ಟರ್ಸ್. ಹಾಗಾಗಿ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ, ಮುಕ್ತಿಯಿಂದ ಪರಿಮುಕ್ತಿ, ಪರಿಮುಕ್ತಿಯಿಂದ ಮಹಾಪರಿಮುಕ್ತಿನ ಹೊಂದ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ನಮ್ಮಲ್ಲಿ ಆತ್ಮ ಜ್ಞಾನವನ್ನು ನಾವು ಹೊಂದ್ಬೇಕು ಅನ್ನೋದೇ ಮುಖ್ಯವಾದ ಕಾನ್ಸೆಪ್ಟ್. ಹಾಗಾಗಿ ನಾವು ಆತ್ಮ ಜ್ಞಾನವನ್ನು ಪಡಿಬೇಕಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ನಾವು ಮುಖ್ಯವಾಗಿ ಎನ್ಲೈಟೆಡ್ ಮಾಸ್ಟರ್ ಆಗ್ಬೇಕು. ಎನ್ಲೈಟೆಡ್ ಅಂತ ಹೇಳಿದ್ರೆ ಮಾನವನ ಆಹಾರ ಸಸ್ಯಾಹಾರ. ಮಾನವನ ಆಹಾರ ಏನು? ಸಸ್ಯಾಹಾರ. ಇದ್ರಲ್ಲಿ ಇನ್ನು ಯಾರು ವೆಜಿಟೇರಿಯನ್ ಇದ್ರಿ, ನಾನ್ ವೆಜಿಟೇರಿಯನ್ ಇದ್ರಿ ಮೆಸೇಜ್ ಮಾಡಿ. ಇನ್ನು ಯಾರಾದ್ರೂ ನಾನ್ ವೆಜ್ ಇದ್ರೆ ದಯಮಾಡಿ ಮೆಸೇಜ್ ಮಾಡಿ, ಇನ್ನು ನಾನು ನಾನ್ ವೆಜ್ ತಿಂತಾ ಇದ್ದೀನಿ ಅಂತ. ಯಾಕೆ ಅಂತ ಹೇಳ್ತೀನಿ, ನಾನ್ ವೆಜ್ ತಿಂದ್ರೆ ಏನ್ ತೊಂದರೆ ಆಗುತ್ತೆ ಅಂತ ಹೇಳಿ. ಅಂದ್ರೆ ನಾವು ವೆಜಿಟೇರಿಯನ್ ಯಾಕೆ ಆಗ್ಬೇಕು? ಪತ್ರಿ ಸರ್ ಅದಕ್ಕೆ ಹೇಳ್ತಾರೆ, ಏನಂತ ಹೇಳ್ತಾರೆ, ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್. ನಾವು ಧ್ಯಾನವನ್ನು ಅಳವಡಿಸ್ಕೊಂಡಾಗ ಮಾತ್ರ ನಾವು 300 ರಿಂದ 400 ಜನ್ಮ ಕಳೆದಾಗ ಮಾತ್ರ ಈ ಧ್ಯಾನಕ್ಕೆ ಬರ್ಲಿಕ್ಕೆ ಸಾಧ್ಯ. ಮತ್ತೆ ಯಾರ್ಯಾರು ಪಿರಮಿಡ್ ಕಟ್ತಾರೆ ನಮ್ಮ ಮನೆ ಮೇಲೆ, 2008ರಿಂದನೇ ಪಿರಮಿಡ್ ಇದೆ, ಶಾಂಭವಿ ಪಿರಮಿಡ್ ಧ್ಯಾನ ಮಂದಿರ ಅಂತಂದೇಳಿ. ಅವೆರಡನ್ನ ನನ್ನ ಜೀವನ ಅಳವಡಿಸ್ಕೊಂಡೆ. 2008ರಲ್ಲಿ ಧ್ಯಾನಕ್ಕೆ ಬಂದೆ, 2008ರಲ್ಲಿ ಮತ್ತೆ ಪಿರಮಿಡ್ ಅನ್ನು ಕೂಡ ಅಳವಡಿಸ್ಕೊಂಡ್ವಿ. ಬಟ್ ಸಸ್ಯಾಹಾರಿ ಆಗ್ಲಿಕ್ಕೆ 2 ವರ್ಷ ಟೈಮ್ ತಗೊಂಡೆ ನಾನು, ಸಸ್ಯಾಹಾರಿ ಆಗ್ಬೇಕಂತ ಹೇಳಿದ್ರೆ. ಪತ್ರಿ ಸಾರ್ ಏನ್ ಹೇಳ್ತಾರೆ, ಯಾರ್ ಎನ್ಲೈಟೆಡ್ ಮಾಸ್ಟರ್ಸ್ ಅಂತ ಹೇಳಿದ್ರೆ ಯಾರು ನಾನ್ ವೆಜ್ ಇಂದ ವೆಜಿಟೇರಿಯನ್ ಆಗ್ತಾರಲ್ಲ ಅವರೇ ನಿಜವಾದಂತ ಫಸ್ಟ್ ಎನ್ಲೈಟೆಡ್ ಮಾಸ್ಟರ್ಸ್ ಅಂತ ಹೇಳ್ತಾರೆ. ಇನ್ನು ಯಾರಾದ್ರೂ ಜಯ ಮಾಡಿ ನಾನ್ ವೆಜ್ ಇದ್ರೆ ಅವರು ಕೂಡ ವೆಜಿಟೇರಿಯನ್ ಆಗ್ರಿ ಅಂತ ಈ ಮೂಲಕ ತಮ್ಮಲ್ಲಿ ಆತ್ಮಜ್ಞಾನ ನಮ್ಮಲ್ಲಿ ಬರಬೇಕು ಅಂತಂದು ಹೇಳಿದ್ರೆ ನಾವು ಕಂಪಲ್ಸರಿ ಕಡ್ಡಾಯವಾಗಿ ಸಸ್ಯಾಹಾರಿ ಆಗ್ಲೇಬೇಕು. ಮಾನವನ ಆಹಾರ ಸಸ್ಯಾಹಾರ. ಹಾಗಾಗಿ ಇನ್ನು ಯಾರಾದ್ರೂ ಬೀಗರ ಮನೆಗೆ ಹೋದಾಗ, ಅಲ್ಲಿ ಹೋದಾಗ, ಇಲ್ಲಿ ಹೋದಾಗ, ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋದಾಗ ಇನ್ನು ನೀವೇನಾದ್ರೂ ಇಟ್ಕೊಂಡಿದ್ರೆ ಅವನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಇಲ್ಲಾಂದ್ರೆ ಒಂದು ಯೂನಿವರ್ಸಲ್ ಲಾ ಇದೆ, ಏನಂತ ಇದೆ, ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ಲತ್ತೆ ಪೆಟ್ಟು. ಯಾರೇ ಆಗಿರ್ಲಿ ಅವರು ಯೂನಿವರ್ಸ್ ಅವ್ರು ಇವ್ರು ಅಂತ ನೋಡಲ್ಲ. ಸನ್ಮಾರ್ಗದಲ್ಲಿ ಯಾರ ಹತ್ರ ಉಳ್ಕೋತಾರೆ, ಧರ್ಮ ಮಾರ್ಗದಲ್ಲಿ ಧರ್ಮ ರಕ್ಷಿತಿ ರಕ್ಷಿತ. ಯಾರು ನಾವು ಧರ್ಮವನ್ನ ಬಿಡ್ತಿರಲ್ಲ ಅವರು ಕೌರವರಾಗ್ತಾರೆ, ಅಹಂಕಾರಿಗಳಾಗ್ತಾರೆ, ದುರಹಂಕಾರಿಗಳಾಗ್ತಾರೆ. ನೋಡ್ರಿ, ಯಾರ ಮಿತ್ರತ್ವ ಭಾವನವನ್ನ ಶ್ರೀಕೃಷ್ಣ ಪರಮಾತ್ಮ ಸಂಧಾನ ಮಾಡಕ್ ಹೋಗ್ತಾನ, ಯಾರ ಹತ್ರ ಕೌರವ್ರ ಹತ್ರ ಹೋಗ್ತಾನೆ. ಏನಂತ, ನೀವು ಜಗಳ ಆಡ್ಬೇಡ್ರಿ, ಯುದ್ಧ ಮಾಡ್ಬೇಡ್ರಿ, ಅವ್ರಿಗೊಂದು 5 ಗ್ರಾಮಗಳನ್ನ ಬಿಟ್ಕೊಡಿ ಪಾಂಡವರಿಗೆ ಅಂತ ಹೇಳ್ತಾನೆ. ಅವ್ರು ಬಿಡಲ್ಲ, ದುರಹಂಕಾರಿಗಳಾಗ್ತಾರೆ. ಶ್ರೀಕೃಷ್ಣ ಪರಮಾತ್ಮನನ್ನ ಅವ್ರು ವೈರಿಗಳ ತರ ನೋಡ್ತಾ ಇರ್ತಾರೆ. ಹಾಗಾಗಿ ಏನಂತಾರೆ ಪತ್ರಿ ಸರ್, ಅವ್ರ ಪ್ರಬೋಧನ ಹೇಳ್ತಾರೆ, ದೃಷ್ಟಿ ಕೊಟ್ಟಾಗ ಸೃಷ್ಟಿ ಉಂಟದಿ. ಅಂದ್ರೆ ನಾವು ಯಾವ ಕಡೆ ದೃಷ್ಟಿ, ಗುಡಾಕೇಶ ಆಗ್ಬೇಕಂದ್ರೆ ಗುಡಾಕೇಶನ ಆಗ್ತೀವಿ, ರಾವಣನಾಗ್ಬೇಕಂದ್ರೆ ರಾವಣನಾಗ್ತೀವಿ, ರಾಮನಾಗ್ಬೇಕಂದ್ರೆ ರಾಮನಾಗ್ತೀವಿ, ಮತ್ತೇನಾಗ್ತೀವಿ ನಾವು, ಕೌರವರ ಆಗ್ಬೇಕಂದ್ರೆ ಕೌರವರ, ದುರ್ಯೋಧನ ಆಗ್ಬೇಕಂದ್ರೆ ದುರ್ಯೋಧನ ಆಗ್ತೀವಿ. ಹಾಗಾಗಿ ನಮ್ಮ ದೃಷ್ಟಿ ಯಾವ ಕಡೆ ಕೊಡ್ತೀವಲ್ಲ ಅದು ಸೃಷ್ಟಿ ಆಗುತ್ತೆ ಅನ್ಲಿಕ್ಕೆ ಅದು ಜಗದ ನಿಯಮ. ಹಾಗಾಗಿ ಇಲ್ಲಿ ನಾವೆಲ್ಲರೂ ಸೇರಿದೀವಿ ಅಂತ ಹೇಳಿದ್ರೆ ನಾವು ಅದ್ಭುತವಾದಂತಹ ಸಾಧನೆಯನ್ನು ಮಾಡ್ಲಿಕ್ಕೆ ಇಲ್ಲಿ ಸೇರಿದ್ದೀವಿ ನಾವೆಲ್ಲರೂ. ಕನ್ನಡದಲ್ಲಿ ಇಷ್ಟು ಅದ್ಭುತವಾಗಿ ಈ ಗುಡಾಕೇಶ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಅಂತ ಹೇಳಿದ್ರೆ ಪತ್ರಿ ಸರ್ ಹೇಳ್ತಾರೆ, ಧ್ಯಾನ ಅಂದ್ರೆ ಉಚಿತ. ಪಿರಮಿಡ್ ಅಲ್ಲಿ ಕೂಡ ನಾವು ಕುಳಿತುಕೊಂಡು 1:3:2:1 ದಿನ ಪ್ರತಿದಿನ 3 ತಾಸು ಧ್ಯಾನವನ್ನು ಮಾಡಿ, 2 ಅವರ್ಸ್ ಸಜ್ಜನ ಸಂಗತ್ಯ ಮಾಡಿ, 1 ಅವರ್ ಏನ್ ಮಾಡ್ಬೇಕು, ಸ್ವಾಧ್ಯಾಯ ಮಾಡ್ಬೇಕು. ಈ ರೀತಿ ನಿಮ್ಗೆ ಏನ್ ಗೊತ್ತಿದೆಯಲ್ಲ ಅದನ್ನ ಹೇಳ್ತಾ ಬನ್ನಿ. ಬುಕ್ಸ್ ಅದ ರೆಡಿ ಮಾಡಿ, ಅಥವಾ ನಿಮ್ಮೊಳಗಿರುವಂತಹ ಜ್ಞಾನವನ್ನ ಪಂಚಪಡ್ತಿದೆ ಅನ್ನೋದು ನಿಮ್ಮಲ್ಲಿರುವಂತಹ ಪುಸ್ತಕ ಜ್ಞಾನಕ್ಕಿಂತ ಮಸ್ತಕ ಜ್ಞಾನವನ್ನು ಹಂಚಿ. ಮಸ್ತಕ ಜ್ಞಾನ ಯಾವ ಬರುತ್ತೆ, ನೀವು ಗುಡಾಕೇಶರಾದಾಗ ನಿಮ್ಮ ಸಹಸ್ರಾರ ಚಕ್ರದಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಮ್ಮಲ್ಲಿ ಸ್ಟೋರ್ ಆಗಿರುವಂತಹ ಕೇಳಿದ್ದನ್ನ ಹೇಳಲಿಕ್ಕೆ ಶಕ್ತಿ ಬರುತ್ತೆ. ದಟ್ ಈಸ್ ಪವರ್ ಆಫ್ ಗುಡಾಕೇಶ. ಏನು ಪುಸ್ತಕ ನೋಡಿ ಹೇಳ್ತಾ ಇಲ್ಲ, ಇದೆಲ್ಲ ಏನಂತ ಹೇಳಿದ್ರೆ ಪತ್ರಿ ಸರ್ ಹೇಳಿದ್ದು, ಪ್ರಭು ಸರ್ ಹೇಳಿದ್ದು, ಮತ್ತೆ ಸನ್ಮಾರ್ಗದಲ್ಲಿರುವಂತಹ ಸಿದ್ದೇಶ್ವರ ಅಪ್ಪಾಜಿ ಹೇಳಿದ್ದು, ಶಿವಕುಮಾರ ಸ್ವಾಮೀಜಿ ಅವರು ಹೇಳಿದ್ದು. ಅಂದ್ರೆ ನಾವು ಹೇಳಿದ್ದನ್ನ ಕೇಳಿದ್ದನ್ನ ಆ ಸಬ್ ಕಾನ್ಸೆಪ್ಟ್ ಅನ್ನೋದು ಏನ್ ಸ್ಟೋರ್ ಆಗಿದೆ ಅಲ್ವಾ, ಮತ್ತೆ ಮನನ ನಿಧಿಧ್ಯಾಸ ಮಾಡಿ ಮತ್ತೆ ಏನ್ ಹೇಳ್ತಿದ್ದೀನಿ ನಿಮ್ ಮುಂದೆ ನಾನು ಅನ್ಸ್ತಾ ಇದ್ದೀನಿ ನಮ್ಮಲ್ಲಿರುವಂತಹ ಜ್ಞಾನವನ್ನ. ಇದೇ ಆತ್ಮ ಜ್ಞಾನ. ಯಾವುದು ಪುಸ್ತಕ ನೋಡಿ ಹೇಳೋದಲ್ಲ, ಯಾವುದೇ ಇನ್ನೊಂದು ಕೇಳಿ ಹೇಳೋದಲ್ಲ, ಆಡಿಯೋ ಕೇಳಿ ಹೇಳೋದಲ್ಲ, ವಿಡಿಯೋ ಕೇಳಿ ನೋಡೋದಲ್ಲ, ನೋಡಿ ಹೇಳೋದಲ್ಲ. ಅಂದ್ರೆ ನಮ್ಮಲ್ಲಿರುವಂತಹ ಜ್ಞಾನವನ್ನ, ಜನ್ಮ ಜನ್ಮಾಂತರಗಳಿಗೆ ಬಂದಿರುವಂತಹ ಜ್ಞಾನವನ್ನ ಹಂಚುವುದೇ ಆತ್ಮ ಜ್ಞಾನ. ಇಲ್ಲಾಂದ್ರೆ ಏನಾಗುತ್ತೆ, ಪುನರಪಿ ಮರಣ ಪುನರಪಿ ಜನನ.
Yes, Pastor. Yes, sir. ಓಕೆ ಸರ್, ಕಂಟಿನ್ಯೂ ಸರ್. ಕೇಳಿಸ್ತದ್ರೆ? ಕಂಟಿನ್ಯೂ ಮಾಡಿ ಸರ್. ಓಕೆ ಸರ್. ಇದಕ್ಕೆ ಹೇಳಿದ್ರೆ ಯೂನಿವರ್ಸ್ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಯೂನಿವರ್ಸ್ ಅಂತ ಹೇಳಿದ್ರೆ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ ದೇವೋಭವ, ದೈವ ದೇವೋಭವ, ಪ್ರಕೃತಿ ದೇವೋಭವ. ನೋಡ್ರಿ, ಈಗ ನಾವು ಚಿಕ್ಕವರಿದ್ದಾಗ ತಂದೆ ತಾಯಿಗಳ ಪಾಲನೆಯಲ್ಲಿ ನಾವು ಬೆಳಿತೀವಿ. ಹಾಗೆ ಬೆಳಿತಾ ಬೆಳಿತಾ ಸ್ಕೂಲ್ ಕಾಲೇಜಿಗೆ ಹೋಗ್ಬೇಕಂದಾಗ ಆಚಾರ ದೇವೋಭವ ಅಂದ್ರೆ ನಾವು ಇಲ್ಲಿವರೆಗೆ ನಾವು ಮಾರ್ಗದರ್ಶನವನ್ನು ಪಡಿತಾ ಇರ್ತೀವಲ್ಲ, ಆ ಮಾರ್ಗದರ್ಶನ ಪಡಿಲಿಕ್ಕೆ ನಾವೇನ್ ಹೇಳ್ತೀವಿ, ಆಚಾರ ದೇವೋಭವ. ಅದೇ ರೀತಿ ದೈವ ದೇವೋಭವ ಅಂದ್ರೆ ಮ್ಯಾರೇಜಸ್ ಫಾರ್ ಮೇಡ್ ಇನ್ ಹೆವೆನ್ ಅಂತ ಹೇಳ್ತಾರೆ. ಅನ್ನೋ ರೀತಿಯಲ್ಲಿ ಆ ಪ್ರಕೃತಿಗೆ ಸಹಕಾರಿ ಆಗ್ಬೇಕಂತ ಹೇಳಿದ್ರೆ ದೈವದ ಸಪೋರ್ಟ್ ಇರ್ಬೇಕು. ನಾವು ಮ್ಯಾರೇಜಸ್ ಆಗ್ಬೇಕಂತ ಹೇಳಿದ್ರೆ ಆ ದೈವ ನಿಮಗೆ ನೋಡ್ರಿ, ಹೆಣ್ಣಿನ ಕಡೆ ಗಂಡಿನ ಕಡೆ ಇಬ್ರು ಸಪೋರ್ಟ್ ಇದ್ದಾಗ ಮಾತ್ರ ಒಂದು ಮದುವೆ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ತರ ನಾವು ದೈವ ನಿಂದನೆಯನ್ನ, ತಂದೆ ತಾಯಿಗಳ ನಿಂದನೆಯನ್ನ, ಗುರುಗಳ ನಿಂದನೆಯನ್ನ ಮಾಡಿದ್ರೆ ಪ್ರಕೃತಿ ನಮ್ಮನ್ನು ಒಪ್ಪಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ಪ್ರತಿಯೊಬ್ಬರನ್ನು ಕೂಡ ನಾವು ಪ್ರೀತಿಯಿಂದ ಕಾಣಬೇಕು. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ ದೇವೋಭವ, ದೈವ ದೇವೋಭವ ಅನ್ನೋ ರೀತಿಯಲ್ಲಿ ಪ್ರಕೃತಿಯಿಂದ ನಾವು ಕನೆಕ್ಟ್ ಆಗ್ಬೇಕಂದ್ರೆ ಪ್ರತಿದಿನ ಮಿನಿಮಮ್ 3 to 6 hours ನಾವು ಧ್ಯಾನವನ್ನ ಮಾಡ್ಲೇಬೇಕು. ಆ ಶಕ್ತಿ ಎಲ್ಲಿಂದ ಬರುತ್ತೆ? ನಾವು ಗುಡಾಕೇಶರಾದಾಗ ನಾವು ಪ್ರಕೃತಿ ನಾವು ಆಗ್ತೀವಿ, ನೇಚರೇ ನಾವು ಆಗ್ತೀವಿ. ಆ ಶಕ್ತಿ ಈ ಧ್ಯಾನದಲ್ಲಿದೆ, ಮಾಸ್ಟರ್ಸ್ ಗುಡಾಕೇಶ ಧ್ಯಾನದಲ್ಲಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ಆತ್ಮಜ್ಞಾನ ಬರಬೇಕು ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯ ಹಗಲೆಲ್ಲ ಪ್ರಾಪಂಚಿಕ ಜೀವನವನ್ನು ಮಾಡಿ, ರಾತ್ರಿ ಎಲ್ಲ ಆಧ್ಯಾತ್ಮಿಕ ಜೀವನವನ್ನು ಮಾಡಿ ಅಂತ ಪತ್ರಿಕೆ ಗುರುಗಳು ಹೇಳ್ತಾರೆ. ಆ ರೀತಿ ನನ್ನ ಜೀವನದಲ್ಲಿ ಕೂಡ 2008ರಿಂದ ನಾನು ಇಲ್ಲಿವರೆಗೂ ಕೂಡ ನಾವು ಮಲಗೋದು ಕೇವಲ 3 ಗಂಟೆ ಮಲಗ್ತಾ ಇದ್ದೀನಿ. ಅದನ್ನು ಕೂಡ ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಸಾಧ್ಯವಾದಷ್ಟು ಪ್ರತಿದಿನ ಕೂಡ ಶಿವರಾತ್ರಿ ಆಗ್ಬೇಕು ಅಂದಾಗ ಮಾತ್ರ ನಾವು ಗುಡಾಕೇಶರಾಗ್ತೀವಿ. ಈ ಅಮ್ಮ ಶಕ್ತಿ ಪಿರಮಿಡ್ ಅಲ್ಲಿ 2 years ಬೇಕು. ಅದನ್ನ ನೋಡಿದ್ರೆ ನೀವು ಬಳ್ಳಾರಿಯಲ್ಲಿ ಬರೀ ಕಲ್ಲು ಮುಳ್ಳುಗಳ ಪ್ರದೇಶ ಅದು. ಅಲ್ಲಿ 2 ದಿನ ಅಂದ್ರೆ ಈ 3 ವರ್ಷ ಸತತದಿಂದ ಶಿವರಾತ್ರಿ ಇಲ್ಲಿ ಧ್ಯಾನವನ್ನ ಮಾಡಿಸ್ತಾ ಇದೀವಿ. 3 years ಬ್ಯಾಕ್ ಯಾವ ತರ ಅಮ್ಮ ಶಕ್ತಿ ಪಿರಮಿಡ್ ಇತ್ತು, ಈಗ ಯಾವ ರೀತಿ ಅಮ್ಮ ಶಕ್ತಿ ಪಿರಮಿಡ್ ಆಗಿದೆ ಅಂದ್ರೆ ದಟ್ ಈಸ್ ಪವರ್ ಆಫ್ ಗುಡಾಕೇಶ ಧ್ಯಾನವನ್ನ ಮಾಡಿಸಿದ್ದೀನಿ ನಾನು. ಇಲ್ಲಿ ಬಳ್ಳಾರಿಯಲ್ಲಿ ಆಯ್ತು, ಇಲ್ಲಿ ಪತಂಜಲಿ ಪಿರಮಿಡ್ ಆಯ್ತು, ಇಲ್ಲಿ ಎಷ್ಟೆಷ್ಟು ನಾವು ಪಿರಮಿಡ್ಸ್ ಹೋಗಿದ್ವಲ್ಲ. ಅದೇನ ಯಾವ ತರ ಅಂತ ಹೇಳಿದ್ರೆ ಆ ಬರಡು ಭೂಮಿಯನ್ನ ಬಂಗಾರದ ಭೂಮಿ ಆಗಿದ್ ನಾವು ನೈಟ್ ಎಲ್ಲ ಧ್ಯಾನವನ್ನ ಮಾಡೋದ್ರಿಂದ, ನೈಟ್ ಅಲ್ಲಿ ನಾವು ಧ್ಯಾನ ಸಾಧನೆ ಮಾಡೋದ್ರಿಂದ. ಇಲ್ಲಿ ಆಮೇಲೆ ಆತ್ಮಜ್ಞಾನ ಪಿರಮಿಡ್ ಬಳ್ಳಾರಿಯಲ್ಲಿ ಕೂಡ ಈಗ ಹುಣ್ಣಿಮೆ ಧ್ಯಾನವನ್ನ ರಾತ್ರಿ ಎಲ್ಲ ಧ್ಯಾನವನ್ನ ಮಾಡಿಸ್ತಾ ಇದ್ವಿ. ಅದನ್ನ ನೋಡಿಕೊಂಡು ನೆಕ್ಸ್ಟ್ ಈಗ ಈಶ್ವರ ಪಿರಮಿಡ್ ಧ್ಯಾನ ಮಂದಿರ ಡಿ ಹಿರಾಳ್ ಬಳ್ಳಾರಿಯವರು ಕೂಡ ಕರೆದಿದ್ದಾರೆ. ಸರ್ ರಾತ್ರಿ ಎಲ್ಲ ನಮಗೆ ಧ್ಯಾನವನ್ನ ಮಾಡಿಕೊಡು, ಹುಣ್ಣಿಮೆ ಧ್ಯಾನವನ್ನ ಅಂತ ಹೇಳಿ. ಹಾಗಾಗಿ ಲಾಸ್ಟ್ ಹುಣ್ಣಿಮೆ ದಿನ ನಾನು ಬಳ್ಳಾರಿಯಲ್ಲಿ ಇದೇ 9 ಗಂಟೆಯಿಂದ ಸ್ಟಾರ್ಟ್ ಆಗಿ ಬೆಳಿಗ್ಗೆ 5 ಗಂಟೆವರೆಗೂ ನಾವು ಧ್ಯಾನವನ್ನ ಸತ್ಸಂಗ ಕಾರ್ಯಕ್ರಮವನ್ನ ನಾನ್ ಸ್ಟಾಪ್ ಅಲ್ಲಿ ಬಳ್ಳಾರಿ ನಡೆಸ್ಕೊಟ್ಟಿದ್ದೀವಿ ಮಾಸ್ಟರ್ಸ್. ಅಂದ್ರೆ ಪ್ರತಿಯೊಬ್ರು ಕೂಡ ಗುಡಾಕೇಶರಾಗಬೇಕು ಅಂದಾಗ ಮಾತ್ರ ಭಗವದ್ಗೀತೆಯ ಅರ್ಥ ನಮಗೆ ಅರ್ಥ ಆಗುತ್ತೆ. ನೋಡ್ರಿ, ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ 21ನೇ ಶ್ಲೋಕದಲ್ಲಿ ಹೇಳ್ತಾನೆ, ನೀನು ಯೂನಿವರ್ಸ್ ಸೇವೆಯನ್ನ, ವಿಶ್ವ ಕಲ್ಯಾಣಕ್ಕಾಗಿ ನೀ ಸೇವೆಯನ್ನ ಮಾಡ್ತಾ ಬಾ, ನಾನು ನಿನ್ನ ಯೋಗಕ್ಷೇಮವನ್ನು ನೋಡಿಕೊಳ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಪರಿವರ್ತನೆ ಜಗದ ನಿಯಮ ಅಂತ ಹೇಳಿದ್ದು ಆತ್ಮಜ್ಞಾನವನ್ನು ಯಾವ ರೀತಿ ನೀಡಿದೆ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಈ ಪುಸ್ತಕದಲ್ಲಿ ತೋರಿಸ್ತದೆ. ಫಸ್ಟ್ ಇವರಿದೆಲ್ಲ ವಶಿಷ್ಠ ಮುನಿಗಳು, ಇವರು ರಾಮ. ವಶಿಷ್ಠ ಮುನಿಗಳಿಂದ ರಾಮನಿಗೆ ಆತ್ಮಜ್ಞಾನ ಬೋಧನೆ ಆಯ್ತು. ಅದೇ ರೀತಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆಯನ್ನು ಮಾಡಿದರು. ಅದೇ ರೀತಿ ಇಲ್ಲಿ ಬುದ್ಧ ತಮ್ಮ ಶಿಷ್ಯರಿಗೆ, ಆನಂದ ಮತ್ತು ಇಲ್ಲಿ ಆದಿಶಂಕರಾಚಾರ್ಯ ತಮ್ಮ ಶಿಷ್ಯರಿಗೆ ಆತ್ಮಜ್ಞಾನವನ್ನು ಬೋಧನೆ ಮಾಡಿದ್ದು ರಾಮಾಯಣ ಮಹಾಭಾರತ ಎಲ್ಲ ಒಂದೇ ಪುಸ್ತಕದಲ್ಲಿ ಇದೆ. ಆತ್ಮಜ್ಞಾನ ಏಕೆ ಅನ್ನೋ ಪುಸ್ತಕದಲ್ಲಿ. ಅಂದ್ರೆ ಈಗ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏನಂತ ಹೇಳಿದ, ನೀನು ಗುಡಾಕೇಶನಾಗು. ಗುಡಾಕ ಅಂತ ಹೇಳಿದ್ರೆ ನಿನ್ನೊಳಗಿರುವಂತ ಪರಮಾತ್ಮನನ್ನ, ನಿನ್ನೊಳಗಿರುವಂತ ಈಶ್ವರನ್ನ ಜಾಗೃತಿಗೊಳಿಸು. ಈಗ ಎಕ್ಸಾಂಪಲ್ ನೀವು ಅನ್ನ ಮಾಡ್ತೀರಿ, ಅನ್ನ ಮಾಡ್ಬೇಕಂತ ಹೇಳಿದ್ರೆ ಯಾವ ತರ ಮಾಡ್ತೀರಿ ಅನ್ನನ?
ಅನ್ನ ಬಂದಿಲ್ಲ ಅಂತೇಳಿ ಎಲ್ಲ ಕೈ ಹಾಕಿ ಎಲ್ಲ ನೋಡಿದ್ರ? ಯಾರಾದ್ರೂ ಮಾತಾಡ್ತೀರಾ? ಯಾವ ತರ ನೋಡ್ತೀವಿ ನಾವು ಅನ್ನ ಬೆಂದಿಲ್ಲ ನೋಡ್ಬೇಕಂತ ಹೇಳಿದ್ರೆ? ಒಂದ್ ಅಗಲ್ ನೋಡ್ತೀವಿ, ಒಂದ್ ಅಗಳು ನೋಡ್ತೀವಲ್ಲ, ಅದೇ ರೀತಿ ಇಡೀ ವಿಶ್ವಕ್ಕೆ, ಇಡೀ ಪ್ರಪಂಚಕ್ಕೆ ನಾವೆಲ್ಲ ವಸುದೈವ ಕುಟುಂಬ ಅನ್ಲಿಕ್ಕೆ ಅರ್ಜುನನನ್ನ ಆಯ್ಕೆ ಮಾಡಿಕೊಂಡ್ರು. ಯಾರು? ಶ್ರೀಕೃಷ್ಣ ಪರಮಾತ್ಮ. ನಾವೆಲ್ಲ ಅರ್ಜುನರೇ. ಎಲ್ಲಿವರೆಗೂ ನಾವು ಧ್ಯಾನ ಮಾಡಲ್ಲ ಅಲ್ಲಿವರೆಗೂ ನಾವೆಲ್ಲ ಕೌರವರೇ. ಎಲ್ಲಿವರೆಗೂ ನಾವು ಅನ್ವಯಿಸ್ತೀವಿ ಅಲ್ಲಿವರೆಗೂ ದುರಹಂಕಾರಿಗಳೇ. ನಾವು ಯಾವಾಗ ಸಸ್ಯಾಹಾರಿ ಆಗ್ತೀವಲ್ಲ ನಾವು ಪಾಂಡವರಾಗ್ತೀವಿ. ಪಾಂಡವನಿಂದ ನಾವು ಕೃಷ್ಣ ಕಾನ್ಸಿಸಿ ಬರ್ಬೇಕಂತ ಹೇಳಿದ್ರೆ ಭಗವದ್ಗೀತೆಯನ್ನು ಬೋಧನೆ ಮಾಡಿದಾಗ, ನಾವು ಗುಡಾಕೇಶನ ಬೋಧನೆ ಮಾಡಿದಾಗ ವಿ ಆರ್ ಆಲ್ ಗಾಡ್ಸ್ ಆಗ್ತೀವಿ. ಅವಾಗ ನಾವು ಕೃಷ್ಣ ಸ್ಥಿತಿ ಬರ್ತೀವಿ, ವನ್ಯಸಿ ಬರ್ತೀವಿ. ಅದು ಗುಡಾಕೇಶ ಧ್ಯಾನವನ್ನ ಮಾಡೋದ್ರಿಂದ ನಮ್ಗೆ ಸಾಧ್ಯವಾಗುತ್ತೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಏನು ಗುಡಾಕೇಶನಾಗು ಅಂತೇಳಿ. ನೀ ಏನ್ ಹೇಳೋದಿದ್ರೆ ನನಗೆ ಅರ್ಥ ಆಗಲ್ಲಪ್ಪ, ನೀನ್ ಆತ್ಮಜ್ಞಾನ ಹೇಳಕತ್ತಿಲ್ಲ, ನನಗೇನು ಅರ್ಥ ಆಗಲ್ಲ. ಯಾವ ರೀತಿ ವಿದ್ಯಾಧರೆ ಹೇಳ್ತಾರಲ್ಲ ಕಾಳಿದಾಸನಿಗೆ, ಬೀರನಿಗೆ, ನೀ ನನಗೆ ಏನ್ ಅರ್ಥ ಆಗಲ್ಲ, ಒಳ್ಳೆ ಕೆಟ್ಟು ಬಿಟ್ಟಿದ್ದಾಳೆ ಅಂತ ಬಹಳ ಬೇಜಾರು ಮಾಡಿಕೊಂಡು ಅರ್ಥ ಇರ್ತಾರಲ್ಲ. ಯಾವಾಗ ಆತ ದೇವಸ್ಥಾನಕ್ಕೆ ಹೋದಾಗ ಮಾಣಿಕ್ಯ ವೀಣೆ ಮುಗುಳ ಅಂತ ಹಾಡಾಡ್ತಾನಲ್ಲ, ಅವಾಗ ಆ ತಾಯಿ ಎಷ್ಟು ಸಂತೋಷವಾಗುತ್ತಲ್ಲ. ಅದೇ ರೀತಿ ನಾವು ಪ್ರತಿಯೊಬ್ರು ಕೂಡ ನಮ್ಮಲ್ಲಿರುವಂತಹ ವಿಶುದ್ಧ ಚಕ್ರ ಆಕ್ಟಿವ್ ಆಗುತ್ತೆ. ನೋಡ್ರಿ, ಎಲ್ಲಿವರೆಗೆ ನಾವು ಧ್ಯಾನಕ್ಕೆ ಬರಲ್ಲ ಅಂತ ಹೇಳಿದ್ರೆ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಬಿಲೋ 3 ಚಕ್ರಸಲ್ಲಿ ನನಗೆ ಅದು ಬೇಕು, ನನಗೆ ಇದು ಬೇಕು, ನನಗೆ ಅದು ಬೇಕು, ರಾಜ್ಯ ಇದು ಬೇಕು ಕುತ್ಕೊಂಡಿರ್ತೀವಿ. ಅದಾದ್ಮೇಲೆ ಎಲ್ಲಿ ಬರ್ತೀವಿ? ಭಕ್ತಿ ಯೋಗ ಬರ್ತೀವಿ. ಭಕ್ತಿ ಯೋಗ, ಆಮೇಲೆ ಕರ್ಮಯೋಗ. ಅಂದ್ರೆ ಯಾರು ಆ ಕರ್ಮದಲ್ಲಿ ಕೂಡ, ಅದಕ್ಕೆ ಬಸವಣ್ಣ ಹೇಳಿದ ಕಾಯಕವೇ ಕೈಲಾಸ ಅಂತಂದು ಹೇಳಿ. ಯಾರು ಕಾಯಕವನ್ನ ಕೈಲಾಸ ತರ ಮಾಡ್ತೀವಲ್ಲ, ಅವಾಗ ನಾವೇನ್ ಮಾಡ್ತೀವಿ? ಮೂಲಾಧಾರ, ಸ್ವಾದಿಷ್ಟ, ನಾಭಿ ಚಕ್ರದಿಂದ ಅನಾಹತ ಚಕ್ರಕ್ಕೆ ಬರ್ತೀವಿ. ಅದಾದ್ಮೇಲೆ ವಿಶುದ್ಧ ಚಕ್ರಕ್ಕೆ ಬರ್ತೀವಿ. ಎಲ್ಲ ಮಂತ್ರ ಪಠಣೆ ಅವ್ರು ಹೇಳ್ತಾ ಇರ್ತಾರಲ್ಲ, ಅವೆಲ್ಲ ಎಲ್ಲಿಗೆ ಬರ್ತಾರ? ಅವರು ಭಕ್ತಿ ಯೋಗದಲ್ಲಿದ್ದರು ವಿಶುದ್ಧ ಚಕ್ರದವರಿಗೆ ಬರ್ತಾರೆ. ನೆಕ್ಸ್ಟ್ ನಾವು ಧ್ಯಾನ ಮಾಡುವಂತರ ನಮ್ಮ 3ನೇ ಕಣ್ಣು ಆಕ್ಟಿವ್ ಆಗ್ಬೇಕಂದ್ರೆ ಅವಾಗ ಹೇಳ್ತಾನೆ, ಯಾರು ಹೇಳ್ತಾನೆ? ಯೇಸು ಪ್ರಭು ಹೇಳ್ತಾನೆ. ಏನಂತ ಹೇಳ್ತಾನೆ? ನಿಮ್ಮ 2 ಕಣ್ಣುಗಳನ್ನು ಮುಚ್ಚಿಕೊಂಡಾಗ ನೀವು ದೇವರ ಸಾಮ್ರಾಜ್ಯವನ್ನ ಕಾಣುತ್ತೀರಾ ಅಂತ ಹೇಳ್ತಾರೆ. ಅದನ್ನ ನಾವೆಲ್ಲರೂ ಗುಡಾಕೇಶನಿದ್ದರು ಕಾಣ್ತಾ ಇದೀವಿ, ಧ್ಯಾನಿಗಳು ಕಾಣ್ತಾ ಇದೀವಿ. ಆನಾಪಾನ ಸತಿ ಧ್ಯಾನವನ್ನು ಮಾಡುವಂತವ್ರು ಪ್ರತಿಯೊಬ್ಬರು ಕೂಡ 108 ತರ ಧ್ಯಾನ ಸ್ಥಿತಿಗಳಿದ್ದಾವೆ. ಅದರಲ್ಲಿ ಅತ್ಯಂತ ಶಿವ ಪಾರ್ವತಿಗೆ ತಿಳಿಸಿದಂತ ಅತ್ಯಂತ ಸುಲಭವಾದಂತಹ ಮಾರ್ಗ ಯಾವ್ದಾದ್ರು ಇದೆಯಪ್ಪ ಅಂತ ಹೇಳಿದ್ರೆ ಈ ಆನಾಪಾನ ಸತಿ ಧ್ಯಾನ. ಅದು ಬುದ್ಧನ ಮೂಲಕ ಮತ್ತೆ ಇಡೀ ಪ್ರಪಂಚಕ್ಕೆ ಪರಿಚಯ ಆಯ್ತು. ಮತ್ತೆ ನಮ್ಮ ಮೈತ್ರಿಯ ಬುದ್ಧನ ಮೂಲಕ ಕಲಿಯುಗದಲ್ಲಿ ನಾವೆಲ್ಲ ಅದನ್ನ ಕಲಿತಾ ಇದೀವಿ, ಮಾಡ್ತಾ ಇದೀವಿ. ಧ್ಯಾನ ಅಂದ್ರೆ ನಮ್ಮಲ್ಲಿ ಗಡಿಸ್ಬೇಕು, ಕಲಿಯುವುದಲ್ಲ, ಮಾಡುವುದಲ್ಲ. ಧ್ಯಾನ ಮೀನ್ಸ್ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಯಾರು ಮಾಡ್ತಾನೆ ಆತ ಉಳಿತಾನೆ, ಇಲ್ಲ ಕರೋನಾದಾಗ ಸಾಯ್ತಿ. ಯಾರು ನಿಮ್ಮ ಅರಿವಿನೊಂದಿಗೆ, ಬಸವಣ್ಣ ಏನ್ ಹೇಳಿದ? ಅರಿವೇ ಗುರು ಅಂತ ಹೇಳಿದ. ನಮ್ಮ ಪತ್ರಿಸಾರ, ನಿಮ್ಮ ಶ್ವಾಸವೇ ನಿಮ್ಮ ಗುರು, ನಾ ನಿಮ್ಮ ಗುರುವಲ್ಲ. ಪತ್ರಿಸಾರೇ ಆತರ ಹೇಳ್ಬೇಕಾರೆ, ಪ್ರಭು ಸರ ಆತರ ಹೇಳ್ಬೇಕಾದ್ರೆ ನಾವು ನಿಮ್ಮ ಗುರು ಆಗ್ಲಿಕ್ಕೆ ಸಾಧ್ಯನ? ನಮಗೆ ನಾವು ಅಂದ್ರೆ ನಮ್ಮ ಶ್ವಾಸವೇ ನಮ್ಮ ಗುರು. ಅಂದ್ರೆ ಪ್ರತಿಯೊಬ್ಬರು ಕೂಡ ನಾವು ಅರಿವಿನೊಂದಿಗಿರ್ಬೇಕು. ಅರಿವಿನೊಂದಿಗಿರ್ಬೇಕಂದ್ರೆ ನಾವು ಪ್ರತಿ ಕ್ಷಣ ಸತ್ಯ ದರ್ಶನವನ್ನ ಮಾಡಬೇಕು, ಪ್ರತಿ ಕ್ಷಣ ಕೂಡ ಧ್ಯಾನ ಮಾರ್ಗದಲ್ಲಿರ್ಬೇಕು, ನಮ್ಮ ಉಸಿರಿನ ಮೇಲೆ ಗಮನ ಇರಬೇಕು. ಅಂದಾಗ ಮಾತ್ರ ನಾವೊಬ್ಬ ಗುಡಾಕೇಶನಾಗಿ ನಮ್ಮಲ್ಲಿರುವಂತ ಶಂಕರನನ್ನ, ಈಶನನ್ನ ನಾವು ಜಾಗೃತಿಗೊಳಿಸಿದ ನಾವು ಗುಡಾಕೇಶ. ನಮ್ಮಲ್ಲಿರುವಂತಹ ಏನಿದೆಲ್ಲ ಅದನ್ನ ಹಂಚಬೇಕು. ಪಂಚತಿ ಪಂಚಬಿಡ್ತೀವಿ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಏನಿದೆಲ್ಲ ಜ್ಞಾನ ಇದ್ರೆ ಜ್ಞಾನವನ್ನು ಹಂಚಿ, ದುಡ್ಡಿದ್ರೆ ದುಡ್ಡನ್ನು ಹಂಚಿ, ಧನದಿಂದ ನಾವು ಸೇವಾವನ್ನು ಮಾಡಿದಾಗ ಸೇವಾ ಚಕ್ರವರ್ತಿಗಳಾಗಿ ಹೊರಹೊಮ್ಮುತ್ತೀವಿ. ಆಗ ನಮ್ಮಲ್ಲಿ ಆತ್ಮಜ್ಞಾನ, ಜನ್ಮಾಂತರಗಳ ಆತ್ಮಜ್ಞಾನ ನಮ್ಮಲ್ಲಿ ಏನಿದೆಲ್ಲ ಜ್ಞಾನ, ಅದನ್ನ ನಾವು ಹೇಳ್ತಾ ಹೋಗ್ತೀವಿ. ಅವಾಗ ಮತ್ತೆ ನಾ ಈ ಪುಸ್ತಕವನ್ನು ಬರೆದಾಗ ಇಲ್ಲಿ ತಟವರ್ತಿರಾಗ ಸರ್ ನಮ್ಮ ಆತ್ಮಜ್ಞಾನ ಪುಸ್ತಕದ ಸಂದೇಶವನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ನೋಡಿ, ಆತ್ಮಜ್ಞಾನವನ್ನು ಪಡ್ಕೋಬೇಕಂತ ಹೇಳಿದ್ರೆ ಮನುಷ್ಯನ ಒಂದು ಗುರಿ ಇರ್ಬೇಕಂತ, ಒಂದು ಲಕ್ಷ್ಯ ಇರಬೇಕು. ನಾ ಇದನ್ನ ಸಾಧನೆ ಮಾಡೇ ಮಾಡ್ತೀನಿ, ಬಟ್ ಅದು ಲೋಕ ಕಲ್ಯಾಣಕ್ಕಾಗಿರ್ಬೇಕು. ನೋಡಿ, ಪತ್ರಿಸಾರಗಳ ಸಂಕಲ್ಪವೇ ನನ್ನ ಸಂಕಲ್ಪ ಅನ್ಕೊಂಡು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡೆ. 2008ರಲ್ಲಿ ಧ್ಯಾನ ಜಗತ್ತನ್ನು ಅಳವಡಿಸ್ಕೊಂಡೆ, 2008ರಲ್ಲಿ ಪಿರಮಿಡ್ ಜಗತ್ತನ್ನು ಅಳವಡಿಸ್ಕೊಂಡೆ. ಬಟ್ ನನಗೆ 2010ರವರೆಗೂ ನನಗೆ ಸಸ್ಯಾಹಾರಿ ಜಗತ್ತನ್ನ ಅಳವಡಿಸ್ಕೊಳ್ಳಿಕ್ಕೆ ಟೈಮ್ ಬೇಕಾಯ್ತು. ಆದ್ರೆ ಅಳವಡಿಸ್ಕೊಂಡಿದ್ದಿಲ್ಲ. ನೋಡೋಣ ಜಕ್ಕೆ ಅಂತ ಬರ್ತಾ ಇದ್ವಿ. ಯಾಕಂದ್ರೆ ಧ್ಯಾನ ಮಾಡ್ತಾ ಇದ್ವಿಲ್ಲ, ನಮಗೇನಾಗ್ತದೆ, ಅನುಕೂಲ ಆಗ್ತದೆ ಅಂತ. ಬಟ್ ಆದ್ರೂ ಯೂನಿವರ್ಸಲ್ ಒಂದು ಲಾ ಇದೆ, ಕೋರ್ಟ್ ಅಂತಿದಲ್ವಾ, ಕಣ್ಣಿಗೆ ಯಾಕ ನ್ಯಾಯದೇವತೆ ಕಣ್ಣಿಗೆ ಯಾಕೆ ಕಟ್ಟಿದ್ರೆ ಹೇಳಿ? ಎಲ್ಲರನ್ನೂ ಸಮಾನತೆಯಿಂದ ನೋಡ್ಬೇಕು. ಅದೇ ತರ ಯೂನಿವರ್ಸ್ ಕೂಡ ನಮ್ಮನ್ನು ಎಲ್ಲರನ್ನೂ ಸಮಾನತೆಯಿಂದ ನೋಡುತ್ತೆ. ಆ ರೀತಿ ನನ್ನ ಜೀವನದಲ್ಲಿ ಕೂಡ ಜಾಣನಿಗೆ ಮಾತಿನ ಪಟ್ಟು
ಕೋಣನಿಗೆ ಲತ್ತೆ ಪೆಟ್ಟು ಅನ್ನೋ ರೀತಿಯಲ್ಲಿ ಅದನ್ನ ನಾನು ಅನುಭವಿಸ್ಲೇಬೇಕಾಯ್ತು. ಅದನ್ನ ನಾನು ನಿಮ್ಗೆ ಹೇಳ್ತೇನೆ. ಯಾವ್ದಕ್ಕಂತಂದ ಹೇಳಿದ್ರೆ, ಯಾವಾಗ ನನ್ನ ಜೀವನದಲ್ಲಿ ನಾನು ವೆಜಿಟೇರಿಯನ್ ಆಗಿದ್ದಿಲ್ಲಪ್ಪ ಅಂತ ಹೇಳಿದ್ರೆ, 23ನೇ ತಾರೀಕು ಏಪ್ರಿಲ್ ನಾವು ಕೊಲ್ಲಾಪುರಿಗೆ ಹೋಗಿದ್ವಿ. ನಾವು ಫ್ರೆಂಡ್ ಸರ್ಕಲ್ 7 ಜನ ಸೇರಿ ಹೋಗ್ಬೇಕಾದಾಗ ನಮ್ಮ ಗಾಡಿ ಕೊಲ್ಲಾಪುರ ಹೋಗೋಕ್ಕಿಂತ ಮುಂಚೆನೆ ಬೆಳಗಾವ್ ಹತ್ರ ಡಿವೈಡರ್ ಟಚ್ ಆಗಿ ನಮ್ ಗಾಡಿ 3 ಪಲ್ಟಿ ಆಯ್ತು. ನಾವ್ ಯಾರು ಉಳಿಬಾರ್ದು, ಆದ್ರೂ ಉಳ್ಕೊಂಡಿದ್ವಿ ಅಂದ್ರೆ ದಟ್ ಈಸ್ ಪವರ್ ಆಫ್ ಮೆಡಿಟೇಷನ್. ಧ್ಯಾನವನ್ನ ಮಾಡೋದ್ರಿಂದ ನಾವು ಉಳ್ಕೊಂಡ್ವಿ. ನೋಡ್ರಿ, ಕೊರೋನಾ ಸಮಯದಲ್ಲಿ 2010 ಬರ್ಬೇಕಾಗಿತ್ತು ಈ PMC ಅನ್ನೋ ಪತ್ರಿ ಸರ್ ಮೆಡಿಟೇಷನ್ ಚಾನಲ್ ಪತ್ರಿ ಸರ್ ಕಲ್ಸಿರೋ ಕೂಸು. 2010 ಇದ್ದಂತ ಗ್ರಿಡ್ 2020 ಬೇಕಾಗ್ತ ಕರೋನಾ ಅನ್ನುವಂತಹ ಅದೇ ಹೇಳಿದ್ನಲ್ಲಿ ಈಗ ಆದಿತಾಪ, ಆದಿದೈವಿಕ ತಾಪ ಮತ್ತು ಅಧ್ಯಾತ್ಮ ತಾಪ, ಅತಿವೃಷ್ಟಿ ಅನಾವೃಷ್ಟಿವನ್ನ ಅಂದ್ರೆ ಪ್ರಪಂಚ ಯಾರು ಮಾತು ಕೇಳಲ್ಲ ಅಂತ ಹೇಳಿದ್ರೆ, ಮಾತು ಕೇಳಲಿಕ್ಕೆ ಏನ್ ಮಾಡ್ಬೇಕು? ಜಾಣನಿಗೆ ಮಾತಿನ ಪಟ್ಟು ಹೇಳುತ್ತೆ, ಕೋಣನಿಗೆ ಲತ್ತೆ ಪಟ್ಟು ಅನ್ನೋ ರೀತಿಯಲ್ಲಿ ನಮ್ ಗಾಡಿ 3 ಪಲ್ಟಿ ಆದಾಗ ನಾವ್ ಯಾರು ಉಳಿಬಾರ್ದು ಆದ್ರೆ ಉಳ್ಕೊಂಡಿದ್ರೆ ಧ್ಯಾನದಿಂದ ಮೂಲಕ ಉಳ್ಕೊಂಡ್ವಿ. ಆದ್ರೆ ಒಂದು ನಮಗೆ C16 D16 ಅಂತ ಬೆನ್ನಲ್ಲಿ ನರ್ವು ಡ್ಯಾಮೇಜ್ ಆಗುತ್ತೆ. ಎಲ್ಲಾರು ಪೊಲೀಸರು ಕೇಳ್ತಾ ಇದ್ರಲ್ಲಿ ಎಷ್ಟು ಜನ ಬದುಕಿದ್ರೆಲ್ಲ ಗಾಡಿ ಡ್ಯಾಮೇಜ್ ಎಷ್ಟು ಜನ ಉಳಿದಾರ ಅಂತ ಕೇಳ್ತಿದ್ದಾರೆ. ಬಟ್ ಎಲ್ಲರೂ ಉಳ್ಕೊಂಡ್ವಿ. ಸ್ವಲ್ಪ ಎಲ್ಲರಿಗೂ ಲೈಟ್ ಆದಂತಹ ಹೊಡ್ತಾ ಬಿದ್ದಿದ್ದು. ಆದ್ರೆ ಇದೇ ಯೂನಿವರ್ಸ್ ಪಾಠ ಕಲಿಸುತ್ತೆ. ಅವಾಗ ನಾವು ತಿಳ್ಕೋಬೇಕು. ಮತ್ತೆ ನಾವು ದವಾಖಾನೆಗೆ ಅಡ್ಮಿಟ್ ಆದ ಡಾಕ್ಟರ್ ಏನ್ ಹೇಳಿದ್ರು, ನಿಮಗೆ ಆಪರೇಷನ್ ಮಾಡಬೇಕು, ಆಪರೇಷನ್ ಆದ್ರೂ ಕೂಡ ಗ್ಯಾರಂಟಿ ಇಲ್ಲ, ನೀವು ನಡೆದಾಡಕ್ ಆಗಲ್ಲ ಅಂತ ಹೇಳಿದ್ರು ನನಗೆ. ಆಯ್ತು, ಸದ್ಯ ಒಂದು 15 ಟ್ಯಾಬ್ಲೆಟ್ಸ್ ಕೊಡ್ತೀವಿ ತಗೊಂಡ್ ಹೋಗ್ರಿ ಅಂತ ಹೇಳಿ ನನ್ನ ಮನೆಗೆ ಹಣ ತರ ಕರ್ಕೊಂಡ್ ಬಂದ್ರು. ನನ್ನ ಕರ್ಕೊಂಡ್ ಬಂದಾಗ ಧ್ಯಾನವನ್ನ ಮಾಡ್ತಾ ಇದ್ನಲ್ಲ, ಮಲಿಕೊಂಡೇ ಧ್ಯಾನವನ್ನ ಮಾಡಿದೆ. ಅವಾಗ ಇನ್ನರ್ ವಾಯ್ಸ್ ಬಂತು, ನೀನು ಸಸ್ಯಾಹಾರಿ ಆದಾಗ ನಿನ್ನ ಮುಂದಿನ ಜೀವನ ಸುಂದರವಾಗಿರುತ್ತದೆ. ನನ್ನ ಹೆಸರು ಮೊದಲ ಹೆಸರು ಚಂದ್ರಪ್ಪ, ನಿನ್ನ ಹೆಸರು ಕೂಡ ಬದಲಾವಣೆ ಮಾಡ್ಕೋಬೇಕು. ನಿನ್ನ ಹೆಸರು ಚಂದ್ರಪ್ಪ ಅಂತಿದ್ವಿ, ಚಂದ್ರಶೇಖರ ಅಂತ. ಸಿದ್ಧಾರ್ಥ ಯಾವ ತರ ಬುದ್ಧ ಆದ್ಮೇಲೆ ಆ ರೀತಿ ನಿನ್ನ ಹೆಸರನ್ನು ಕೂಡ ಚಂದ್ರಪ್ಪ ಅಂತಿದ್ವಿ, ಚಂದ್ರಶೇಖರ ಅಂತ ನಿನ್ನ ಹೆಸರು ಬದಲಾವಣೆ ಮಾಡಿಕೊಂಡಾಗ ನಿನ್ನ ಮುಂದಿನ ಜೀವನ ಅದ್ಭುತವಾಗಿರುತ್ತೆ ಅಂತ ಇನ್ನರ್ ವಾಯ್ಸ್ ಪರಮಾತ್ಮ ವಾಣಿ, ಅಶರೀರ ವಾಣಿ ಬಂತು. ಅವಾಗ ಅಂದಿನ ದಿನ ಮಾಡಿದೆ, ಅಂದಿನಿಂದ ಇಲ್ಲಿವರೆಗೆ ನಾನು ಸಂಪೂರ್ಣವಾಗಿ ಸಸ್ಯಾಹಾರಿ ಆಗಿದ್ದೇನೆ. ಪತ್ರಿ ಸರ್ ಅವರ ಸಂಕಲ್ಪವಾದಂತಹ ಸಸ್ಯಾಹಾರಿ ಜಗತ್ತನ್ನು ಕೂಡ ನನ್ನ ಜೀವನ ಅಳವಡಿಸಿಕೊಂಡೆ. ಅಂದಿನಿಂದ ಇಂದಿನವರೆಗೆ ನನ್ನ ಜೀವನದಲ್ಲಿ ಟರ್ನ್ ಅನ್ನೋ ರೀತಿಯಲ್ಲಿ ನೆಗೆಟಿವ್ಸ್ ಎಲ್ಲ ಕಟ್ಟಾಗಿ ನಾನು ಮಾಡುವಂತ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ 2 ಪ್ರಮೋಷನ್ ಆಯ್ತು ನನಗೆ. ಮತ್ತೆ ಈಗ ಡೈಲಿ 120 ಕಿಲೋಮೀಟರ್ ಗಾಡಿ ಮೇಲೆ ಹೋಗಿ ಬರ್ತೀನಿ ನಾನು. ಅಂದ್ರೆ ನಡೆದಾಡಕ್ಕಾಗಲ್ಲ, ಅಡ್ಡಾಡಕ್ಕಾಗಲ್ಲ ಅಂತ ಹೇಳಿದಂತ ಡಾಕ್ಟರ್ಗೆ ಅವ್ರು ಆಗ್ತಾರೆ, ಏನ್ ಮಾಡ್ತೀನಿ ಏನಿಲ್ಲ ನೀವು ಅಂತ ಹೇಳಿ. ಅಂದ್ರೆ ಮತ್ತೆ ಚಾರ್ಧಾಮ್ ಯಾತ್ರೆ ಕೂಡ ಮಾಡಿದ್ವಿ. ಅಂದ್ರೆ ಆ ಶಕ್ತಿ ಎಲ್ಲಿಂದ ಬಂತು? ಧ್ಯಾನವನ್ನ ಮಾಡೋದ್ರಿಂದ. ಮಿನಿಮಮ್ ಮಲಿಕಂಡರೆ 10 ತಾಸು 6 ತಾಸು 24/7 ಮೆಡಿಟೇಷನ್ ಮಾಡಿ ನಾನು ಆರಾಮಾಗಿ ನೀವು ಮುಂದೆ ಕುತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಗುಡಾಕೇಶ ಅನ್ನುವಂತ ಶಕ್ತಿ, ನಮ್ಮೊಳಗಿರುವಂತ ಜಾಗೃತಿ ಆದಂತ ಶಕ್ತಿ, ಅರಿವೇ ನಮ್ಮ ಗುರು. ಹಾಗಾಗಿ ಧ್ಯಾನವನ್ನ ಯಾರು ಮಾಡ್ತಿರಲ್ಲ, ಯಾರು ಜಾಗೃತ ಸ್ಥಿತಿಯಲ್ಲಿ ಇರ್ತಿರಲ್ಲ, ಅವರು ಏನೇನಾದ್ರೂ ಸಾಧನೆಯನ್ನು ಮಾಡ್ತೀವಿ ಅನ್ಲಿಕ್ಕೆ ಸಾಕಷ್ಟು ಜನರಲ್ಲಿ ಕೂಡ ನಾನು ಒಬ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರೇ ನಿಜವಾದ ಎನ್ಲೈಟೆಡ್ ಮಾಸ್ಟರ್ ಅಂತ. ಯಾವಾಗ ನಾವು ಸಸ್ಯಾಹಾರಿ ಆಗ್ತೀವಲ್ಲ ಅವಾಗೆ ನಾವು ಎನ್ಲೈಟೆಡ್ ಮಾಸ್ಟರ್ ಆಗ್ತೀವಿ ಅನ್ಲಿಕ್ಕೆ ಒತ್ತಿ ಹೇಳ್ತಾ ಇದ್ದೇನೆ ಮಾಸ್ಟರ್ಸ್. ಅವಾಗ ನಿಮ್ಮ ಜೀವನದಲ್ಲಿ ಧ್ಯಾನ ಘಟಿಸುತ್ತೆ ನಮಗೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ನಾವು ಪರಮಾತ್ಮನನ್ನ ಅವಾಗ ನಾವು ಸಂಪೂರ್ಣವಾದಂತ ಜ್ಞಾನಿ ಆಗ್ತೀವಿ. ಅವಾಗ ನಾವು ಪರಮಾತ್ಮನನ್ನ ನಮ್ಮಲ್ಲಿ ಲೀನ ಮಾಡ್ಕೊಳ್ಳಿಕ್ಕೆ ಈ ವಿಶಾಲವಾದಂತಹ ಭೂಮಿಯ ಮೇಲೆ ನಾವೇನಾಗ್ತೀವಿ, ಬಯಲಾಗಿ ಹೋಗ್ತೀವಿ. ಪಂಚಭೂತಗಳಿಂದ ಕೂಡಿದಂತ ಈ ದೇಹ, ಪಂಚತತ್ವಗಳಿಂದ ಕೂಡಿದಂತಹ ದೇಹ, ಪಂಚೇಂದ್ರಿಯ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಕೂಡಿದಂತ ಈ ದೇಹ ಏನಾಗುತ್ತೆ, ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. 24 ತತ್ವಗಳಿಂದ ಒಳಗೊಂಡಂತ ಈ ಜೀವ ಅಂದ್ರೆ 24 ಪತ್ರಿ ಸರ್ ಕೂಡ ಮೆಸೇಜ್ ಕೊಟ್ಟಾಗಿರೋ 24x7 24ನೇ ತಾರೀಕು 7ನೇ ತಿಂಗಳ ಸಾಯಂಕಾಲ 5 ಗಂಟೆಗೆಲ್ಲ ಪಂಚಭೂತಗಳಲ್ಲಿ ಏನಾಗಿದ್ದೀನಿ, ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ನಾನು ಇದ್ದೀನಿ ಅಂತ 24/7/2022 ನಮ್ಮನ್ನ ಪ್ರತಿಯೊಬ್ಬರಲ್ಲೂ ಕೂಡ ಲೀನರಾಗಿ ನಮ್ಮನ್ನು ಆತ್ಮಜ್ಞಾನಿಗಳನ್ನಾಗಿ ಮಾಡ್ತಾ ಇರ್ತಾರೆ ಮಾಸ್ಟರ್ಸ್. ಇದೇ ಅವ್ರು ಕೊಟ್ಟಿರಂತ ಕೊನೆಯ ಮೆಸೇಜ್ ನೋಡಿ. ಡೇಟ್ ಅಲ್ಲಿ ಕೂಡ ಎಷ್ಟು ಅದ್ಭುತ ಇದೆ. 24x7 ಲೈವ್ ಆಗಿ ಯಾರು ಕೆಲಸ ಮಾಡ್ತೀರಿ, ನಾನು ನೀವು ಒಂದ್ ಹೆಜ್ಜೆ ಮುಂದೆ 99 ಹೆಜ್ಜೆ ಮುಂದೆ ನನ್ನ ಜೊತೆಗೆ ನನ್ನ ಜೊತೆ 24x7 ಇದ್ದಾರೆ, ಪ್ರಭು ಸರ್ ಇದ್ದಾರೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಮಾಸ್ಟರ್ಸ್. ಎಲ್ಲರಿಗಿಂತ ಹೆಚ್ಚಾಗಿ ನಾವು ಮಾಡುವಂತಹ ಪೂಜೆ ಮಾಡುವಂತಹ ತಾಯಿ ಜಗನ್ಮಾತೆ ಶಾಂಭವಿಯ 2004ರಿಂದ ಇಲ್ಲಿವರೆಗೂ ತಾಯಿ ಶಾಂಭವಿ ದೇವಿಯ ಪಾರಣವನ್ನ ಮಾಡ್ತೀವಿ ಮಾಸ್ಟರ್ಸ್. ಹಾಗಾಗಿ ನಮ್ಮ ಪಿರಮಿಡ್ಗೆ ಶಾಂಭವಿ ಅಂತ ಹೆಸರಿಟ್ಟಿದ್ದೀನಿ.
ಶಾಂಭವಿ ಅನ್ನುವ ಯಾರ ಹೆಸರಲ್ಲ, ಯೂನಿವರ್ಸ್ ಹೆಸರು. ಆ ಯೂನಿವರ್ಸ್ ಹೆಸರನ್ನು ನಾವು ಯಾಕೆ ಬಳಸ್ಬೇಕು ಅಂತ ಹೇಳಿದ್ರೆ, ವಿಶ್ವ ಕಲ್ಯಾಣದಲ್ಲಿ ನಿನ್ನ ಕಲ್ಯಾಣ ಅಡಗಿದೆ. ಯಾರು ಯೂನಿವರ್ಸ್ಗೆ ನೀವು ಸೇವೆ ಮಾಡಕ್ ರೆಡಿ ಆಗ್ತಿರಲ್ಲ, ಹೇಳಿದ್ನಲ್ಲ 9ನೇ ಅಧ್ಯಾಯ 21ನೇ ಶ್ಲೋಕದಲ್ಲಿ, ನೀನು ಯೂನಿವರ್ಸಿಗಾಗಿ, ಪ್ರಕೃತಿಗಾಗಿ ನೀನು ಸೇವೆ ಮಾಡು, ನಿನ್ನ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದೇ ರೀತಿ ನನ್ನ ಜೀವನದಲ್ಲಿ ಕೂಡ ಸಾಕಷ್ಟು ಘಟನೆಗಳಾಗಿದೆ ಮಾಸ್ಟರ್ಸ್. ನಮ್ಮ ಗಂಗಾವತಿಯಲ್ಲಿ ನಾವು ಸಸ್ಯಾಹಾರಿಯಲ್ಲಿ ವಾರ ಮಾಡ್ತಾ ಇದ್ವಿ. ಈ ತಿಂಗಳಿಗೊಮ್ಮೆ 104ನೇ ಸಸ್ಯಾಹಾರಿ ರ್ಯಾಲಿಯನ್ನು ಮಾಡ್ತಾ ಇದೀವಿ ನಮ್ಮ ಗಂಗಾವತಿ. ಅದೇ ರೀತಿ ನಾವೇನ್ ಹಾಕಿತ್ತು, 3 ತಿಂಗಳ 6 ತಿಂಗಳಲ್ಲಿ ಪಿರಮಿಡ್ ಕಟ್ಬೇಕಾದ್ರೆ ನಮ್ಮ ಪಿರಮಿಡ್ ಅನ್ನು ಮತ್ತೆ ರಿನಿವೇಶನ್ ಮಾಡಿದ್ವಿ 2020ರಲ್ಲಿ. ಅಲ್ಲಿವರೆಗೂ ಬರೀ ಶಾಂಭವಿ ಧ್ಯಾನ ಮಂದಿರ ಅಂತಿದ್ದು ಶಾಂಭವಿ ಗೋಲ್ಡನ್ ಪಿರಮಿಡ್ ಧ್ಯಾನ ಮಂದಿರ ಅಂತ ಪ್ರತಿ ಹೆಸರು ಕೊಟ್ಟರು ನಮ್ಮ ಪಿರಮಿಡ್ಗೆ. ಮತ್ತೇನಂತ ಕೊಟ್ಟರು, ಈ ಪಿರಮಿಡ್ ಗೋಲ್ಡನ್ ಪಿರಮಿಡ್ ಅಂತ ಫೇಮಸ್ ಆಗುತ್ತೆ. ಅವಾಗ ಗೋಲ್ಡನ್ ಪಿರಮಿಡ್ ಅಂದಾಗ ಈ ಗೋಲ್ಡನ್ ಫಾರ್ಮುಲಾ ನೆನಪಾಗ್ತಾ ಇತ್ತು. ಮತ್ತೆ ನಾವು ಗೋಲ್ಡನ್ ಟೀಚರ್ ಆಗಿ ಕೂಡ ಈಗ ನಾನು ಈ ಗುಡಾಕೇಶದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಇಷ್ಟಪಡ್ತೀನಿ. ನೋಡ್ರಿ, ಗೋಲ್ಡನ್ ಅನ್ನೋದು ನಾವ್ ಎಲ್ಲೇದ್ರು ಕೂಡ ನಮ್ಮ ಮಾತುಗಳು ಕೂಡ ಗೋಲ್ಡನ್ ಆಗ್ಬೇಕು ಅಂತ ಹೇಳಿದಾಗ ನಾವು ಮಾಡುವಂತ ಸೇವೆ ಭಗವಂತನಿಗೆ ಇಷ್ಟ ಆದ್ರೆ ಮಾತ್ರ ಗೋಲ್ಡನ್ ವರ್ಡ್ಸ್ ಆಗ್ತವೆ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅನ್ನೋ ರೀತಿಯಲ್ಲಿ ನಾವು ಕಲಿಕೆ ನಿರಂತರವಾದಾಗ ನಮ್ಮ ಮಾತುಗಳು ಕೂಡ ಅದ್ಭುತವಾದಂತಹ ನಮ್ಮ ಲೈಫ್ ಸ್ಟೂಡೆಂಟ್ ಲೈಫ್ ಇದ್ದಂಗೆ ಇರುತ್ತೆ. ಅದು ಗೋಲ್ಡನ್ ಲೈಫ್ ಆದಾಗ ನಾವು ಒಳ್ಳೆ ಶಿಕ್ಷಕರಾಗ್ತೀವಿ, ಮೈ ಡಿಯರ್ ಫ್ರೆಂಡ್ಸ್ ಸ್ಥಿತಿಯಿಂದ ಮಾಸ್ಟರ್ ಆಗ್ತೀವಿ, ಮಾಸ್ಟರ್ ಸ್ಥಿತಿಯಿಂದ ನಾವು ಗಾಡ್ ಸ್ಥಿತಿ ತಲುಪ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ. ಅವಾಗ ನಮ್ಮಲ್ಲಿ ಆತ್ಮಜ್ಞಾನ ಜಾಗೃತಿ ಆಗ್ತದೆ. ಮತ್ತೇನಾದ್ರು ನೋಡ್ರಿ ಸಾರು, ಪುನರಪಿ ಜನನ ಪುನರಪಿ ಮರಣ ಅನ್ನುವ ಸ್ಥಿತಿಯಿಂದ ನಾವು ಹೊರಗೆ ಬರ್ತೀವಿ. ಜನನ ಮತ್ತು ಮರಣ ಚಕ್ರಗಳಿಂದ ನಾವು ಹೊರಬಂದು ಏನಾಗ್ತೀವಿ, ಜನ್ಮರಾಹಿತ್ಯ ಸ್ಥಿತಿಯನ್ನು ಪಡ್ಕೊಳ್ತೀವಿ ಅಂತ ಇಲ್ಲಿ ನನಗೆ ತಡವರ್ತಿ ರಾಘವ್ ಸರ್ ಈ ಪುಸ್ತಕ ಬೆಳಗ್ಗೆಂತ ಮುಂಚೆ ಕೊಟ್ಟಂತ ಸಂದೇಶ. ಆಮೇಲೆ ಜನ್ಮರಹಿತ ಸ್ಥಿತಿಯನ್ನು ಪಡ್ಕೊಂಡಾಗ ಶಾಶ್ವತವಾಗಿ ಹೊರಗಡೆ ಬರುತ್ತೇನೆ, ಅದನ್ನೇ ನಾವು ಮೋಕ್ಷ ಅಂತ ಕರಿತೀವಿ. ನೋಡಿ, ಸತ್ಮೇಲೆ ಪಡೆದ ಮೋಕ್ಷ ಎಲ್ಲ, ಇದ್ದಾಗ ಎಲ್ಲಾರನ್ನು ತ್ಯಾಗ ಮಾಡ್ಬೇಕು. ಏನೇನ್ ತ್ಯಾಗ ಮಾಡ್ಬೇಕು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನ ನಾವು ಜಯಿಸ್ಬೇಕು. ರಜಗುಣ, ತಮ ಗುಣಗಳನ್ನ ಬ್ಯಾಲೆನ್ಸ್ ಮಾಡ್ತಾ ಪ್ರಾಪಂಚಿಕ ಜೀವನಕ್ಕೆ ಮೀಸಲಿಡಬೇಕು. 25% ಅನ್ನ 50% ಸಾತ್ವಿಕ ಗುಣಗಳಾದಾಗ ನಾವು ನಿರ್ಗುಣಾಕಾರರಾಗ್ತೀವಿ. ಅವಾಗ ನಮ್ಮಲ್ಲಿ ಅದ್ಭುತ ಶಕ್ತಿ ಹೊರಹೊಮ್ಮುತ್ತೆ. ಅವಾಗ ನಮ್ಮ ಆತ್ಮಜ್ಞಾನ ಸಂಪಾದನೆ ಪ್ರಾರಂಭವಾಗುತ್ತೆ. ಅಲ್ಲಿವರೆಗೆ ಬರೀ ದುಡ್ಡು 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 ದುಡ್ಡು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಮರೆತು ಬಿಡ್ತೀವಿ, ಬರೀ ಅಲ್ಲಿ ಐತೆ ಅಲ್ಲಿ ಅಂತ ಕುತ್ಕೊಂಡ್ಬಿಡ್ತೀವಿ. ಹಾಗಾಗಿ ನಾವೇನ್ ಮಾಡ್ಬೇಕು, ಪ್ರತಿಯೊಬ್ಬರು ಕೂಡ ನಾವು ಆತ್ಮಜ್ಞಾನವನ್ನು ಪಡ್ಕೊಳ್ಬೇಕಂದ್ರೆ ಪತ್ರಿಜಿಯವರು ಮಾರ್ಗವನ್ನು ಬೋಧಿಸಿರುವ ಶ್ವಾಸದ ಮೇಲೆ ಧ್ಯಾಸವನ್ನ, ಅಂದರೆ ಅದಕ್ಕೆ ಪತ್ರಿಜಿಯವರು ಧ್ಯಾನದಿಂದ ಜ್ಞಾನ ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ಅದು ನಮ್ಮ ಪ್ರಭು ಸರ್ ಕೂಡ ಏನಂತಾರೆ, ಧ್ಯಾನದಿಂದ ಜ್ಞಾನವನ್ನು ಮಾಡಲಿಕ್ಕೆ ಪ್ರತಿದಿನ ಕೂಡ ನಾವು ಧ್ಯಾನವನ್ನು ಮಾಡುತ್ತಾ ಇದೀವಿ. ಹಾಗಾಗಿ ಈ ಆತ್ಮಜ್ಞಾನ ಅನ್ನೋದು ಅತ್ಯಂತ ಶ್ರೇಷ್ಠತೆಯಾದಂತಹ ಅದ್ಭುತವಾದಂತಹ ಜ್ಞಾನ ಮಾರ್ಗ ಅಂತ ಹೇಳಿ ಇಷ್ಟಪಡ್ತೀನಿ. ಮತ್ತೆ ಈ ಆತ್ಮಜ್ಞಾನದಿಂದ ನೋಡ್ರಿ ಯಾರ್ಯಾರು ಲಾಭ ಪಡ್ಕೊಂಡಿದ್ದಾರೆ, ಎಷ್ಟು ಜನ ಇದ್ದಾರೆ ನೋಡಿ. ಬರೀ ಆತ್ಮಜ್ಞಾನದಿಂದನೇ ಸಿದ್ದೇಶ್ವರ ಅಪ್ಪಾಜಿಯವರು ಒಂದೊಂದು ಮಾತುಗಳು ಕೂಡ ಅವರು ಧ್ಯಾನ ಅಂದ್ರೆ ವಜ್ರ ಅಂತ, ನಮಗೆ ವಜ್ರ ಬೇಕಾ ಕಲ್ ಬೇಕಾ ನಾವು ಡಿಸೈಡ್ ಮಾಡಿಕೊಳ್ಳಿ. ಧ್ಯಾನ ಅನ್ನುವ ವಜ್ರ ಬಿಟ್ಟು ನಾವು ಬರೀ ಪ್ರಾಪಂಚಿಕಕ್ಕೆ ನಾವು ಸುಖ ಪಡಬಾರದು. ಈ ಪ್ರಾಪಂಚಿಕದಲ್ಲಿ ಇದ್ದುಕೊಂಡು ಸಂಸಾರದಲ್ಲಿ ಇದ್ದುಕೊಂಡು ಏನ್ ಮಾಡ್ಬೇಕು, ಆಧ್ಯಾತ್ಮಿಕತೆಯಲ್ಲಿ ಪುರೋಗತಿಯನ್ನು ಪಡಿಬೇಕು. ಅಂದಾಗ ಒಬ್ಬ ನಾವು ಡಾಕ್ಟರ್ ರಾಜ್ಕುಮಾರ್ ಆಗ್ತೀವಿ, ಒಬ್ಬ ಕಂಡಕ್ಟರ್ ಇದ್ದಂತ ಸಾಮಾನ್ಯ ಮನುಷ್ಯ ಒಬ್ಬ ರಜನಿಕಾಂತ್ ಆಗ್ತೀವಿ. ನೋಡ್ರಿ, ಎಲ್ಲಾ ಫೀಲ್ಡ್ ಅಲ್ಲಿ ನಾವು ಮೇಲೋದ್ರೆ ತಳಗಿಳಿಲೇಬೇಕಂತೆ. ಬಟ್ ಆಧ್ಯಾತ್ಮಿಕ ಅನ್ನೋ ಪೀರಿಯಡ್ ಅಲ್ಲಿ ನಾವು ತಳಗಿಳಿಯಲ್ಲ. ಎಲ್ಲಾ ಇದರಲ್ಲಿ ಆಧ್ಯಾತ್ಮಿಕದಲ್ಲಿ 2008ರಿಂದ ನಾನು ಇಲ್ಲಿವರೆಗೂ ನನ್ನ ನನ್ನ ಲೈಫಲ್ಲಿ 2008 ನನ್ನ ಜೀವನದಲ್ಲಿ ಅತ್ಯುನ್ನತವಾದಂತಹ ಮಹೋನ್ನತವಾದಂತಹ ನಮ್ಮ ತಾಯಿ ಮೂಲಕ ನಾವು ಧ್ಯಾನ ಬಂದೆ. ನೋಡ್ರಿ, ತಾಯಿಯಿಂದಲೇ ತಂದೆಯನ್ನು ತೆಗೆದುಕೊಳ್ಳಿ ಅನ್ನೋ ರೀತಿಯಲ್ಲಿ ನಮ್ಮ ತಾಯಿ ಮೂಲಕ ನನಗೆ ಧ್ಯಾನವನ್ನ ಪರಿಚಯವಾಯಿತು. ಹಾಗಾಗಿ ನಮ್ಮ ಕರ್ಮ ಸಿದ್ಧಾಂತದ ಪ್ರಕಾರ ಧ್ಯಾನಾದಿ ದಗ್ಧ ಕರ್ಮಣಂ ಅನ್ನೋ ರೀತಿಯಲ್ಲಿ ನಾವು ಧ್ಯಾನವನ್ನ ಮಾಡ್ತಾ ಹೋದ್ರೆ ಯಾವುದೇ ಜನ್ಮ ಇರ್ಬೋದು, ಆಗಮಿತ, ಸಂಚಿತ, ಸೂಚಿತ ಕರ್ಮಗಳನ್ನು ದಗ್ಧ ಮಾಡಿಕೊಂಡು ಒಬ್ಬ ಧ್ಯಾನಿಗಳಾಗ್ಲಿಕ್ಕೆ, ಯೋಗಿಗಳಾಗ್ಲಿಕ್ಕೆ ಸಾಧ್ಯವಾಗುತ್ತೆ ಮಾಸ್ಟರ್ಸ್. ಮತ್ತೆ ಇದರಲ್ಲಿ ಒಟ್ಟು ತ್ರಿವಿಧ ಅಗ್ನಿಗಳು ಅಂತ ಬರ್ತವೆ ನಮ್ಮ ಈ ಪುಸ್ತಕದಲ್ಲಿ, ಆತ್ಮಜ್ಞಾನ ಪುಸ್ತಕದಲ್ಲಿ. ತ್ರಿವಿಧ ಅಗ್ನಿಗಳು ಅಂದ್ರೆ ಯಾರಾದ್ರೂ ಹೇಳ್ತೀರಾ? ನಮ್ಮ ದೇಹದಲ್ಲಿದೆ 3 ರೀತಿಯ ಅಗ್ನಿಗಳಿದ್ದಾವೆ. ಯಾರಾದ್ರೂ ಹೇಳಕ್ಕಾಗುತ್ತಾ? ಸಾಧ್ಯ ಆಗತ್ತಾ? ಹೇಳಿ, ಗೊತ್ತಿದ್ರೆ ಹೇಳಿ. 3 types of agnis. ವೈಶ್ವಾನರ ಅಗ್ನಿ ಯಾವ್ದ್ರಿ?
ವೈಶ್ವಾನರ ಅಗ್ನಿ. ಹೇಳಿ ಮತ್ತೆ ಹೇಳಿ. ಇಲ್ಲ ಅದೊಂದು ಗೊತ್ತಿದೆ, ವೈಶ್ವಾನರ ಅಗ್ನಿ. ಅಲ್ಲ ಅದಲ್ಲ, ನಮ್ಮ ದೇಹದಲ್ಲಿ 3 ಅಗ್ನಿಗಳಿದಾವೆ. ಒಂದು ಜಠರಾಗ್ನಿ, Okay. ಅಂದ್ರೆ ನಮ್ಮ ದೇಹವನ್ನು ಶುದ್ಧೀಕರಣ ಮಾಡುತ್ತೆ. ಎರಡನೇದು ಕಾಮಾಗ್ನಿ, ನಮ್ಮ ಮನಸ್ಸನ್ನು ಶುದ್ಧೀಕರಣ ಮಾಡಿಕೊಳ್ಳಿಕ್ಕೆ ಕಾಮವನ್ನು ಜಯಿಸ್ತದೆ. ಮೂರನೇದು ಜ್ಞಾನಾಗ್ನಿ, ಧ್ಯಾನದಿಂದ ಪ್ಯೂರಿಫೈ ಆಗುತ್ತೆ, ಜ್ಞಾನ ಬರುತ್ತೆ. ಅವಾಗ ನಮ್ಮಲ್ಲಿ ಆತ್ಮಜ್ಞಾನ ಜಾಗೃತಿ ಆಗುತ್ತೆ. ಒಂದು ಜಠರಾಗ್ನಿ, ದೇಹದ ಶುದ್ಧೀಕರಣ ಮಾಡಿದಾಗ ನೋಡ್ರಿ 3 ದಿನ ಬೇಕು. ನಾವು ನಾನ್ ವೆಜ್ ತಿಂದ್ರೆ 72 hours ಬೇಕು. ನಮ್ ಮಿಕ್ಸಿಗೆ ನೀವು ಏನ್ ಬೇಕಾದ್ರೆ ಹಾಕಿದ್ರೆ ಏನಾಗುತ್ತೆ, ಮಿಕ್ಸಿ ಎಲ್ಲ ಕೆಟ್ಟಾಗುತ್ತೆ. ಅದೇ ರೀತಿ ನಮ್ಮ ಜಠರಾಗ್ನಿ ಅನ್ನುವಂತಹ ನಮ್ಮ ನಾಭಿಯನ್ನು ಎಷ್ಟು ಶುದ್ಧತೆ ಇಟ್ಕೊಂತೀರಿ, ನಾಭಿ ಚಕ್ರ ಆಕ್ಟಿವ್ ಆಗ್ಬೇಕಂತಂದ್ರೆ ನಾವು ಸಸ್ಯಾಹಾರಿಗಳಾಗಬೇಕು. ನಮ್ಮ ದೇಹದಲ್ಲಿ ಒಟ್ಟ ಬ್ರಹ್ಮ, ವಿಷ್ಣು, ಮಹೇಶ್ವರ ಅನ್ನುವಂತ 3 ಏನಿದಾವೆ ನಾಡಿಗಳಿದಾವೆ. ಎಡ, ಪಿಂಗಳ, ಸುಷುಮ್ನ ನಾಡಿಗಳು ಅಂತ ಹೇಳ್ತಾರೆ. ಎಡ, ಪಿಂಗಳ, ಸುಷುಮ್ನ ಅಂದ್ರೆ ನಮ್ಮ ಎಡ ಮುಗಿಗೆ ಚಂದ್ರನಾಡಿ ಅಂತ ಹೇಳ್ತಾರೆ, ನಮ್ಮ ಬಲ ಒಳಗಿಗೆ ಸೂರ್ಯನಾಡಿ ಅಂತ ಹೇಳ್ತಾರೆ, ನಮ್ಮ ಮಧ್ಯದಲ್ಲಿರುವಂತಹ ನಾಡಿಗೆ ಸರಸ್ವತಿ ನಾಡಿ ಅಂತ ಹೇಳ್ತಾರೆ, ಸುಷುಮ್ನ ನಾಡಿ ಅಂತ ಕರೀತಾರೆ. ಅವನ್ನೇ ಬ್ರಹ್ಮ, ವಿಷ್ಣು, ಮಹೇಶ್ವರ ನಾಡಿಗಳು ಅಂತ ಹೇಳ್ತಾರೆ. ಎಡ, ಪಿಂಗಳ, ಸುಷುಮ್ನ ನಾಡಿಗಳು ಅಂತ ಕರೀತಾರೆ. ಇವು 3 ಜಾಗೃತಿ ಆದಾಗ ಮಾತ್ರ ನಮ್ಮಲ್ಲಿ ಆತ್ಮಜ್ಞಾನ ಮಾತ್ರ ಕುಂಡಲಿ ಶಕ್ತಿ ಜಾಗೃತಿ ಆಗುತ್ತೆ. ಅವಾಗ ನಮ್ಮ 7 ಚಕ್ರಗಳು, 7 ಲೇಯರ್ಸ್, 7 ಬಾಡೀಸ್, 7 ಕಲರ್ಸ್, 7 ಡೇಸ್, 7 ಸೋಲ್ಸ್, 6 ಸೆನ್ಸ್ ನಮ್ಮಲ್ಲಿ ಜಾಗೃತಿ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಆಜ್ಞಾ ಚಕ್ರವನ್ನ ನಮ್ಮ 2 ಕಣ್ಣುಗಳನ್ನು ಮುಚ್ಚಿದಾಗ 3ನೇ ಕಣ್ಣು ಜಾಗೃತಿಗೊಳಿಸಿಕೊಂಡಾಗ ನಮ್ಮಲ್ಲಿ ದಿವ್ಯ ಚಕ್ಷು ಜಾಗೃತಿ ಆಗುತ್ತೆ. ಮಾಸ್ಟರ್ಸ್, ಅದು ಮಾಡ್ಬೇಕಂದ್ರೆ ನಾವು ಧ್ಯಾನವನ್ನ ಮಾಡ್ಬೇಕು. ಯಾವ ಧ್ಯಾನ ಮಾಡ್ಬೇಕು? ಗುಡಾಕೇಶ ಮಾಡ್ಬೇಕು. 1 ನಿಮಿಷ ಮಾಡಿ ಕಣ್ ತಕ್ಕೊಂಡು, 2 ನಿಮಿಷ ಮಾಡಿ ಕಣ್ ತಕ್ಕೊಡೋದಿಲ್ಲ. ನಮ್ಮ ವಯಸ್ಸು ಎಷ್ಟಿದೆ ಅಷ್ಟಲ್ಲ. ಅದು ಗೋಲ್ಡನ್ ಫಾರ್ಮುಲಾ ಮಾಡ್ಬೇಕಂದಾಗ ನಮ್ಮನ್ನ ಅರಿವಿನಲ್ಲಿರ್ಲಿಕ್ಕೆ ಮಾಡುವಂತ ಗೋಲ್ಡನ್ ಫಾರ್ಮುಲಾ. ಬಟ್ ನಾವು ಮಿನಿಮಮ್ 1 ತಾಸು ಕುತ್ಕೊಂಡ್ರೆ 1 ನಿಮಿಷ ಕುಂತಂಗಾಗಿರ್ಬೇಕು. ಅದು ನಿಜವಾದಂತಹ ಎನ್ಲೈಟ್ಮೆಂಟ್ ಆಗ್ಲಿಕ್ಕೆ ನಾವು ಆರೋಗ್ಯವನ್ನು ಪಡಿತೀವಿ. ಮಿನಿಮಮ್ 1 ತಾಸು ಯಾರು ಮಾಡ್ತೀರಿ? ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಮಿನಿಮಮ್ 3 hours ಯಾರು ಮಾಡ್ತೀರಿ? ಅವರು ಭಗವಂತರಾಗ್ತೀರಿ, ಸಾಕ್ಷಾತ್ ಭಗವಂತರಾಗ್ತೀರಿ. ಯಾರು ಗುಡಾಕೇಶ ಮಾಡ್ತೀರಿ ಅವರು ಸಾಕ್ಷಾತ್ ಕೃಷ್ಣ ಕಾನ್ಸಿಯಸ್ಗೆ, ಪತ್ರಿ ಸರ್ವ ಕಾನ್ಸಿಯಸ್ಗೆ ಬರ್ತೀವಿ ನಾವು. ಅದು ಪ್ರಭು ಸರ್ ಇದ್ದಾರೆ, ತೋರಿಸ್ತಾ ಇದ್ದಾರೆ ಅವ್ರ ಕಾನ್ಸಿಯಸ್. ಅಂದ್ರೆ ನಾವೆಲ್ಲ ಒಂದೆಸಲಿ ಕುತ್ಕೊಂಡು ಧ್ಯಾನವನ್ನು ಮಾಡಿದಾಗ ಯೂನಿವರ್ಸಿನ ವ್ಯಕ್ತಿ ಊರ್ಧ್ವಮುಖವಾಗಿ ಹರಿಯುತ್ತಿರುವಂತಹ ಪ್ರಾಣವಾಯು ಅಂಗಾಲಿನಿಂದ ಹಳ್ಳಿವರೆಗೆ ಬರುತ್ತೆ. ಮತ್ತೆ ಅಧೋಮುಖವಾಗಿ ಬರುತ್ತಿರುವಂತಹ ಪ್ರಾಣಶಕ್ತಿ ಯೂನಿವರ್ಸ್ ನಮ್ಮಲ್ಲಿ ಕನೆಕ್ಟ್ ಆದಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಎನರ್ಜಿ ಬರುತ್ತೆ. ಅದೇ ಆತ್ಮಜ್ಞಾನ. ಅವಾಗ ನಮ್ಮಲ್ಲಿ ಲೈಟ್ ಸ್ವಿಚ್ ಲೈಟ್ ಏನಾಗುತ್ತೆ ನೋಡಿ, ಪಾಸಿಟಿವ್ ಅಂಡ್ ನೆಗೆಟಿವ್ ಅನ್ನುವಂತಹ ಆ ಎನರ್ಜಿ ಬಂದಾಗ ಒಂದು ಸ್ವಿಚ್ ಹಾಕಿದೆ, ಯಾವ ತರ ಮನೆಯ ಲೈಟ್ ಹತ್ತಲ್ಲ, ಅದೇ ರೀತಿ ನಮ್ಮ ಜ್ಞಾನವನ್ನು ನಾವು ನಮ್ಮಲ್ಲಿರುವಂತಹ ಊರ್ಧ್ವಮುಖಿ ಹರಿಯುತ್ತಿರುವಂತಹ ಪ್ರಾಣವಾಯುವನ್ನು ಹರಿಸಿರುವೋತ್ತಮ, ವಾಯು ಜೀವೋತ್ತಮ. ಹರಿ ಅಂತ ಹೇಳಿದ್ರೆ ನಿನ್ನನ್ನು ನೀನು ಹರಿಬೇಕು. ನಿನ್ನೊಳಗಿರುವಂತಹ ಅಂತರಂಗಕ್ಕೆ ನೀಡಿದಾಗ ಹರಿ ಆಗ್ತೀಯ. ನಿನ್ನಲ್ಲಿರುವಂತಹ ಪ್ರಾಣವಾಯುವನ್ನು ಊರ್ಧ್ವಮುಖವಾಗಿ ಕಣ ಕಣವೇ ಶಾರದೆ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಕಣಗಳಿಗೆ ಕೂಡ ನಾವು ನಮ್ಮನ್ನ ಸ್ವಚ್ಛಗೊಳಿಸ್ತಾ ನಮ್ಮಲ್ಲಿರುವಂತಹ ಇಂಗಾಲ ಡೈಆಕ್ಸೈಡ್ ಹೊರ ಹಾಕಿ ಶುದ್ಧವಾದ ಪ್ರಾಣವಾಯುವನ್ನು ತೆಗೆದುಕೊಳ್ತಾ ಹೋದಾಗ ನಾವೇನಾಗ್ತೀವಿ? ಒಬ್ಬ ಆಂಜನೇಯನಾಗ್ತೀವಿ, ವಿಶ್ವಮಯ ಪ್ರಾಣಶಕ್ತಿಯನ್ನು ಪಡಿತೀವಿ. ಆಗ ಏನಾಗ್ತೀವಿ? ವಜ್ರಕಾಯರಾಗ್ತೀವಿ ನಾವು. ವಜ್ರಕಾಯ ಆಗ್ಬೇಕಂದ್ರೆ ಆಂಜನೇಯನಿಗೆ ಅಂಜನಾದೇವಿ ಆ 3 ವರ್ಷ ಇದ್ದಾಗ ಆಂಜನೇಯನ ವಜ್ರಕಾಯವನ್ನ ಮಾಡಿ ಧ್ಯಾನ ಮಾಡಿಸಿ ಪ್ರತಿಯೊಂದು ಗ್ರಾಮಗಳಿಗೆ, ಹಳ್ಳಿಗಳಿಗೆ ಕೂಡ ಒಬ್ಬೊಬ್ಬ ಆಂಜನೇಯನ ದೇವಸ್ಥಾನ ಇದೆ ನೋಡ್ರಿ. ದೇವಮಾನವಾದ ಆಂಜನೇಯ. ಧ್ಯಾನ ಮಾಡಿದ್ರೆ ಮರ್ಕಟ, ಧ್ಯಾನ ಮಾಡಿದ್ರೆ ಏನಾಗ್ತೀವಿ ನಾವು? ಆಂಜನೇಯ ಆಗ್ತೀವಿ. 2 ನಮ್ಮ ಕೈಯಲ್ಲೇ ಇದೆ. ಧ್ಯಾನ ಮಾಡ್ಲಿಲ್ಲ ಅಂದ್ರೆ ಮಾನವ ಸಾಮ್ರಾಜ್ಯ ನೋಡ್ರಿ. ಅದಕ್ಕೆ ಹೇಳ್ತೀವಿ ನಾವು ಕಲ್ಲಾಗ್ಬೇಕಂತ ಹೇಳಿದ್ರೆ ಒಟ್ಟು 5 ಸಾಮ್ರಾಜ್ಯಗಳು ಬರ್ತವೆ. 5 ಸಾಮ್ರಾಜ್ಯದಲ್ಲಿ 84 ಲಕ್ಷ ಜೀವರಾಶಿಗಳನ್ನ ಈ ಮಾನವ ಜನ್ಮವನ್ನು ಸಿಗ್ಬೇಕಂತ ಹೇಳಿದ್ರೆ ಜ್ಞಾನ್ ಪೂರ್ಣಂಗಾಯಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ರುತಿ, ಅಷ್ಟವರ್ಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು, ಕೊಟ್ಟಾನು ಶಿವಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೆಸರು ಶಿವನೆಂದು ಕರೆಯಿರಿ, ಜ್ಞಾನ್ ಪೂರ್ಣಂಗಾಯಂ ಜ್ಯೋತಿ ನಿರ್ಮಲವಾದ ನಮ್ಮ ಮನವೇ ಕರ್ಪೂರದ ರುತಿ. ಈ ಮನವೆಂಬ ಕರ್ಪೂರವನ್ನ ಧ್ಯಾನದ ಮೂಲಕ ಜೀವಿಗೆ ಹಚ್ಚಿದಾಗ ಅಪ್ಪೋ ದೀಪೋಭವಾಗ್ತಿ, ನಿನಗೆ ನೀನು ಬೆಳಕಾಗ್ತೀಯ. ಒಬ್ಬ ಬುದ್ಧನಾಗಿ ಹೊರಹೊಮ್ತೀವಿ, ಒಬ್ಬ ಪತ್ರಿಜಿಯಾಗಿ ಹೊರಹೊಮ್ತೀವಿ.
ಒಬ್ಬ ಗ್ರ್ಯಾಂಡ್ ಮಾಸ್ಟರ್ ಪ್ರೊಫೆಸರ್ ಆಗಿ ಹೊರಹೊಮ್ತೀವಿ ನಾವು. ಅವಾಗ ನಾವು ಗುಡಾಕೇಶ ನಮ್ಮಲ್ಲಿ ಜಾಗೃತಿ ಆಗುತ್ತೆ. ಹಾಗಾಗಿ 84 ಲಕ್ಷ ಜೀವರಾಶಿಗಳು ಯಾವುವು? ಕಲ್ಲು ಮಣ್ಣಾಗ್ತಿವಿ, ಖನಿಜ ಸಾಮ್ರಾಜ್ಯ ಆಗ್ತಿವಿ ಮೊದಲನೇದಾಗಿ. ಆತ್ಮ ಪದಾರ್ಥ ಅವೇ ನಾವೇ. ಅದಾದ್ಮೇಲೆ ಏನಾಗ್ತಿವಿ? ವನ ಸಾಮ್ರಾಜ್ಯ, ಜೀವ ಜಂತುಗಳಾಗ್ತಿವಿ, ಪ್ರಾಣಿಗಳಾಗ್ತಿವಿ. ಮಾನವ ಸಾಮ್ರಾಜ್ಯ ಅಂತ ಬರ್ಬೇಕಂದ್ರೆ ನಾವು 300 ಜನ್ಮ ಕಳಿಬೇಕು. 300ರಿಂದ 400 ಜನ್ಮ. ಅವಾಗ ಮಂಗನಿಂದ ಮಾನವನಾಗ್ತಿವಿ. ಈ ಮಾನವನಿಂದ ಮತ್ತೆ ಆ ಸಾಮ್ರಾಜ್ಯಕ್ಕೆ ಬರ್ಬೇಕು ನಾವು. ದೇವರ ಸಾಮ್ರಾಜ್ಯಕ್ಕೆ ಬರ್ಬೇಕಂದ್ರೆ 2 ಕಣ್ಣುಗಳನ್ನು ಮುಟ್ಟಿದಾಗ, ಈ ಗುಡಾಕೇಶ ಧ್ಯಾನವನ್ನ ಮಾಡಿದಾಗ, ಮಿನಿಮಮ್ 3 ಅವರ್ಸ್, ಮ್ಯಾಕ್ಸಿಮಮ್ 6 ಅವರ್ಸ್ ನಾವು ಧ್ಯಾನವನ್ನ ಮಾಡಿದಾಗ ಸಾಕ್ಷಾತ್ ಭಗವಂತ ಎಲ್ಲಾ ದೇವತೆಗಳು ಮಾಡುವುದೇ ಧ್ಯಾನವನ್ನ ನಾವು ಕೂಡ ಮಾಡುವ ಧ್ಯಾನವನ್ನ ಮಾಡಿದಾಗ ಸಾಕ್ಷಾತ್ ವಿ ಆರ್ ಆಲ್ ಗಾಡ್ಸ್ ಆಗ್ತೀವಿ, ದೈವಾಂಶ ಸಂಭೂತರಾಗ್ತೀವಿ ನಾವು. ಅದನ್ನು ಹೇಳ್ಕೊಡುವುದೇ ಈ ಆತ್ಮಜ್ಞಾನ ನಿಮ್ಮಲ್ಲಿರುವಂತಹ ಶಾಸ್ತ್ರ ಚಕ್ರದಲ್ಲಿರುವಂತಹ A to Z. ಅದಕ್ಕೆ ಪತ್ರಿಸಾರಿ ಹೇಳ್ತಾರೆ, మీకు ఏ తెలిసి ఏ చెప్పండి, బి తెలిసి బి చెప్పండి, సి తెలిసి సి చెప్పండి, A to Z మీకు వస్తే A to Z చెప్పండి అంటే అప్పుడు గుడాకేశ అవుతారు కదా, అప్పుడు మీరు సాక్షాత్ భగవంతులు అవుతారు అని చెప్తారు. ಅಂದ್ರೆ ಯಾವಾಗ A to Z ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಸಾಕ್ಷಾತ್ ಧ್ಯಾನವನ್ನ ಮಾಡಿದಾಗ ಇಡೀ ವಿಶ್ವವೇ ನಮ್ಮಲ್ಲಿ ಇರುತ್ತೆ. ನಾವು ಏನ್ ಬೇಕಾದ್ರೂ ಇಂಗ್ಲಿಷ್ ಬೇಕು, ಯಾವ ಭಾಷೆಯನ್ನು ಬೇಕಾದ್ರೂ ಮಾತಾಡುವಂತ ಶಕ್ತಿ ನಮ್ಮಲ್ಲಿ ಬರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕಂತ ಹೇಳ್ತಾನೆ, ಶ್ವಾಸದ ಮೇಲೆ ಧ್ಯಾಸ. ಉಸಿರಿದ್ದರೆ ಶಿವ, ಉಸಿರಿಲ್ಲದ್ರೆ ಶಿವ ಆಗ್ತೇವೆ. ಹಾಗಾಗಿ ಉಸಿರಿನೊಂದಿಗೆ ನಮ್ಮ ಪಯಣವನ್ನ ಮಾಡ್ತಾ ಹೋದಾಗ ನಾವು ಇಚ್ಛಾಮಾಣಿಗಳಾಗ್ತೀವಿ. ಅನ್ಲಿಕ್ಕೆ ಜಠರಾಗ್ನಿಯನ್ನ ಕ್ಲೀನ್ ಮಾಡಿಟ್ಕೋಬೇಕಂದ್ರೆ ನಮ್ಮ ಆಹಾರ ಹಿತಬುಕ್ ಮಿತಬುಕ್ ಋತುಬುಕ್ ಅನ್ನೋ ರೀತಿಯಲ್ಲಿ ಹಿತವಾಗಿ ಮಿತವಾಗಿ ಋತುವಿಗೆ ಅನುಸಾರ ಊಟ ಮಾಡೋದನ್ನ ನಾವು ಅಭ್ಯಾಸ ಮಾಡಿಕೊಳ್ಬೇಕು. 1 ತುಂಡವ ಯೋಗಿ, 2 ತುಂಡವ ಭೋಗಿ, 3 ತುಂಡವ ರೋಗಿ, 4 ತುಂಡವನ ಹೊತ್ಕೊಂಡು ಹೋಗಿ. ಯಾವ್ದು ಬೇಕು ನಮ್ಮ ಆಯ್ಕೆ ನಮ್ಮ ಕೈಯಲ್ಲಿದೆ. ಹಾಗಾಗಿ ಯಾರ ಹಣ್ಣು ಹಂಪಲುಗಳನ್ನು ಋತುವಿಗೆ ಅನುಸಾರ ತಿಂತಾರಲ್ಲ ಯಾವ್ದು ರೋಗಗಳು ಬರಲ್ಲ. ಈ ನೋಡ್ರಿ, ಈ ಟೈಮಲ್ಲಿ ಎಲ್ಲ ನೇರಳೆ ಹಣ್ಣು ಬರ್ತವೆ. BP ಶುಗರಿಗೆ 7 ಮಾಡಿಸಿ ಅಂತ ನೇರಳೆ ಹಣ್ಣು, ಬಡವರ ಸೇವು ಪೇರಳೆ ಹಣ್ಣು, ಅದನ್ನು ಕೂಡ ತಿನ್ಬೇಕು. ಅಂದ್ರೆ ಯಾವ್ಯಾವ ಟೈಮ್ ಯಾವ ಹಣ್ಣುಗಳು ಬರ್ತಾವಲ್ಲ ಅವೆಲ್ಲ ಪ್ರಕೃತಿ ನೀಡಿದಂತ ವರ. ರಾಮನಿಗೆ ಹೇಳ್ತಾರಂತ, ರಾಮ ಕಾಡಿಗೆ ಹೋಗಿರ್ತಂತ 14 ವರ್ಷ ವನವಾಸದಲ್ಲಿ. ಅಲ್ಲಿ ಎಲ್ಲ ರಾಕ್ಷಸರು ಇರ್ತಾರಂತೆ. ಅಂದ್ರೆ ಇವರೆಲ್ಲ ಲಂಕಕ್ಕೆ ಹೋದಾಗ ಅಲ್ಲಿ ಹೇಳ್ತಾರಂತೆ, ನೀವು ತಿಂದ್ರೆ ನಿಮಗೆ ನಾನು ಕಟ್ ಮಾಡ್ಕೊಂಡ್ ಬರ್ತೀನಿ, ಏನ್ ತರ್ಲಿ, ಕುರಿ ತರ್ಲಿ, ಕೋಳಿ ತರ್ಲಿ, ಏನ್ ತರ್ಲಿ ಅಂತ. ನೋಡಪ್ಪ, ನಾವು ನಾನ್ ವೆಜ್ ಎಲ್ಲ ವೆಜಿಟೇರಿಯನ್, ಯಾವ್ದಾದ್ರು ಹಣ್ಣಿಗೆ ತಗೊಂಬ ಅಂತಂದ ಹೇಳಿ ರಾಮ ಹೇಳ್ತಾನಂತ. ಅವಾಗ ಹಣ್ಣನ್ನ ಕೂಡ ತಿಂದು ಯಾಕೆ ಕೊಡ್ತಾ ಇದ್ರು ಶಬರಿ ಅಂತಂದ ಹೇಳಿದ್ರೆ, ಅದನ್ನ ಅಂದ್ರೆ ಅವ್ರು ನಾವು ಸಸ್ಯಾಹಾರಿಗಳು ಅನ್ಲಿಕ್ಕೆ ಅದು ಸಾಕ್ಷಿ ಆಗುತ್ತೆ ಮಹರ್ಷಿ ರಾಮಾಯಣದಲ್ಲಿ. ಅಂದ್ರೆ ಅವರು ನಾವು ಯಾವಾಗ ಸಸ್ಯಾಹಾರಿ ಆಗ್ತೀವಲ್ಲ ಅವಾಗ ನಾವು ಭಗವಂತ ಸ್ವರೂಪ ಆಗ್ತೀವಿ. ಮೂಲ ಶಕ್ತಿಯೊಂದಿಗೆ ನಾವು ಕನೆಕ್ಟ್ ಆಗ್ತೀವಿ, ಮೂಲ ಚೈತನ್ಯದೊಂದಿಗೆ ನಾವು ಕನೆಕ್ಟ್ ಆಗ್ತೀವಿ. ಹಾಗಾಗಿ ಮಾನವನ ಆಹಾರ ಯಾವಾಗ್ಲೂ ಸಸ್ಯಾಹಾರನೇ ಆಗ್ಬೇಕು. ಮತ್ತೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ದೇವರ ಸಾಮ್ರಾಜ್ಯದಲ್ಲಿ ಸಾಕ್ಷಾತ್ ನಾವು ದೇವರಾಗ್ಬೇಕಂತ ಹೇಳಿದ್ರೆ ನಮ್ಮಲ್ಲಿರುವಂತ ಆತ್ಮ ಜ್ಞಾನವನ್ನು ನಾವೇನ್ ಮಾಡ್ಬೇಕು, ಹೆಚ್ಚು ಪ್ರಚಾರವನ್ನ ಮಾಡ್ಬೇಕು, ಸೇವೆಯನ್ನ ಮಾಡ್ಬೇಕು, ಸ್ವಾಧ್ಯಾಯವನ್ನ ಮಾಡ್ಬೇಕು, ಸಜ್ಜನ ಸಂಗತ್ಯವನ್ನ ಮಾಡ್ಬೇಕು. ಅಂದಾಗ ಮಾತ್ರ ಸೇವಾ ಚಕ್ರವರ್ತಿಗಳಾಗಿ, ಅಂದ್ರೆ ದೇಶ ಸುತ್ತು ಕೋಶ ಓದು ಅನ್ನೋ ರೀತಿಯಲ್ಲಿ ನಮ್ಮಲ್ಲಿರುವಂತ ಜ್ಞಾನವನ್ನು ಪತ್ರಿಸರ್ ಒಂದು ಕೈಯಲ್ಲಿ ಧ್ಯಾನವನ್ನ, ಒಂದು ಕೈಯಲ್ಲಿ ಖಾಲಿ ಜವಾಬನ್ನು ಇಟ್ಕೊಂಡು ಇಡೀ ಪ್ರಪಂಚವನ್ನೇ ಪರ್ಯಟನೆ ಮಾಡಿದ್ರು. ಮತ್ತೆ ಅವ್ರ ಕೂಡ 1 ರೂಪಾಯಿ ದುಡ್ಡು ಇರ್ತಿದ್ದಿಲ್ಲ. ಯಾವ ತರ ಆಯ್ತು? ಅದು ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ. ಇಡೀ ವಿಶ್ವವೇ ನಮ್ಮ ಮನೆ, ವಸುದೈವ ಕುಟುಂಬ. ಹಾಗಾಗಿ ಸಂಪದವನ್ನ ಯಾರು ನಾವು ಅಂದ್ರೆ ಆಸೆ ಇರಬಾರ್ದು. ಅದಕ್ಕೆ ಬುದ್ಧ ಹೇಳಿದ್ದು, ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದ್ದು. ದುಃಖ ರಹಿತ ಸ್ಥಿತಿಯಲ್ಲಿ ನಾವು ಇರ್ಬೇಕು ನಾವೆಲ್ಲರೂ. ಅಂದಾಗ ನೀನು ಕೇಳಿದ್ರೆ ಸಿಗುತ್ತೆ, ಕೇಳದೇ ಇದ್ರೆ ಬೆಟ್ಟದಷ್ಟು ಬರುತ್ತೆ. ಹಾಗಾಗಿ ನಾವು ಯಾವ್ದನ್ನು ಕೂಡ ಆಸೆ ಪಡಬಾರ್ದು. ಪುರಾಣದಲ್ಲಿ ಕೂಡ ಬರುತ್ತೆ, ಈ ದೇಹದ ಪುರಾಣವೇ ದೇವಿಯ ಪುರಾಣ ಅಂತ ಹೇಳ್ತಾರೆ. ಯಾರು ಆಸೆ ಇಲ್ಲದೆ ಭಜಿಸ್ತಾರೆ ಅವನಿಗೆ ನಾನು ದಾಸಿಯಾಗಿ ಅಂತ ಸಾಕ್ಷಾತ್ ಜಗನ್ಮಾತೆ ಶಾಂಭವಿ ತಾಯಿ ಹೇಳ್ತಾಳೆ. ನೋಡ್ರಿ, ಯಾರು ಆಸೆ ಇಲ್ಲದೆ ನನ್ನನ್ನು ಭಜಿಸಿದರೆ ದಾಸಿಯಾಗಿ ನಿಮ್ಮ ಜೊತೆಗೆ ನಾ ಇರ್ತೀನಿ ಅಂತ ಆತ್ಮ ರೂಪದಲ್ಲಿ ಇರ್ತಾಳೆ. ಅವಾಗ ನಾವೇನಾಗಬೇಕು? ಧ್ಯಾನಿಗಳಾದಾಗ, ಗುಡಾಕೇಶರಾದಾಗ ನಮ್ಮಲ್ಲಿ ಆ ಶಕ್ತಿ, ಆ ವೈಬ್ರೇಷನ್, ಆ ಎನರ್ಜಿ ನಮ್ಮಲ್ಲಿ ಬರುತ್ತೆ. ನಿಮ್ಮ ಮುಖದಲ್ಲಿ ಕಾಂತಿಯನ್ನು ನೋಡಿ ಸಾಕ್ಷಾತ್ ಆ ಭಗವಂತ ಸ್ವರೂಪರಾಗಿರ್ತೀರ. ಇಲ್ಲಿವರೆಗೆ ನೋಡ್ಕೊಡಿ, 41 days ನೀವೇನ್ ಮಾಡ್ತಾರಲ್ಲ ಗುಡಾಕೇಶ, ಈ ಜೀವನದಲ್ಲಿ ಆದಂತ ನನಗೆ ಬುದ್ಧ ಅವಾರ್ಡ್ ಆಯ್ತು. ಫಸ್ಟ್ ಟೈಮ್ ನಾನು 2000ರಲ್ಲಿ ಗುಡಾಕೇಶ ಮಾಡಿದಾಗ ನನ್ನ ಈ ಎಲ್ಲ ಧ್ಯಾನ ಸಾಧನೆಗೆ, ಧ್ಯಾನವನ್ನ ಮಾಡ್ಲಿಕ್ಕೆ ನಮ್ಮ ದೆಹಲಿಯಿಂದ ಅವಾರ್ಡ್ ಕೊಟ್ರು, ಭಗವಾನ್ ಬುದ್ಧ ಅವಾರ್ಡ್ ಕೊಟ್ರು ಮಾಸ್ಟರ್ಸ್.
ಅದು ಕೂಡ ಈ ಗುಡಾಕೇಶ ಮಾಡುವ ಸಮಯದಲ್ಲಿ. ನೆಕ್ಸ್ಟ್ ಸೆಕೆಂಡ್ ಗುಡಾಕೇಶ ಆದಾಗ ನನಗೆ ಮತ್ತೆ ಮತ್ತೊಂದು ಅವಾರ್ಡ್, ಸ್ವಾಮಿ ವಿವೇಕಾನಂದ ಅವಾರ್ಡ್ ಬಂತು. ನೆಕ್ಸ್ಟ್ ಥರ್ಡ್ ಗುಡಾಕೇಶ ಮಾಡಿದಾಗ ಈ ಆತ್ಮಜ್ಞಾನ ಅನ್ನೋ ಪುಸ್ತಕವನ್ನು ಏಪ್ರಿಲ್ 23ರಂದು ಈ ಪುಸ್ತಕ ಬಿಡುಗಡೆ ಮಾಡಿದ್ವಿ. ಮತ್ತೆ ಹಂಗೆ ಗುಡಾಕೇಶ ಮಾಡ್ತಾ ಮಾಡ್ತಾ ಸಾಕಷ್ಟು ಪುಸ್ತಕಗಳನ್ನು ಬರೆದಿದೆ. ರಾತ್ರಿ ಎಲ್ಲ ಈ ಪುಸ್ತಕ ಬರೆಯೋದೇ ನನ್ನ ಅಭ್ಯಾಸ, ಪುಸ್ತಕ ಓದುವ ಅಭ್ಯಾಸ. ಆಮೇಲೆ ಆಫೀಸ್ ಕೆಲಸ ಇದ್ರೆ ಬೆಳಗ್ಗೆ 8ಕ್ಕೆ ಹೋದ್ರೆ ರಾತ್ರಿ 2 ಗಂಟೆ ಮಟ್ಟನ ಕೆಲಸ ಮಾಡ್ತಾ ಇದ್ದೆ. ಯಾವಾಗ ನೀವು ಪ್ರಮೋಷನ್ಸ್ ಆಗ್ತಾ ಬಂತು, ಲೋಕ ಕಲ್ಯಾಣ ಕೆಲಸ ಜಾಸ್ತಿ ಮಾಡ್ತಾ ಬಂದ್ರೆ ನನ್ನ ಕೆಲಸವನ್ನು ಮಾಡ್ಲಿಕ್ಕೆ ಇನ್ನೂ ಸಾಕಷ್ಟು ಜನ ನಮ್ಮ ಆಫೀಸಲ್ಲಿದ್ದಾರೆ. ಅಂದ್ರೆ STC FD ಸೂಪರಿಂಟ್ ಕೆಲಸವನ್ನ ಮಾಡ್ತಾ ಇದ್ದೆ ನಾನೀಗ. ಈಗ ನನ್ನ ಕೆಲಸವನ್ನ ಮಾಡಿದ್ರೆ ಸಾಕು, ಮಾಡ್ತೀನಿ ಅಂತ ಹೇಳಲಿಕ್ಕೆ ನನ್ನ ಕೆಲಸವನ್ನ ಮಾಡ್ಲಿಕ್ಕೆ ಲೋಕ ಕಲ್ಯಾಣ ಕೆಲಸವನ್ನ ಮಾಡ್ತಾ ಹೋದೆ. ಡೈಲಿ 9 ಕ್ಲಾಸ್ಗಳನ್ನ ಪ್ಲೇಯರ್ಸ್ ಆಯ್ತು, ಪೋಸ್ಟರ್ಸ್ ಆಯ್ತು, ಲೈವ್ ಆಯ್ತು. ಅಂದ್ರೆ ಆ ಶಕ್ತಿಯಾಗಿ, ನವದುರ್ಗಿಯ ಶಕ್ತಿಯಾಗಿ ಒಬ್ಬ ಶಕ್ತಿ ಯಾವಾಗ ಧ್ಯಾನ ಮಾಡ್ತಾನೆ, ಯಾವಾಗ ಯೋಗ ಮಾಡ್ತಾನೆ ಅಂತ ಯೋಗಿ ಆಗ್ತಾನೆ. ಕೆಲವರು ಪುರುಷ ಧ್ಯಾನ ಮಾಡೋರಿಗೆ ಯೋಗಿ ಆಗಲ್ಲ, ಒಬ್ಬ ಮಹಿಳೆ ಆಗ್ಬೋದು, ಒಬ್ಬ ಸ್ತ್ರೀ ಆಗ್ಬೋದು. ಹಾಗಾಗಿ ಅವರು ಮಂತ್ಲಿ ಪೀರಿಯಡ್ ಬರ್ತಾವ. ಅವ್ರನ್ನ ನಾನು ಅನ್ನೋ ದುರಹಂಕಾರವನ್ನು ಕಟ್ ಮಾಡ್ಲಿಕ್ಕೆ, ಆ ಯೋಗಿ ಅನ್ನೋ ದುರಹಂಕಾರ ಕಟ್ ಮಾಡ್ಲಿಕ್ಕೆ ಯಾವಾಗ ಯೋಗಿ ಆಗ್ತಾರೋ ಅವರು ಧ್ಯಾನವನ್ನು ಮಾಡಿದಾಗ ಅವರು ಯೋಗಿ ಆಗಿರ್ತಾರೆ. ಬಟ್ ಪುರುಷರು ಮಾತ್ರ ಯೋಗಿ ಆಗ್ಬೇಕಂದ್ರೆ ಧ್ಯಾನವನ್ನ, ಯೋಗವನ್ನ ನಾವು ಮಾಡ್ಲೇಬೇಕು, ಪ್ರಾಣಾಯಾಮವನ್ನು ಅಂದಾಗ ಆಧ್ಯಾತ್ಮಿಕ ಜೀವನ ಸುಂದರವಾಗಿದ್ರೆ ನಮ್ಮ ಪ್ರಾಪಂಚಿಕ ಜೀವನ ಕೂಡ ಸುಂದರವಾಗಿರುತ್ತೆ. ಬೇಕಾದ್ರೆ ನೋಡಿ, ಯಾರು ನೋಡಿ ಎಲ್ಲಾ ಜೀವನ ಅಬ್ಸರ್ವ್ ಮಾಡಿ. ಸಂಪತ್ತಿಗೆ ಸವಾಲ್ ಪಿಕ್ಚರ್ ಮಾಡೋತ್ತೆ ಡಾಕ್ಟರ್ ರಾಜ್ಕುಮಾರ್ಗೆ 4ನೇ ಕ್ಲಾಸ್ ಓದಿದಂತೆ ಹಾಡ್ ಹಾಡಕ್ಕೆ ಕೈ ಕೊಟ್ಬಿಟ್ರಂತೆ ಟಿ ವಿ ಶ್ರೀನಿವಾಸ್ ಅವರು. ಅವಾಗ ಇವರು ಧ್ಯಾನ ಪ್ರಾಣಾಯಾಮ ಯೋಗವನ್ನ ಮಾಡ್ತಾ ಇದ್ರಲ್ಲ, ನೀವೇ ಆರ್ಡರ್ ಟ್ರೈ ಮಾಡೋಣ ಅಂತ ಹೇಳಿದಂತೆ. ಇವರು ಪ್ರಾಣಾಯಾಮ ಧ್ಯಾನವನ್ನ ಮಾಡೋದ್ರಿಂದ ನೋಡೋಣ ಅಂತ ಟ್ರೈ ಮಾಡಂತೆ. ಯಾರೇ ಕೂಗಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂತ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ನಾವು ಆಡುವಂತಹ ಪದ ನಾವು ಲಕ್ಷ್ಯ ಕೊಟ್ಟಾಗ ನಾವು ಅದನ್ನ ಏನೇ ಮಾಡ್ಲಿ ಅಂದ್ರೆ ಆ ಶಕ್ತಿ ನಮ್ಮನ್ನು ಕೈ ಕೊಡಿಸ್ತಾ. ರಾಜ್ಕುಮಾರ್ ಕೂಡ ಸಾಕು ಒಳ್ಳೆ ಕಲಾವಿದರಾದ್ರು, ಪರಿಸ್ಥಿತಿ ಒಳ್ಳೆ ಹಾಡುಗಾರರು ಕೂಡ ಆದ್ರು. ಅಥವಾ ಪ್ರತಿಯೊಬ್ಬರು ಕೂಡ ಆ ಶಕ್ತಿ ಇದೆ ನೋಡ್ರಿ. ನಮ್ ತೆಲುಗುನೇ ಬರಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿದ್ರೆ 7-8 ಪುಸ್ತಕ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಕ್ಕೆ ಆಗ್ತಿದ್ದಿಲ್ಲ. ನಂದೇ ಎಕ್ಸಾಂಪಲ್ ಕೊಡ್ತೀನಿ. ಆಮೇಲೆ ಫ್ಲೈಟ್ನಾಗ ಕೂಡ ಹೋಗಿ ಬಂದಿದ್ರು. ಫ್ಲೈಟ್ನಾಗ ಹೋಗ್ಬೇಕನ್ನೋ ಕನಸಿತ್ತು. ಫ್ಲೈಟ್ನಾಗ ಅವಾರ್ಡ್ ತಗೊಂಡು ಫ್ಲೈಟಿಗೆ ಹೋಗಿದ್ದೀವಿ ಡೈಲಿ. ಅಂದ್ರೆ ಅಸಾಧ್ಯವಾದ ಹಾಸ್ಟೆಲ್ ಜರ್ನಿ ಜೊತೆಗೆ ನಾವು ಎಲ್ಲರೂ ಕನಸಿರ್ತದೆ. ಗುಡಾಕೇಶ ಮಾಡಿದಾಗ ನನಗೆ ಅದು ಫ್ಲೈಟ್ ಅಲ್ಲಿ ಹೋಗಿ ಕೂಡ ಹಾಸ್ಟೆಲ್ ಜರ್ನಿ ಕೂಡ ಸಾಕಷ್ಟು ಆಗಿದೆ. ನನ್ನ ಜನ್ಮವನ್ನು ಕೂಡ ನೋಡ್ಕೊಂಡು ಹಿಂದಿ ಜನ್ಮದಲ್ಲಿ ನಾನು ಏನಾಗಿದ್ದೆ. ಆಮೇಲೆ ಏನ್ ಹೇಳ್ತಾ ಇದೀನಲ್ಲ, ಪತ್ರಿಜೆ ಮಾಟೇಶಾಸ್ತ್ರ ಅನ್ನೋ ರೀತಿಯಲ್ಲಿ 3 ತಿಂಗಳಲ್ಲಿ ಪಿರಮಿಡ್ ಆಗುತ್ತೆ ಅಂತ ಬೆಳ್ಳಾರಿಗೆ ಹೋಗಿ ನಾವು ಸಂಕಲ್ಪ ಮಾಡಿ ಧ್ಯಾನವನ್ನು ಮಾಡಿಸ್ಕೊಂಡಿದ್ವಿ. ಇಲ್ಲಿ ಅದ್ಭುತವಾದ ಪಾರ್ವತಿ ನಗರದಲ್ಲಿ ಬಸವೇಶ್ವರ ಪಿರಮಿಡ್ ಆಯ್ತು. ಆಮೇಲೆ ಆತ್ಮಜ್ಞಾನವನ್ನ ಪಿರಮಿಡ್ ಹೋಗಿ ಲಾಸ್ಟ್ ಟೈಮ್ 3 months ಬ್ಯಾಕ್ ಹೋಗಿದ್ದೆ. ಇಲ್ಲೆಲ್ಲ ಗಿಡಗಳು ಹಚ್ಚಿ ವನ ಸಾಮ್ರಾಜ್ಯ ನಿರ್ಮಾಣ ಮಾಡಿ ಇಲ್ಲಿ ಒಂದು ಅಡಿಗೆಯ ಒಂದು ಊಟದ ಹಾಲ್ ಮಾಡಿ ಬಂದವರಿಗೆಲ್ಲ ಧ್ಯಾನಕ್ಕೆ ಮಾಡಿ ಅಂತ ಹೇಳಿದ್ರು. ಅವ್ರು ಅದ್ಭುತವಾಗಿ ಮಾಡಿದ್ರು. ಮಾಸ್ಟರ್ ಸಾಮರ್ ಕಡೆಯಿಂದ ಅನ್ನಪೂರ್ಣೇಶ್ವರಿ ಅಂತ ಹೇಳಿ ತಟವರ್ತಿ ರಾಘವರ ಮೊನ್ನೆ ಅಮ್ಮರು ಬಂದಾಗ 28ನೇ ತಾರೀಕಿಗೆ ಅದನ್ನ ಓಪನಿಂಗ್ ಮಾಡಿಸಿದ್ವಿ. ಅಂದ್ರೆ ಒಬ್ಬ ಪತ್ರಿಜಿ ಮಾತು ಯಾವ ತರ ಶಾಸನವಾಗುತ್ತೆ, ನಾವು ಹೇಳುವಂತ ಪ್ರತಿಯೊಂದು ಮಾತು ಶಾಸನವಾಗಬೇಕಂದ್ರೆ ನಾವು ಸರಿಯಾದ ಮಾರ್ಗದಲ್ಲಿ ಇರಬೇಕು. ನಾವು ಮಾಡುವಂತ ಸಂಕಲ್ಪ ಶುದ್ಧಿ ಆಗಿರ್ಬೇಕು, ಲೋಕ ಕಲ್ಯಾಣಕ್ಕೆ ಇರ್ಬೇಕು, ಅದು ಸಿದ್ಧಿ ಆಗುತ್ತೆ. ಮತ್ತೆ ನಾವು ಬಳ್ಳಾರಿಯಲ್ಲಿ ಮಾಡಿದ್ವಿ ಇದನ್ನ. ನಮ್ಮ ಗುಡಾಕೇಶ ಪ್ರೋಗ್ರಾಮ್ ಬಹಳ ಅದ್ಭುತವಾಗಿ ಆಯ್ತು. 3 ದಿನ ಮಾಡಿದ್ವಿ. ಆಮೇಲೆ ಬೆಂಗಳೂರಲ್ಲಿ ಕೂಡ ಮಾಡಿದ್ವಿ, ಹೈದರಾಬಾದಲ್ಲಿ ಕೂಡ ಮಾಡಿದ್ವಿ, ಮತ್ತೆ ಬಾಗಲಕೋಟೆ, ಬಾದಾಮಿ ಹತ್ರ. ನೆಕ್ಸ್ಟ್ ಪ್ರೋಗ್ರಾಮ್ ಗಂಗಾವತಿಯಲ್ಲಿ ಮಾಡೋಣ ಅಂತ ಕೇಳಿದೀವಿ. ಬಹಳ ಸರಿ ಕೇಳ್ತಾ ಇದಾರೆ ಸರ್, ಗಂಗಾವತಿ ಅಥವಾ ಶಿವಮೊಗ್ಗದಲ್ಲಿ ಮಾಡೋಣ ಅಂತಾರೆ. ನೋಡೋಣ, ಹಂಗೇನ್ರಾದ್ರೆ ಎಲ್ಲರೂ ಆಲ್ವೇಸ್ ವೆಲ್ಕಮ್ ಅಂತ ಹೇಳ್ತಾ ಮೊನ್ನೆ ಬಹಳ ಅದ್ಭುತವಾಗಿ 28ನೇ ತಾರೀಕಿಗೆ ನಾವು ಆತ್ಮಜ್ಞಾನ ಸಂದೇಶ ಅನ್ನೋ ಕಾರ್ಯಕ್ರಮವನ್ನ ಗಂಗಾವತಿ 305 ಜನ ಸೇರಿ 1 day ವರ್ಕ್ಶಾಪ್ ಮಾಡಿದ್ವಿ. ಧ್ಯಾನ ಯಜ್ಞಾನ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿ ಮೂಡಿ ಬಂತು. ಇತರ ಇನ್ನೂ ಕಾರ್ಯಕ್ರಮ ಇರ್ತವೆ, ಪ್ರತಿದಿನ ಕೂಡ ಆನ್ಲೈನ್ ಅಲ್ಲಿ ಮಾಡ್ತಾ ಇರ್ತೀವಿ. ಆಮೇಲೆ 11 hours ಅನ್ನುವಂತ ಪತ್ರಿ ಸರ್ ಅವರ ಹುಟ್ಟಿದ ದಿವಸ ವರ್ಷ ನವೆಂಬರ್ 11ಕ್ಕೆ ಆನ್ಲೈನ್ ಅಲ್ಲಿ ನಾನ್ ಸ್ಟಾಪ್ 11 hours ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ. ಈ ತರ ಹೊಸದನ್ನ ಏನಾದ್ರು ಮಾಡ್ತಾ ಇರ್ಬೇಕು. ನಾವು ಧ್ಯಾನವನ್ನ ಮಾಡೋದ್ರಿಂದ ನಮ್ಮಲ್ಲಿ ಆ ಎನರ್ಜಿ ಬರುತ್ತೆ, ಆ ಶಕ್ತಿ ಬರುತ್ತೆ. ಆಮೇಲೆ ನಡೆಯಕ್ಕಾಗಲ್ಲ, ಚಾರ್ಧಾಮ್ ಯಾತ್ರೆ ಮಾಡಿದ್ವಿ. 14 ಕಿಲೋಮೀಟರ್ ಗಂಗೋತ್ರಿ, ಯಮುನೋತ್ರಿ, ಬದ್ರಿನಾಥ್, ಕೇದಾರ್ನಾಥ್ ಎಲ್ಲ ನಾವೆಲ್ಲ ಟ್ರಾವೆಲ್ ಮಾಡಿದೀವಿ ಅಂತ ಹೇಳಿದ್ರೆ ಅದು ಧ್ಯಾನ. ಬರೀ ಧ್ಯಾನ ಮಾಡ್ತಾ ಇದ್ವಿ, ಮತ್ತೆ ಎಲ್ಲ ಸುತ್ತಾಡ್ತಾ ಇದ್ವಿ. ಹೋಗ್ಬೇಕಾದ್ರೆ ರೋಡ್ ಇರ್ತಿದ್ದು, ಬರ್ಬೇಕಾದ್ರೆ ರೋಡ್ ಇರ್ತಾ ಇದ್ದಿಲ್ಲ. ಅಲ್ಲಿ ಒಬ್ರು ಆಶೀರ್ವಾದ, ನಿಮ್ಮ ಈ ಯಾತ್ರೆ ಫಲಪ್ರದವಾಗಲಿ ಅಂತ ಅಲ್ಲಿ ಕೂಡ ಆಶೀರ್ವಾದ ಮಾಡಿ. ಅಂದ್ರೆ ನಮ್ಮ ಯಾತ್ರೆ ಕೂಡ, ನಮ್ಮ ಜೀವನ ಫಲಪ್ರದವಾಗಂದ್ರೆ ನಾವು ಧ್ಯಾನವನ್ನ ಮಾಡ್ತಾ ಹೋದಾಗ ಯೂನಿವರ್ಸ್ ನಮ್ಮನ್ನು ಸಪೋರ್ಟ್ ಮಾಡುತ್ತೆ ಅಷ್ಟೇ. ಈ ರೀತಿ ನಮ್ಮ ಗಂಗಾವತಿ ಒಬ್ರು ಮನೆ ಕಟ್ತಾ ಇದ್ರು ಇಲ್ಲಿ ಜಯನಗರ ಅಂತಂದೇಳಿ. ಅಲ್ಲಿ ನೀರೇ ಬೀಳ್ತಾ ಇದ್ದಿಲ್ಲ, 4-5 3 ಅಕ್ಷರ ನೀರು ಬಿದ್ದಿದ್ದಿಲ್ಲ.
ನಾವು ಹೋದ್ವಿ, ಧ್ಯಾನ ಮಾಡಿದ್ವಿ, 4 ಪಿರಮಿಡ್ ಇಟ್ವಿ. ಪತ್ರಿ ಸರ್ ಅವರು ಹಾಗೂ ಪ್ರಭು ಸರ್ ಅವರ ನೆನೆಸ್ಕೊಂಡು ಅಲ್ಲಿ ಒಂದು ಪಿರಮಿಡ್ ಇಟ್ಟು ಧ್ಯಾನವನ್ನು ಮಾಡಿದ್ವಿ. ಈಗ ಬೋರ್ ಹಾಕ್ರಿ ಅಂತ ಹೇಳಿದೆ, ಅಲ್ಲಿ 4 ಇಂಚು ನೀರು ಬಿತ್ತು. ಅಂದ್ರೆ ಆ ಧ್ಯಾನದಲ್ಲಿ ಎಷ್ಟು ಶಕ್ತಿ ಇದೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಅನ್ಲಿಕ್ಕೆ ನನ್ನ ಜೀವನದಲ್ಲಿ ಸಾಕಷ್ಟು ಆಗಿದೆ. ಈ ತರ ಎಲ್ಲಿ ಕರೆದ್ರು ಕೂಡ ಎಷ್ಟು ಬೋರ್ ಪಾಯಿಂಟ್, ಒಂದು 50 ಬೋರ್ ಪಾಯಿಂಟ್ ಮಾಡಿದೀನಿ. ಎಲ್ಲಾ ಬೋರ್ ಪಾಯಿಂಟ್ ದಾವಣಗೆರೆ, ಆಮೇಲೆ ಹರಪನಹಳ್ಳಿ, ಕೊಪ್ಪಳ, ಗದಗ, ಮೈಸೂರು, ಎಲ್ಲಿ ಹೋಗಿ ಮಾಡಿದೀನಿ, ಚಿತ್ರದುರ್ಗ, ಎಲ್ಲೆಲ್ಲಿ ನಾವು ಬೋರ್ ಪಾಯಿಂಟ್ ಮಾಡಿ ಬಂದಿದೀವಿ. ಎಲ್ಲಾ ಕಡೆ ಕೂಡ ಬೋರ್ ನೀರು ಬಂದಿದೆ. ಅಂದ್ರೆ ಧ್ಯಾನವನ್ನ ಮಾಡಿ ನಾವ್ ಏನ್ ಅನ್ಕೊಂತೀವಲ್ಲ ಆ ಶಕ್ತಿ ಲೋಕ ಕಲ್ಯಾಣಕ್ಕಾಗಿ ಯೂನಿವರ್ಸಿಟಿಯಾಗಿ ನಾವು ಮಾಡ್ತಾ ಹೋದ್ರೆ ನಾವೇನಾಗ್ತೀವಿ, ಧ್ಯಾನದಿಂದ ಜ್ಞಾನವನ್ನು ಪಡಿತೀವಿ. ಜ್ಞಾನದಿಂದ ಮುಕ್ತಿ ನಮಗಾಗಿ ನಾವು ಮಾಡಿಕೊಂಡ್ರೆ ಅಕ್ಕಪಕ್ಕದಲ್ಲಿ ಮಾಡಿದ ಪರಿಮುಕ್ತಿನ ಅಂತೀವಿ. ನಾವು ವಿಡೀಶ್ವರ ನಾವು ಅನ್ಕೊಂಡಾಗ ಮಹಾಪರಿಮುಕ್ತಿನ ಅಂತೀವಿ ಅಂತ ಹೇಳ್ತಾ, ಈ ಆತ್ಮ ಜ್ಞಾನವನ್ನು ಎಷ್ಟು ಅನ್ಸ್ತೀವಲ್ಲ ಅಷ್ಟು ನಮ್ಮಲ್ಲಿ ಆತ್ಮಶಕ್ತಿ ಜಾಗೃತಿ ಆಗುತ್ತೆ ಅಂತ ಹೇಳ್ತಾ, ಆತ್ಮಜ್ಞಾನಕ್ಕೆ ಮುಕ್ತಿನೇ, ಆ ಮುಕ್ತಿಯನ್ನು ಹೊಂದ್ಬೇಕಂದ್ರೆ ನಾವು ನಮ್ಮಲ್ಲಿರುವುದನ್ನ ಹಂಚೋದನ್ನು ಕಲಿಬೇಕು ಅಂತ ಹೇಳ್ತಾ, ಆತ್ಮಜ್ಞಾನವನ್ನು ಪಡೆದಂತವ್ರೆ ಅಂದ್ರೆ ಅವರಿಗೆ ಇಚ್ಛಾ ಮಣಿಗಳಾಗಿರ್ತಾರೆ. ಅವ್ರು ಬೇಕಂದ್ರೆ ಜನ್ಮವನ್ನು ಪಡಿಬಹುದು, ದುಃಖರಹಿತ ಸ್ಥಿತಿಯಲ್ಲಿ ಇರ್ತಾರೆ ಅವರು. ಆ ರೀತಿ ಭಗವಂತಂತರ ನಾವು ಜೀವನ ಮಾಡುವಂತವ್ರೆ ಆತ್ಮಜ್ಞಾನ ಹೊಂದಿದವರು ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಪ್ರಾರಂಭಿಸ್ತಾ ಇದ್ದೀನಿ. ಡೌಟ್ಸ್ ಇದ್ರೆ ಏನಾದ್ರೂ ನಮ್ಮ ಈ ಆತ್ಮಜ್ಞಾನದ ಕಾರ್ಯಕ್ರಮದಲ್ಲಿ ನನಗೆ ತಿಳಿದಿದ್ದನ್ನ, ಧ್ಯಾನದಲ್ಲಿ ಬಂದಿದ್ದನ್ನ ಯೂನಿವರ್ಸ್ ಕನೆಕ್ಟ್ ಆಗಿ ಮತ್ತೆ ಇನ್ನೊಂದು ಹೇಳಬೇಕು, ನಾವು ಪ್ರಕೃತಿ ಸಂಜೀವನಿ ಪಿರಮಿಡ್ ಧ್ಯಾನ ಮಂದಿರ ಅಂತ ಕೂಡ ನಮ್ಮ ಹೊಲದಲ್ಲಿ ಯಾರಾದ್ರೂ ಕಡ್ತಾಳೋದಾಗ ಓಂಕಾರ ಪಿರಮಿಡ್ ಅಲ್ಲಿ 18 ಪಿರಮಿಡ್ ಇದಾವೆ. ಅದೇ ತರ ಪಿರಮಿಡ್ ಅನ್ನ ಮೆಸೇಜ್ ಬಂದೀಗ ಸ್ವಸ್ತಿಕ್ ಸಿಂಬಲ್ ಅಲ್ಲಿ ನಾವು ಗಂಗಾವತಿ ಹತ್ರ ಹೇಮಗುಡ್ಡ ಅನ್ನೋ ಗ್ರಾಮದಲ್ಲಿ ಅದು ಕೂಡ ಪ್ರಕೃತಿ ಸಂಜೀವನಿ ಪಿರಮಿಡ್ ಧ್ಯಾನ ಮಂದಿರ ಮಾಡಬೇಕಂತ ಇನ್ಸ್ಟ್ರಕ್ಷನ್ ಬಂದಿದೆ. ಅದು ಕೂಡ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ 4 ವರ್ಷದಿಂದ ಧ್ಯಾನ ಪ್ರಚಾರ ಆಗ್ತಾ ಇದೆ. ಪ್ರಕೃತಿಯಲ್ಲಿ ಕುತ್ಕೊಂಡು ಧ್ಯಾನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಚಂದ್ರಶೇಖರ್ ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಅಮ್ಮ. ನಮಸ್ತೆ ಸರ್. ಮಾತಾಡೋದಕ್ಕಿಂತ ಅವ್ರೇ ಹೇಳಿ, ಅವ್ರು ಫಸ್ಟ್ ಯಾವ ತರ ಇದ್ರು ಸರ್, ನಾನ್ ನಿಮ್ಮಿಂದಾನೇ ಅಲ್ವಾ ಸರ್ ಇಲ್ಲಿ ಬಂದಿದ್ದು ಗುಡಾಕೇಶಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದ್ದೀನಿ. ಆದ್ರೆ ನೀವೇ ಕ್ಲಾಸಿಗೆ ಬರ್ತಾ ಇರ್ಲಿಲ್ಲ, ಜಾಯ್ನ್ ಆಗ್ತಾ ಇರ್ಲಿಲ್ವಲ್ಲ. ಮಾತಾಡ್ತಿದ್ದಿಲ್ಲ ಅಷ್ಟೇ, ಯಾಕಂದ್ರೆ ಎಲ್ಲರಿಗೂ ಅವಕಾಶ ನೀವ್ ಇನ್ನೂ ಒಂದ್ ಹೇಳಿಲ್ಲ ಸರ್, ನೀವು ನಿಮ್ಮ ಯೋಗದ ಬಗ್ಗೆ ಹೇಳಲೇ ಇಲ್ಲ. ಯೋಗ ಗುರು ಅಂತ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡ್ಲಿಲ್ಲ ನೀವು. ಹೇಳಿದ್ದಿಲ್ಲ, ಮಾಡ್ತಾ ಇದ್ದೀನಿ, ಪ್ರಚಾರ ಮಾಡ್ತಾ ಇದ್ದೀನಿ. ಚಂದ್ರಶೇಖರ್ ಸರ್ ಮಾಡದ ಕೆಲಸವಿಲ್ಲ, ಹಾಡು ಮುಟ್ಟದ ಸೊಪ್ಪಿಲ್ಲ, ನೀವು ಮಾಡದೇ ಇರೋ ಕೆಲಸ ಇಲ್ಲ ಅಂತ ಅನ್ನೋದನ್ನ ಇಲ್ಲಿ ಇದ್ ಮಾಡಿದ್ರಿ. ಎಷ್ಟೋ ವಿಷಯ ನನಗೂ ಗೊತ್ತಿರ್ಲಿಲ್ಲ, ಇವತ್ ಗೊತ್ತಾಯ್ತು. ಯಾಕೆಂದ್ರೆ ಹೊಸ ಸಾಧನೆ ಮಾಡ್ತಾನೆ ಹೋಗ್ತಾ ಇದ್ದೀರಾ ಸರ್ ಅವತ್ತಿಂದ ನೀವು. ಇಲ್ಲ ಮೇಡಮ್, ಅವಾರ್ಡ್ ಹುಡ್ಕೊಂಡ್ ಬರ್ತಾ ಇದ್ದೀನಿ, ನಾವು ಸೇವ್ ಮಾಡ್ತಾ ಹೋಗ್ಬೇಕು. ಇಲ್ಲ, ಸಾಕಷ್ಟು ಕೆಲ್ಸಗಳು ನಾ ಕೇಳಿದ್ದೆ, ಇನ್ನೂ ಕೇಳಿರ್ಲಿಲ್ಲ, ಇನ್ನೂ ಕೆಲವೆಲ್ಲ ಇವಾಗ ನನಗ್ ಗೊತ್ತಾಯ್ತು. ಸಾಕಷ್ಟು ಅವತ್ತಿಂದ ಕೆಲಸ ಮಾಡ್ಕೊಂಡೇ ಬರ್ತಾ ಇದೀರಾ. ನೀವು ಕ್ಲಾಸಿಗೆ ಜಾಯಿನ್ ಆಗ್ಲಿಲ್ಲ ಅಂತ ಅಂದ್ರೆ ನೀವು ಬೇರೆ ಬೇರೆ ಕಡೆ ಗುಡಾಕೇಶ ಮಾಡಿಸ್ತಾ ಇದೀರಾ. ಆದ್ರೆ ನಂದೊಂದು ರಿಕ್ವೆಸ್ಟ್, ನೀವೆಲ್ಲೇ ಹೋದ್ರು ನಮ್ ಗುಡಾಕೇಶಕ್ಕೆ ಒಂದಷ್ಟು ಜನನ ಜಾಯಿನ್ ಮಾಡಿಸಿ ಸರ್ ಪ್ಲೀಸ್. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಅವ್ರೊಬ್ರೆ ಕೂತ್ಕೊಂಡು ಧ್ಯಾನ ಮಾಡಕ್ ಆಗಲ್ಲ ಇಡೀ ದಿನ ಗುಡಾಕೇಶ. ಗ್ರೂಪ್ ಅಲ್ಲಿ ಇದ್ರೆ ಗ್ರೂಪ್ ಎನರ್ಜಿನಲ್ಲಿ ಅವ್ರು ಸಾಧನೆ ಮಾಡ್ಬೋದು ಅಂತ ಅನ್ಬಿಟ್ಟು. ತುಂಬಾ ಚೆನ್ನಾಗಿತ್ತು ಸರ್, ನಿಮ್ ಅನುಭವ ಚೆನ್ನಾಗಿತ್ತು, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಸಾಕಷ್ಟು ಬುಕ್ಸ್ಗಳು ನಾನು ಮೊನ್ನೆ ಹೇಳಿದೆ, ಚನ್ನಪ್ಪ ಅವರು ಇದ್ ಮಾಡಿದಾಗ ನೀವು ಇದ್ರ ಕ್ಲಾಸ್ ಅಲ್ಲಿ ತೆಲುಗು ಕಲ್ತು ಮತ್ತೆ ಮಾತಾಡೋದನ್ನ ಕಲ್ತ್ಕೊಂಡು ತಿರ್ಗಾ ಬರೆಯೋದನ್ನ ಕಲ್ತು ತಿರ್ಗಾ ನೀವು ಬುಕ್ಸ್ ಬರೆಯೋದು ಅಂತಂದ್ರೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡೋದು ರೀತಿಯಲ್ಲ, ತುಂಬಾ ಕಷ್ಟವಾದ ಕೆಲಸ. ಆದ್ರೂ ನಿಮ್ಗೆ ಯೂನಿವರ್ಸ್ ಮತ್ತೆ ಪತ್ರಿ ಸರ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದೀರಾ. ಸಾಧ್ಯ ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರಾ ಸರ್ ನೀವು. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿತ್ತು ನಿಮ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ಶೋಭಾ ಮೇಡಮ್ ಅವರು ಅದಕ್ಕಂತ ಫೋನ್ ಮಾಡ್ತಾ ಇದ್ರು ನನಗೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಏನ್ ಮಾಡ್ಬೇಕು ಸರ್? ಅದ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಸಾಕಷ್ಟು ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ ಸರ್ ನಾನು ಇಷ್ಟರಲ್ಲೇ. ನಾನ್ ಹೇಳ್ತೀನಿ ಏನಂದ್ರೆ, ಈ ವೈಬ್ರೇಷನ್, ಈ ಎನರ್ಜಿ ಇದೆಲ್ಲ, ಶೋಭಾ ಎನರ್ಜಿ ಬೇಕಾಗಿತ್ತು. ಈ ಎನರ್ಜಿ ಬೂಸ್ಟ್ ಆ ಶೋಭ ಹೋಗಿ ಈ ಶೋಭಾ ಗುಡಾಕೇಶ ಶೋಭಾರಾಗಿದಾರಲ್ಲ, ಅದಕ್ಕೆ ಒಂದು ಜೋರ ಚಪ್ಪಳೆ ಆಗಿ ಸರ್ ನಾನು ಏನಂತ ಹೇಳ್ತೀನಿ ಗೊತ್ತಾ, ಎಲ್ರಿಗೂನು ಫೋಟೋನಲ್ಲಿ ಪ್ರಿಂಟ್ ಆಗಿ ಬಿಟ್ಕೊಂಡು ಒಂದೇ ದೃಷ್ಟಿಯಿಂದ ನೋಡ್ತಾ ಇರ್ತಿದ್ದೆ. ಇವಾಗ ಹಂಗಿಲ್ಲ ನಾನು ಅಂತ ಅನ್ಬಿಟ್ಟು ಧ್ಯಾನ ಮಾಡಿದ್ರಿಂದ ಸೂಪರ್ ಆಗಿದ್ದೀನಿ ಅಂತ ಎಲ್ರಿಗೂ ಅದನ್ನೇ ಹೇಳೋದು. ನಾನು ಏನ್ ಅನ್ಭವಿಸಿದ್ದೀನೋ ಎಲ್ರಿಗೂ ಹೇಳ್ತೀನಿ, ಧ್ಯಾನ ಮಾಡಿ
ಧ್ಯಾನ ಕಲ್ತಿಲ್ದೇ ಇರೋರ್ಗೆ ಧ್ಯಾನ ಹೇಳ್ಕೊಡ್ತೀನಿ, ಧ್ಯಾನ ಕಲ್ತಿರೋರ್ಗೆ ಗುಡಾಕೇಶಕ್ ಬನ್ನಿ, ಇಷ್ಟೇ ನಂದ್ ಮಾತು. ಬೇರೆ ಇನ್ನೇನಿಲ್ಲ, ಎಲ್ಲೋದ್ರೂ ಇದೇ ಮಾತು, ಧ್ಯಾನಕ್ ಬನ್ನಿ ಅಂತ ಅನ್ನೋದೇನೆ. ಎಲ್ರಿಗೂ ಹೋಗಿದ್ ಕಡೆ ಎಲ್ಲ ಧ್ಯಾನ ಹೇಳ್ಕೊಡ್ತೀನಿ. ಇಷ್ಟು ಮಾತ್ರ ಇವತ್ತಿಗೂ ಮಾಡ್ತಿದ್ದೀನಿ ಸರ್ ನಾನು. ಹಾ ಹೇಳಿ 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 ಅರುಣ್ ಕುಮಾರ್. ವಿಡಿಯೋ ಆನ್ ಮಾಡ್ಕೊಡ್ರಿ ಮೇಡಮ್, ಎಲ್ಲರೂ ನಿಮ್ಮ ಅಭಿಮಾನಿಗಳು ನೋಡ್ತಾ ಇದಾರೆ, ನೋಡ್ಬೇಕಲ್ಲ. ಅಲ್ರಿ ಕತ್ಲೆಯಲ್ಲಿ ಇದೀನಿ, ಏನ್ ಕಾಣಿಸ್ತೀನ್ರಿ? ಲೈಟ್ ಈಗ ಸದ್ಯಕ್ಕೆ ಇಷ್ಟರಲ್ಲೇ ಬರ್ತೀನಿ, ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಚಂದ್ರಪ್ಪ ಸರ್ ಇಂದ ಅವ್ರ ಹೆಸರಿಂದಾನೇ ಸ್ಟಾರ್ಟ್ ಆಗೋದು ನಾನು ಇದ್ರ ಗುಡಾಕೇಶ ಅದೇ ಎಕ್ಸ್ಪೀರಿಯನ್ಸ್ ಶೇರಿಂಗು. ಯಾಕೆಂದ್ರೆ ಅವ್ರನ್ನಂತೂ ಸಾಕಷ್ಟು ನಾನು ತೊಂದರೆ ಕೊಟ್ಬಿಟ್ಟಿದೀನಿ ಬಿಡ್ರಿ. ಅದೇ ಗುಡಾಕೇಶಕ್ಕೆ ನಾರಾಯಣಧಾಮ ವರ್ಕ್ಶಾಪ್ ಬರ್ತೀನಿ ಇಂದಾಗ್ಲಿಂದಾನು ಅವ್ರಿಗೆ ನನ್ ತೊಂದ್ರೆ ಆರ್ಟ್ ಪ್ರಾಬ್ಲಮ್ ಈ ತರ ಇದಾಗಿದೆ, ನನ್ಗೆ ತೊಂದರೆ ಆಗಿದೆ ಸಾರ್ ಅಂತ ಅಂದಾಗ್ಲಿಂದಾನು ಇವ್ರನ್ನಂತೂ ಬಿಟ್ಟಿಲ್ಲ. ಚಂದ್ರಪ್ಪ ಸರ್ 10 ಗಂಟೆ 10:15 ಫೋನ್ ಮಾಡಿದೀನಿ ಅವ್ರಿಗೆ. ಏನಾರು ಮಾಡಿ ನನಗೆ ಪ್ರಭೋಸ್ ಸರ್ ಹತ್ರ ಹೇಳಿ ನನಗೆ ಬ್ಲೆಸ್ ಮಾಡಿಸಿ ನಾನು ಉಳ್ಕೊಳ್ತೀನಿ ಅಂತ. ಕೊನೆಗೆ ಅದು ಆ ಮಾತು ನಿಜ ಆಯ್ತು. ದೇವ್ರು ಯಾವ್ದೋ ರೂಪದಲ್ಲಿ ಅಂತೂ ಉಳಿಸ್ತಾ, ಇಲ್ಲಾಂದ್ರೆ ಈ ಕ್ಲಾಸಲ್ಲಿ ಜಾಯ್ನ್ ಆಗ್ತಾ ಇರ್ಲಿಲ್ಲ ನಾನು. ಇಲ್ಲ ಮೇಡಮ್, ನೀವು ಸಾಧನೆ ಮಾಡಿದ್ರಿ, ಸಾಧನೆ ಮಾಡೋದು ಇದಕ್ಕೆ ರೀ. ಗುಡಾಕೇಶರ ಆಗ್ಬೋದು, ಗುಡಾಕೇಶರ ಆದ್ರೆ ನಿಮ್ಮಲ್ಲಿ ಸರ್ ಆದ್ರೆ ಸತ್ಯ ಸರ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಆ 10 days ಕೂಡ ನೀವ್ ಹೇಳಿದ್ರಲ್ಲ, ನನಗೆ ಬೆನ್ನು ಹೋಗಿದ್ದು ಫಸ್ಟ್ ಡೇ ನಿಮ್ಗೆ ಹೇಳಿದ್ದೆ ನಾನು, ಸರ್ ನಂಗೆ 10 ನಿಮಿಷ ಕೂತ್ಕೊಳಕ್ ಆಗಲ್ಲ, ನಾನ್ ಮಲ್ಕೋಬೇಕು ಅಂತ ಅನ್ಬಿಟ್ಟು. ನೀವ್ ಹೇಳಿದ್ರಿ ರೂಮ್ಸ್ ಎಷ್ಟೊಂದಿದೆ, ಇವಾಗ ಏನಾದ್ರು ಆದ್ರೆ ಮಲ್ಕೊಳ್ಳಿ ಮೇಡಮ್ ಹೋಗಿ ಅಂತ ಅನ್ಬಿಟ್ಟು ನೀವ್ ಹೇಳಿದ್ರಿ. ನಾನು ಅಲ್ಲಿಂದ ಬಂದ ಮೇಲೆ ನಿಮ್ಗೆ ಹೇಳ್ದೆ, ಆ 3 days ನಾವ್ 1 ನಿಮಿಷನೂ ಕಣ್ಮುಚ್ಚಿದ್ದಿಲ್ಲ. ಸೂಪರ್ ಆಗಿತ್ತು ಬಿಡ್ರಿ. ಅದನ್ನ ನಾನು ಇವತ್ತು ಹೇಳ್ತಿ, ಸುವರ್ಣಾಕ್ಷರದಲ್ಲಿ ಬರ್ದಿಡೋ ಅಂತ ಗಳಿಗೆಗಳು. ಸ್ಮಶಾನ ಅನ್ನಂಗಿಲ್ಲ, ಇದಿಲ್ಲ. ಮಧ್ಯರಾತ್ರಿ ಪ್ರಭೋಸ್ ಸರ್ ಇದ್ದೆ ಹೋಗ್ತಾ ಇರೋದು. ಏನ್ ಸರ್ ಅದು, ಆ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಬಿಡಿ. ಈಗ್ಲೂ ನಾನು ಅಂದ್ರೆ ಇನ್ನು ಬೇರೆ ವರ್ಕ್ಶಾಪ್ ಅಲ್ಲಿ ಅಟೆಂಡ್ ಮಾಡಿದೀನಿ, ಬಟ್ ನಾರಾಯಣಧಾಮ ವರ್ಕ್ಶಾಪ್ ಅಷ್ಟು ನನ್ಗೆ ಖುಷಿ ಕೊಟ್ಟಿದ್ದು ಇನ್ಯಾವ್ದು ಇಲ್ಲ ಸರ್. ಅಲ್ಲಿ ನಾರಾಯಣಧಾಮ ವರ್ಕ್ಶಾಪ್ ಅಷ್ಟು ಚೆನ್ನಾಗಿತ್ತು, ಯಾಕೆಂದ್ರೆ ಫಸ್ಟ್ ಅನುಭವ ನನಗೆ ಅದು ತುಂಬಾ ಸೂಪರ್ ಆಗಿತ್ತು. ಆಮೇಲೆ ಅಲ್ಲಿಂದ ಬಂದ ಮೇಲೆ ನಿಮ್ಗೆ ಗೊತ್ತಲ್ಲ ಸರ್, ಎಷ್ಟ್ ಸರಿ ಫೋನ್ ಮಾಡಿ ನನ್ಗೆ ಜಾಯಿನ್ ಮಾಡಿಸಿ, ನನ್ಗೆ ಗುಡಾಕೇಶ ನಾನ್ ಮಾಡ್ಬೇಕು ಅಂತ ಅನ್ಬಿಟ್ಟು ಇಡೀ ಒಬ್ಳೆ ಕೂತಿರ್ತಾ ಇದೆ. 2 hours ಅಷ್ಟೇ ನಿದ್ದೆ ಮಾಡ್ತಾ ಇದ್ದಿತ್ತು. ಆ 2 hours ನನ್ಗೆ ನಿದ್ದೆ ಬೇಕಾಗಿರ್ಲಿಲ್ಲ, ನನ್ಗೆ ಧ್ಯಾನ ಬೇಕಾಗಿತ್ತು. ನೋಡ್ರಿ ನೀವು ಸಿಕ್ಕಿದ್ರಿ. ಯೂನಿವರ್ಸ್ ನಾವು ಕೇಳಿದ್ರೆ ನಮ್ಗೆ ಕೊಡುತ್ತೆ ಅನ್ನೋದಕ್ಕೆ ಅದೊಂದು ಸತ್ಯ ಸರ್. ಅಲ್ಲಿ ನೀವು ಸಿಕ್ಕಿದ್ರಿ. ಆಮೇಲೆ ನನ್ಗೆ ಇವ್ರು ಸಂತೋಷಿನಿ ಮೇಡಮ್ ಅವರು ಸಪೋರ್ಟ್ ಮಾಡಿದ್ರು. ನನಗ್ ಬನ್ನಿ ಮೇಡಮ್, ನಿಮ್ಗೆ ಯಾಕೆ ನೀವು ಇದತ್ಕೊಂಡ್ ಬಂದ್ಬಿಡಿ, ನೀವು ಬಳ್ಳಾರಿ ಅಲ್ಲ ಹುಬ್ಬಳ್ಳಿ, ನೀವು ರೈಲ್ವೆ ಸ್ಟೇಷನ್ ಬರ್ತಿರೋ, ಬಸ್ ಸ್ಟ್ಯಾಂಡ್ ಬರ್ತಿರೋ ಹೇಳಿ, ನಾನ್ ಕರ್ಕೊಂಡ್ ಹೋಗ್ತೀನಿ ಅಂತಂದ್ರು. ಆ ವಿಶ್ವಾಸದಿಂದ ನನ್ನನ್ ಕರೆದ್ರಲ್ಲ, ಇವತ್ಗೂ ಅವ್ರನ್ನ ನೆನ್ಸ್ಕೊಳ್ತೀನಿ. ಆಮೇಲೆ ನೆಕ್ಸ್ಟ್ ನಿಮ್ಮನ್ ಕನೆಕ್ಟ್ ಮಾಡಿದ್ರು, ನಾರಾಯಣಧಾಮ ವರ್ಕ್ಶಾಪ್ ಇದೆ, ಇವ್ರಿಗೆ ಫೋನ್ ಮಾಡಿ ಅಂತ. ಸರಿ ನಿಮ್ಮನ್ ಇದ್ ಮಾಡದೆ ಅಂದ್ರೆ ನೀವು ನೆಕ್ಸ್ಟ್ ನಿಮ್ಗೆ ಗೊತ್ತಲ್ಲ ಸವಿತಾ ಮೇಡಮ್, ಬೇಡ ಇವಾಗ ಇವ್ರನ್ನ ಇದ್ ಮಾಡೋದು ಅಂತ ಅನ್ಬಿಟ್ಟು ಒಂದ್ಸರಿ ನೀವು ನಂಬರ್ ಕೊಟ್ರಿ, ಜಾಯ್ನ್ ಆದ್ರೆ ತಿರ್ಗಾ ಮತ್ತೆ ಹೊಡಿಸಿದ್ರು. ತಿರ್ಗಾ ಆಮೇಲೆ 5,000 ಕೊಟ್ಟು ನಾನು ಇದ್ ಮಾಡಿದೆ. ನಿಮ್ಗೆ ಫೋರ್ಸ್ ಮಾಡಿದ್ ಇಲ್ಲ ಸರ್, ನಾನು ಏನಾರು ಮಾಡಿಸಿ ನಾನು ಗುಡಾಕೇಶಕ್ಕೆ ಇದ್ ಮಾಡಿ ಅಂತ ಅನ್ಬಿಟ್ಟು ಜಾಯಿನ್ ಮಾಡಿಸ್ಬೇಕಾದ್ರೂ ನಿಮಗ್ ಫೋರ್ಸ್ ಮಾಡಿದೆ. ನೆಕ್ಸ್ಟ್ ನಂಗೆ ಹುಷಾರ್ ತಪ್ಪದಾಗ್ಲೂ ನಿಮ್ಗೆ ಫೋನ್ ಮಾಡಿದ್ರು. ರಾತ್ರಿ 10:30 11 ಗಂಟೆಲೂ ಫೋನ್ ಮಾಡಿದೀನಿ. ನಿಮ್ಮನ್ನಂತೂ ಬಿಟ್ಟಿಲ್ಲ ನಾನು ಅವಾಗ. ಸಾಕಷ್ಟು ಅಂದ್ರೆ ನಾವು ಯಾವಾಗ ಶ್ರೀಕೃಷ್ಣ ಕಾನ್ಸಿಯಸ್ ಬರ್ಬೇಕಾದ್ರೆ ಅರ್ಜುನ ಕೂಡ ಶ್ರೀಕೃಷ್ಣ ಕಾನ್ಸಿಯಸ್ ಬರ್ಬೇಕು. ಈಗ ನೀವು ಶ್ರೀಕೃಷ್ಣ ನಿಜ ಸರ್. ನಿಜ. ಏನೇ ಆದ್ರೂ ನಾನ್ ಮರಿಯೋಂತ ಇದೆಲ್ಲ ಗಳಿಗೆಗಳಲ್ಲ ಸರ್. ಇಲ್ಲಿ ಸಾಕಷ್ಟು ನಾನಂತೂ ಗುಡಾಕೇಶ ಎಕ್ಸ್ಪೀರಿಯನ್ಸ್ ಅಂದ್ರೆ ಇದೇ ಫಸ್ಟ್ ಹೇಳೋದು. ಒಂದು ಅನ್ನದ ಅಗಳತರ ನಾವೆಲ್ಲರೂ ಅನ್ನದ ಅಗಳನ್ನ ನಾವು ಪರೀಕ್ಷೆ ಮಾಡಿದಾಗ ಒಬ್ಬ ನಾವು ಅರ್ಜುನನಿಂದ ಪಾಂಡವನಿಂದ ಗುಡಾಕೇಶರಾಗಿ ಮತ್ತೆ ಶ್ರೀಕೃಷ್ಣ ಕಾನ್ಸಿಯಸ್ ಎಲ್ಲರೂ ಬರ್ತೀವಿ. ಇದು ಬೇಕು. ಈ ಎಕ್ಸಾಂಪಲ್ ಬೇಕಾಗಿತ್ತಲ್ಲ, ಈ ಎಕ್ಸಾಂಪಲ್ ನಿಮ್ ಮೂಲಕ ಇಷ್ಟೊಂದು ಗುಡಾಕೇಶ ಬರ್ತಾರೆ. ಆದ್ರೆ ಇಲ್ಲ ಸರ್, ಅಲ್ಲಿ ಇನ್ನ ನಿಮ್ಮಷ್ಟು ಇನ್ನು ನಾವಿನ್ನು ಸಾಧನೆ ಮಾಡ್ತಾ ಇಲ್ಲ, ಮಾಡ್ಬೇಕು ಸರ್ ಇನ್ಮೇಲೆ. ಆದ್ರೂ ಒಂದೇ ಇಲ್ಲ ಸರ್, ಹೆಣ್ಮಕ್ಳಿಗೆ ಅಂದ್ರೆ ಏನಾರು ಒಂದು ಅಡಚಣೆಗಳು ಬರ್ತಾ ಇರುತ್ತೆ ಸರ್. ಅಲ್ಲಿ ಗಂಡ್ ಮಕ್ಳು ಅಷ್ಟು ಫ್ರೀ ಅಲ್ಲ ಸರ್. ನಮ್ಗೆ ಮಕ್ಳು ಮೊಮ್ಮಕ್ಳು ಅಯ್ಯೋ ಸರಿ, ಮೊಮ್ಮಕ್ಳು ನೋಡೋ ಸ್ಥಿತಿ ಬೇಡ ನನ್ಗೆ. ಮೊಮ್ಮಕ್ಳೇ ಸಾಕು. ಅಲ್ಲ ಏನಾರು ಅಡೆತಡೆಗಳು ಸರ್, ಏನೋ ಸಾಧನೆ ಮಾಡ್ಬೇಕು ಅಂತ ಹೋಗ್ತೀವಿ, ಕಾಲ್ ಎಳೆದು ಬಿಡ್ತಾರೆ, ಏಡಿಕಾಯಿಗಳ ತರ. ಮನೆಯಲ್ಲಿ ಯಾಕೆ ಹೇಳ್ತಿರೋದನ್ನೆಲ್ಲ ಬಿಡಿಸ್ಕೊಂಡ್ ಬರ್ಬೇಕು ಅಂದ್ರೆ ನಾವ್ ಎಷ್ಟು ಸಾಹಸ ಮಾಡ್ಕೋಬೇಕು ಗೊತ್ತಾ. ಏನಾದ್ರೂ ಹೆಣ್ಮಕ್ಳಿಗೆ ಕೆಲವು ಇದಿರುತ್ತೆ ಸರ್, ನಡೀತದೆ. ಒಂದಿನ ನೀವ್ ಹೇಳಿದ್ರಿ ಬನ್ನಿ ಅಂತ ಅನ್ಬಿಟ್ಟು, ಗೋಲ್ಡನ್ ಪಿರಮಿಡ್ ನಮ್ಮ ಇದಕ್ ಬನ್ನಿ ಅಂತ ಅನ್ಬಿಟ್ಟು. ನನ್ ಫ್ರೆಂಡ್ಗೆ ಹೇಳಿದೀನಿ ಸರ್, ಅಲ್ಲಿ ಯಾವಾಗನ ಒಂದ್ಸಲಿ ಬರ್ತೀನಿ ಆ ಕಡೆ. ಇನ್ನೊಂದು ಯಾವ ಗೋಲ್ಡನ್ ಅಂತ ಯಾಕೆ ಕೊಟ್ಟಿರ್ತೀರಿ ಸರ್ ಅಂತ ಅದು ಕೂಡ ಹೇಳ್ತೀನಿ. ಹೇಳಿ ಸರ್, ಹೇಳಿ. ಜಿ ಫಾರ್ ಗಾಡ್ ಆಗ್ತಾರಂತೆ ಇಲ್ಲಿ ಬಂದು ಧ್ಯಾನ ಮಾಡಿದ್ರೆ. ಓ ಫಾರ್ ಆಕ್ಸಿಜನ್ ಸಿಗುತ್ತೆ ಅವರಿಗೆ, ಎಲ್ ಫಾರ್ ಲವ್ ಎನರ್ಜಿ ಸಿಗುತ್ತೆ ಅವರಿಗೆ, ಡಿ ಫಾರ್ ಡಿವೈನ್ ಮಾಸ್ಟರ್ ಆಗ್ತಾರೆ ಅವರು, DONDE ಅಂದ್ರೆ ಎನ್ಲೈಟೆಡ್ ಮಾಸ್ಟರ್ ಆಗ್ತಾರೆ ಅವರು, ಎನ್ ಅಂದ್ರೆ ನಿರ್ವಾಣವಂತರ. ಹಂಗಾಗಿ ನಿಮ್ ಪಿರಮಿಡ್ ಗೋಲ್ಡನ್ ಪಿರಮಿಡ್ ಅಂಡ್ ಗೋಲ್ಡನ್ ಮಾಸ್ಟರ್ ಆಗಿ. ಆಮೇಲೆ ಇನ್ನೊಂದ್ ಮನೆ ಬಳ್ಳಾರಿನ ಹೋದಾಗ ನಿಮಗೆ ಡಿವೈನ್
ಹೀಲಿಂಗ್ ಮಾಸ್ಟರ್ಸ್ ಅಂತ ಬಂದ್ ಸರ್ ಮೆಸೇಜ್ ಅಂತ ನಾವು ಅಲ್ಲಿ 2 ವರ್ಷದಿಂದ ಧ್ಯಾನವನ್ನು ನೀವು ಯಾವ ತರ ಧ್ಯಾನ ಮಾಡಿಸಿದ್ರಿ ಆ ತರ ಅಲ್ಲಿ ಧ್ಯಾನ ವೀರಭದ್ರೇಶ್ವರ ಆಮೇಲೆ ಶೈಲೇಜ ಮತ್ತು ಉಮಾ ಅಂತೇಳಿ ಅವರೆಲ್ಲರೂ ಆರಾಮಾಗಿ ಆ ಅಮ್ಮಗೆ ಏನಂದ್ರೆ ಒಂದ್ ಅಗ ಊಟ ಹೋಗ್ತಿದ್ರು ಒಳಗಡೆ ಅಷ್ಟು ಬಹಳ ಸಮಸ್ಯೆ ಇತ್ತು ಆ ಅಮ್ಮ ವೀರಭದ್ರಪ್ಪ ಅವ್ರ ಮಿಸಸ್ ಊಟ ಮಾಡಕ್ ಆಗ್ತಾ ಇದ್ದಿಲ್ಲ. ಈಗ ಅವ್ರು ಅದ್ಭುತವಾಗಿ ಊಟ ಮಾಡ್ತಾರೆ, ಧ್ಯಾನ ಪ್ರಚಾರ ಮಾಡ್ತಾರೆ, ಅಷ್ಟು ಅದ್ಭುತವಾಗಿ ಇಟ್ಟಿದ್ರು, ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಬೇಕು, ಈ ಬದಲಾವಣೆ ಬೇಕು. ಸರ್ ನೀವ್ ಒಂದ್ ಮಾತಾಡಿದ್ರಿ ನೀವು ನನಗೆ, ನಿಮ್ಗೆ ಏನೇನ್ ಅನುಭವ ಆಗತ್ತೋ ಬರ್ದಿಡಿ ಅಂತ ಅನ್ಬಿಟ್ಟು. ಶುದ್ಧ ಸೋಂಬೇರಿ ನಾನಂತೂ ಆ ಕೆಲಸ ಮಾಡಿಲ್ಲ. 1 ಪೇಜ್ ಬರ್ದೆ, ಆಮೇಲೆ ಇನ್ನೊಂದು ಅರ್ಧ ಪೇಜ್ ಬರ್ದೆ ನಿಲ್ಲಿಸ್ದೆ. ಇವಾಗ ಎಷ್ಟು ಅನುಭವ ಆಯ್ತು ನನಗೇ ನೆನಪಿಲ್ಲ ಸರ್. ಆದ್ರೆ ನಾನು ನಮ್ಮ ಅಕ್ಕನಿಗೆ ಹೇಳ್ತಿದ್ದೆ, ನನ್ನ ಫ್ರೆಂಡ್ಗೆ ಹೇಳ್ತಿದ್ದೆ, ಲಕ್ಷ್ಮೀ ದೇವಿ ಅಂತ, ಅವರು ಕ್ಲಾಸಲ್ಲಿ ಜಾಯ್ನ್ ಆಗಿದ್ದಾರೆ, ಅವ್ರ ಹತ್ರ ಹೇಳಿ ಬಿಟ್ಬಿಡ್ತಾ ಇದ್ದೆ ಅಷ್ಟೇ. ಇವಾಗ ಇನ್ನೂ ಅಷ್ಟೊಂದು ನೆನಪಿಲ್ಲ. ಎಷ್ಟು ಸಲ ಕೇತಪ್ಪ ಸರ್, ಪ್ರಭು ಸರ್, ಇವತ್ ಕೇತಪ್ಪ ಸರ್ ಅಂದ್ರೆ ನಾಳೆ ಪ್ರಭು ಸರ್ ಬರೋರು ಧ್ಯಾನದಲ್ಲಿ. ಏನೋ ಒಂದ್ ಮೆಸೇಜ್ ಇದೆ ಅಂತ ನನಗೆ ಮೈಸೂರು ನಾಗೇಶ್ ಅವ್ರು ಹೇಳಿದ್ರು. ಮೇಡಮ್ ಅವ್ರು ಇಬ್ರು ಯೋಗಿಗಳು, ನಿಮ್ಗೆ ಅವರಿಂದ ಏನೋ ಮೆಸೇಜ್ ಸಿಗೋದಿದೆ, ನೀವು ಕ್ಲಾಸ್ ನ ಬಿಡದೆ ಜಾಯ್ನ್ ಆಗಿ ಅಂತ ಹೇಳಿದ್ರು. ನಾನು ಇದು ಪ್ರಭು ಸರ್ ಗುಡಾಕೇಶದಲ್ಲಿ ಇದ್ರು. ಬೆಳಗಿನ ಜಾವ ನಾನು ಕೇತಪ್ಪ ಸರ್ ಕ್ಲಾಸ್ ಹೋಗ್ಬಿಡ್ತಾ ಇದೆ ಸರ್. ಸುಮಾರು ಎಕ್ಸ್ಪೀರಿಯನ್ಸ್ ಆಗಿದೆ. ಮೊನ್ನೆ ಕೂಡ ಪ್ರಭು ಸರ್ ಬಂದು ಏನೋ ಧ್ಯಾನದಲ್ಲಿ ಏನೋ ಹೇಳ್ತಾ ಇದ್ರು, ಹಿಂದಿನಲ್ಲಿ ಏನೋ ಹೇಳ್ತಾ ಇದ್ರು. ನಾನು ಅಂತ ಇದೆ సార్ హిందీలో చెప్తా ఉంటారు, మాకు అర్థమయ్యలేదు, మీరు తెలుగులో చెప్పండి సార్ మీరు ಅಂತ ಅನ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದೆ. ಮಾకు ಅರ್ಥಮಾಯ್ತುಂದಿ ಅಂತ. ಅಂದ್ರೆ ಏನೋ ಇನ್ನು ಏನೇನೋ ಇತ್ತು ಸರ್, ಆದ್ರೆ ಎಷ್ಟೋ ನೆನಪೇ ಇರಲ್ಲ ಸರ್ ನಮ್ಗೆ. ಅರಿಬಿರಿನಲ್ಲಿ ನಮ್ಗೆ ಏನೋ ಕೆಲಸ ಮಾಡ್ಬೇಕು, ಬೆಳಗ್ಗೆ ಟೈಮ್ ಆಯ್ತು ಅನ್ನೋದ್ ಬಂದ್ಬಿಟ್ರೆ ಎಷ್ಟೋ ಮರ್ತೋಗತ್ತೆ. ಇದು ಮಾತ್ರ ನೆನ್ಪಿಟ್ಕೊಂಡೆ. ಪ್ರಭು ಸರ್ ಏನೋ ಹೇಳಿದ್ರು ನನ್ಗೆ. ಲೈವ್ ಇರ್ಬೇಕು ಅಥವಾ ಸೇವಾರ ಮಾಡಿಟ್ಕೊಂಡ್ರೆ ನಮ್ಮನ್ನ ನಾವೇ ನೋಡ್ಬೇಕು. ನಾವು ಮಾಡಿದಂತ ನಾವ್ ಹೇಳಿದಂತದನ್ನ ಒಂದ್ಸರಿ ಹೇಳಿದ್ ಮತ್ತೆ ಇನ್ನೊಂದ್ಸರಿ ರಿಪೀಟ್ ಆಗಾದ್ರು ಕೂಡ ಬಹಳ ಅದ್ಭುತವಾಗಿ ಅನುಭವದಲ್ಲಿ ಅಂಬಿಡ್ತಾ ಇದೆ. ಹಾಗಾಗಿ ಪತ್ರಿ ಸರ್ ನಿಮ್ಮ ಅನುಭವ ಹಂಚ್ಕೊಳ್ಳಿ ಅಂತ ಹೇಳಿ ಇದಕ್ಕೆ ಈ ಪ್ರಭು ಸರ್ ಒಂದು ಇದು ಪತ್ರಿ ಸರ್ ಹೇಳಿದ್ದಾರೆ ಒಂದ್ ಬುಕ್ ಅಲ್ಲಿ, ನಿಮ್ ಅನುಭವಗಳನ್ನೆಲ್ಲ ಬರ್ದು ಪ್ರಿಂಟ್ ಮಾಡ್ಸಿ ಅಂತ ಹೇಳಿದ್ದಾರೆ. ಅವಾಗ ಅನಿಸ್ತು, ನಾನ್ ನಿಮ್ಮನ್ನ ನೆನ್ಸ್ಕೊಂಡೆ. ಎಷ್ಟು ಹೇಳ್ತಾ ಇದ್ರು ಬರೀರಿ ಅಂತ ಅನ್ಬಿಟ್ಟು, ಬರೀಲೇ ಇಲ್ವಲ್ಲ ನಾನು ಅಂತ ಅನ್ಬಿಟ್ಟು. ಇನ್ಮೇಲೆ ಅಂದ್ರೆ ಯಾರಿಗಾನ ಒಂದ್ ಅನ್ಕೊಂಡಿದೀವಿ ಸರ್, ತಕ್ಷಣ ನಾನು ಒಂದ್ ವಾಯ್ಸ್ ರೆಕಾರ್ಡ್ ನನ್ನ ಫ್ರೆಂಡ್ಗೆ ಹಾಕ್ಬಿಡ್ಬೇಕು, ನೆಕ್ಸ್ಟ್ ಅದನ್ನ ಕೇಳ್ತಾ ಬರಿಬೇಕು ಅಂತ ಅನ್ನೋದನ್ನ ನಾನು ಮಾಡಿದೀನಿ. ಥ್ಯಾಂಕ್ ಯು ಸರ್. ನಾನಿರ್ಲಿ, ಜೀನ ಯಾರು ಮಾತಾಡ್ತಾರೋ ಮಾತಾಡ್ಲಿ ಸರ್, ನಂದೇ ಆಯ್ತು. ಚಿನ್ನಮ್ಮ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಹಲೋ ಮಾತಾಡಿ. ಹಲೋ ಮೇಡಮ್ ಹಲೋ ಶೋಭಾ ಮೇಡಮ್, ನಮಸ್ತೆ ಮೇಡಮ್. ಚಿನ್ನಮ್ಮ ನಮಸ್ತೆ ಚಿನ್ನಮ್ಮ ಅವರೇ, ಮಾತಾಡಿ ಸರ್ ಹತ್ರ ಮಾತಾಡಿ. ಅವ್ರ ನೋಡ್ರಿ ಅವ್ರು ಎಷ್ಟ್ ಚೆನ್ನಾಗಿ ಸಾಧನೆ ಮಾಡಿದಾರೆ, ಅವ್ರ ಹತ್ರ ಮಾತಾಡಿ. ನಾನು ನೀವು ಮಾತಾಡ್ತಾ ಇರ್ತೀವಿ, ಸರಿನಾ? ಮಾತಾಡಿ. ಓಕೆ. ಅದೇ ನಿಮ್ ಹತ್ರ ಮಾತಾಡೋಣ ಅನ್ಕೊಂಡೆ ನಾನು ಕಾಲ್ ಮಾಡಿದೆ ಮೇಡಮ್. ಇಲ್ಲ, ಇನ್ನೊಂದ್ಸಲಿ ಮಾತಾಡ್ತೀನಿ. ಸರ್ ಹತ್ರ ಮಾತಾಡಿ. ಓಕೆ ಮೇಡಮ್. ಸರ್ ನನಗೂ ಗುಡಾಕೇಶಕ್ಕೆ ಶೋಭಾ ಮೇಡಮ್ ಪರಿಚಯ ಮಾಡಿಸಿದ್ದು ಸರ್, ಅರುಣ್ ಕುಮಾರ್ ಸರ್ ಮತ್ತೆ ಚಂದ್ರಪ್ಪ ಸರ್. ನನಗೆ ತುಂಬಾ ಖುಷಿ ಆಗ್ತಾ ಇದೆ. 15 ದಿನ ಪೂರೈಸ್ತಾ ಇದ್ದೇನೆ ಇವಾಗ ಗುಡಾಕೇಶ. ಏನೋ ಒಂಥರ ಹೆಲ್ತ್ ಅಲ್ಲೂ ಚೇಂಜಸ್ ಆಗ್ತಾ ಇದೆ. ತುಂಬಾ ಖುಷಿ ಅನಿಸ್ತಾ ಇದೆ ಸರ್. ಇದೇ ಗುಡಾಕೇಶ, ಈ ಬದಲಾವಣೆ ಕಾಣುವುದೇ ಗುಡಾಕೇಶ. ಹೌದೌದು ಸರ್. ಆಕ್ಚುಲಿ ಬ್ಯಾಕ್ ಪೇನ್ ಇತ್ತು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ. ನನಗ್ ಬ್ಯಾಕ್ ಪೇನ್ ಇರ್ಲಿಲ್ಲ, ಬಟ್ ಧ್ಯಾನಕ್ಕೆ ಕುತ್ಕೊಂಡಾಗ ಸ್ಟಾರ್ಟಿಂಗ್ ಅಲ್ಲಿ 1-2 days ತುಂಬಾನೇ ಪೇನ್, ಕುತ್ಕೊಳಕ್ ಆಗದಿರೋ ಅಷ್ಟು. ಆದ್ರೂ ಮತ್ತೆ ನಾನು ಮಾಸ್ಟರ್ಸ್ ಕೇಳ್ಕೊಂಡು ಆದ್ರೂ ಪರವಾಗಿಲ್ಲ, ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಕುತ್ಕೊಳ್ಬೇಕು ಆ ತರ ಸಂಕಲ್ಪ ಮಾಡ್ಕೊಂಡು ನಾನು ಕುತ್ಕೊಂಡಾಗ ಸೊ ನನಗೆ ಅದು ಆಟೋಮೆಟಿಕ್ಲಿ ಹೊರ್ಟೋಯ್ತು. ಈಗ ಆರಾಮಾಗಿ ಬೆಳಗ್ಗೆವರೆಗೂನು ಇರ್ತೇನೆ, ನಾನು 6 ಗಂಟೆವರೆಗೂನು ಇರ್ತೇನೆ ಸರ್. ತುಂಬಾ ಖುಷಿಯಾಗಿ ನಾನು ಅದನ್ನ ಎಂಜಾಯ್ ಮಾಡ್ತಾ ಇದ್ದೇನೆ ನಮ್ಮ ಗುಡಾಕೇಶ ಗ್ರೂಪ್ ಇಂದ. ಇದಕ್ಕೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ ಸರ್ ಮಾಸ್ಟರ್ಸ್ಗೆಲ್ಲಾನು, ಎಸ್ಪೆಷಲಿ ಶೋಭಾ ಮೇಡಮ್. ನನ್ಗೆ ಅವರು ಗುಡಾಕೇಶ, ನನ್ ಪರವಾಗಿ ಅವ್ರು ನನಗೆ ಗುಡಾಕೇಶ ಮಾಸ್ಟರ್. ಥ್ಯಾಂಕ್ ಯು ಮೇಡಮ್. ಶೋಭಾ ಮೇಡಮ್, ಚಂದ್ರಪ್ಪ ಸರ್, ಅರುಣ್ ಕುಮಾರ್ ಸರ್, ಕೆಲವೊಂದೆಲ್ಲ ಏನಾದ್ರು ಡೌಟ್ ಇದ್ರೆ ನಾನು ಫೋನ್ ಮಾಡಿ ಕೇಳ್ಕೊತೇನೆ ಸರ್. ನನಗೆ ತುಂಬಾ ಚೆನ್ನಾಗಿ ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ನಾನು ತುಂಬಾ ಧನ್ಯವಾದಗಳನ್ನ ತಲುಪಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು. ಲಕ್ಷ್ಮೀದೇವಿ ಮೇಡಮ್ ಮಾತಾಡಿ. ನಮಸ್ಕಾರ ಸರ್. ಚಂದ್ರಪ್ಪ ಸರ್ ನಮಸ್ಕಾರ. ನಮಸ್ತೆ. ತುಂಬಾ ಸತಿ ನಾನು ಮಾತಾಡಿದ್ದೀನಿ ನಿಮ್ಮ ಹತ್ರ. ನನಗೂ ಫಸ್ಟ್ ನಾನು ಅಲ್ಲೇ ನಾರಾಯಣ ಧಾಮಗೆ ಅಲ್ಲೇ ವರ್ಕ್ಶಾಪ್ ಬಂದಿದ್ದು. ಫಸ್ಟ್ ನಾನು 48 ದಿನ ಅವಾಗ ತುಂಬಾ ಹಗುರಾಗುತ್ತೆ, ಮೈ ಮನಸ್ಸು ಎಲ್ಲ ಹಗುರಾಗುತ್ತೆ. ನನಗೆ ಲಹರಿ ಮಾಷಿಯರು ನನ್ಗೆ ಅಲ್ಲಿ ದರ್ಶನ ಕೊಟ್ರು. ಯಾಕಂದ್ರೆ ಪ್ರಬೋಧ ಅಚ್ಯುತ ಸರ್ ಇದ್ರಲ್ಲ, ಅದೇ ಚೇರ್ ಮೇಲೆ ಅವರು ಕೂತಿದ್ರು. ಅವಾಗ ನನ್ಗೆ ಗೊತ್ತಾಗ್ಲಿಲ್ಲ, ಯಾರೋ ಮಾಸ್ಟರ್ಗಳು ಬಂದಿದ್ದಾರೆ
ಅಂತ ಎಲ್ಲರೂ ಹೇಳೋರು, ಎಷ್ಟೋ ಜನ ಇದ್ದಾರೆ ಮಾಸ್ಟರ್ಗಳು ಬರ್ತಾರೆ ಇಲ್ಲಿ ಅಂತ. ಅವಾಗ ಗೊತ್ತಾಯ್ತು ನನ್ಗೆ ಲಾರಿ ಮಾಶಿಯರವರು ಅಂತ. ಅವಾಗ ಅವ್ರನ್ನ ನಾನು ಅಲ್ಲಿ ದರ್ಶನ ಮಾಡಿದ್ದು. ಮತ್ತೆ ಅವಾಗ ಅದು ಗುಡಕೇಶ ಮಾಡಿದಾಗ ನನ್ಗೆ ಈ ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ಹಾರ ಕಾಣಿಸ್ತಾ ಇತ್ತು ನನ್ಗೆ. ಗೋಲ್ಡನ್ ಹಾರ, ವೈಟ್ ಹಾರ, ಈ ತರ ಎಲ್ಲ ನಾನು ನೋಡ್ತಾ ಇದ್ದೆ ಅವಾಗ. ಅಂದ್ರೆ ಗುಡಕೇಶ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಯಾಕಂದ್ರೆ ಅವಾಗ ನಾನು 41 ದಿನ ಮಾಡಿದಾಗ ಹೇಗಿದೆ ಅಂದ್ರೆ ಪಕ್ಷಿ ತರ ಅಂದ್ರೆ ಹಾರಾಡ್ತಾರಲ್ಲ ಆ ತರ ಇದೆ. ಯಾಕಂದ್ರೆ ಮೈಯು ಒಂಚೂರು ಭಾರ ಇರಲ್ಲ, ಮನ್ಸು ಭಾರ ಇರಲ್ಲ, ಅಷ್ಟು ಆಗುತ್ತೆ ಸರ್ ಮಾಡ್ತಾ ಇದ್ರು ಗುಡಕೇಶ ಮಾತ್ರ. ತುಂಬಾ ಧ್ಯಾನ ಆಗಿದೆ. ನಾನು ನಿಮ್ಮ ಇದ್ರಲ್ಲೆಲ್ಲ ಮಾಡಿದೀನಿ ಅವಾಗೆಲ್ಲ. ತುಂಬಾ ಇದಾಗಿದೆ ಸರ್, ತುಂಬಾ ಅನುಭವಗಳಾಗಿದೆ ನಿಮ್ಗೆ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆ ಅನುಭವ ಆಗಿದೆ ಮೇಡಮ್. ಇದೇ ಬೇಕು, ಇದೇ ಈ ಸಾಕ್ಷಿ ಬೇಕು. ಅಂದ್ರೆ ಸಾಕ್ಷಿ ರೂಪದಲ್ಲಿ ಇರ್ಬೇಕು ನಾವೆಲ್ಲ, ಯಾವಾಗಲೂ ವರ್ತಮಾನದಲ್ಲಿ ಇರ್ಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾನು ನಿಮ್ ಕ್ಲಾಸಲ್ಲೂ ಮಾಡಿಸಿದಾಗ ನಿಮ್ಗೂ ಹೇಳಿದೀನಿ ಸರ್. ನಾನು ನಿಮ್ ಕ್ಲಾಸಲ್ಲಿ ಮಾಡಿಸಿದಾಗ ನನ್ಗೆ ನೀರಲ್ಲಿ ಇಬ್ರು ಹುಡುಗರು ಮುಳುಗೋಗಿ ಅದ್ರಲ್ಲಿ ಗಂಗಮ್ಮ ಕಾಣಿಸ್ತಾರೆ. ಒಬ್ರನ್ನ ಮೇಲಕ್ಕೆ ಕಳಿಸ್ಬಿಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಇನ್ನೊಂದು ಹುಡುಗ ಅಲ್ಲೇ ಮುಳುಗ್ಬಿಡ್ತಾನೆ. ಅದನ್ನೆಲ್ಲ ನಿಮ್ ಕ್ಲಾಸಲ್ಲೇ ನಾನು ಅಲ್ಲಿ ಅನುಭವ ಪಡ್ಕೊಂಡಿದ್ದು. ಒಂದ್ಸತಿ ನೀವು ಮಂತ್ರಾಲಯ ಕರ್ಕೊಂಡು ಹೋದಾಗೂ ನಾನು ತುಳಸಿ ಮಾತೆನ ಅಲ್ಲೇ ದರ್ಶನ ಮಾಡಿದ್ದು. ರಾಯರ ಇದ್ರಲ್ಲಿ ಸನ್ನಿಧಾನದಲ್ಲಿ ದರ್ಶನ ಮಾಡಿದ್ದು ನಾನು. ಹಂಗಾಗಿ ತುಂಬಾ ಇದಾಗಿದೆ ಸರ್, ತುಂಬಾ ಅನುಭವಗಳಾಗಿದೆ. ಇದು ಗ್ರೇಟ್ ಸರ್. ಇದು ಗುಡಕೇಶ ಮಾತ್ರ ತುಂಬಾ ಒಳ್ಳೇದು ಸರ್. ಗಂಗಮ್ಮ ಅಂತ ಹೇಳಿದ್ರೆ ಅದು ಎನರ್ಜಿ, ಶಿವ ಗಂಗೆ ಅಂತ ಇಟ್ಕೊಂಡಿದ್ರೆ ಅದೇ ನಮ್ಮಲ್ಲಿರುವಂತ ವಿಶ್ವಮಯ ಪ್ರಾಣಶಕ್ತಿ. ಅಂದ್ರೆ ಪ್ರಾಣಶಕ್ತಿನ, ಪ್ರಾಣವಾಯುನ ಮತ್ತು ವಿಶ್ವ ಪ್ರಾಣಶಕ್ತಿನ ಎರಡು ಕನೆಕ್ಟ್ ಮಾಡಿಕೊಂಡಾಗ ಒಬ್ಬನು ಅದ್ಭುತವಾದಂತ ತುಳಸಿ ಅಂತ ಹೇಳಿದ್ರೆ ನಮ್ಮ ವಿಶ್ವ ಅಂದ್ರೆ ನಾವು ಯಾವಾಗಲೂ 7 ಕೊಂಡಲ ಒಳ ವೆಂಕಟರಮಣ ಅಂತ ಹೇಳ್ತೀವಲ್ಲ, 7 ನಮ್ಮಲ್ಲಿ ಒಂದು ಬಾಡಿ ಜಾಗೃತಿ ಆಗುತ್ತೆ. ತುಳಸಿ ಯಾವ ತರ ಬಂದಪ್ಪ ಅಂತ ಹೇಳಿದ್ರೆ ಅಂದ್ರೆ ಆ ಶಕ್ತಿ ನಮ್ಮಲ್ಲಿ ಜಾಗೃತಿ ಆಗುತ್ತೆ. ಆ ಶಕ್ತಿ ಪ್ರತಿಯೊಬ್ಬರು ಧ್ಯಾನ ಮಾಡಿದಾಗ ಸಿಗುತ್ತೆ. ಒಳ್ಳೆ ಅನುಭವ, ಒಳ್ಳೆ ಅನುಭವ ಆಗಿದೆ. ಲಕ್ಷ್ಮಿ ಸಂಕಲ್ಪ ಮಾಡ್ಕೊಡಿ, ಇಲ್ಲೇ ಇರ್ತೀನಿ ಗುಡಕೇಶದಲ್ಲಿ, ಹೋಗಲ್ಲ ನೆಕ್ಸ್ಟ್ ಅಂತ. ರಾತ್ರಿ ಎಲ್ಲ ಯಾರು ಧ್ಯಾನ ಮಾಡ್ತಾರೆ? ಹೇಳ್ಕೊಂಡ್ ಬರ್ತೀನಿ ಸರ್, ಅಲ್ಲಿ ಹೇಳ್ಕೊಂಡ್ ಬಂದ್ ಕೂರಿಸ್ತೀನಿ, ಮತ್ತೆ ಓಡೋಗ್ಬಿಡ್ತಾರೆ ಸರ್ ಇವರು. ಎಲ್ಲಿ ಹೋಗೋದು? ಅದಕ್ಕೆ ಇಲ್ಲೇ ಇರ್ಬೇಕಲ್ಲ, ಎಲ್ಲಿ ಹೋದ್ರು ಇಲ್ಲೇ ಇರ್ಬೇಕು. ನೋಡ್ರಿ, K2 ಬ್ಯಾಚ್ ಅಲ್ಲಿ ಮಾಡಿದವರು ಬರ್ತಾನೆ ಇರ್ಲಿಲ್ಲ, ಹೇಳ್ಕೊಂಡ್ ಬಂದಿದ್ದೀನಿ ಇವಾಗ ತಿರ್ಗಾ ಅವ್ರನ್ನ. ಅಲ್ಲ, ಇಲ್ಲಿ ನಮ್ಮ ಮನೆ ಇರೋದು, ನಮ್ಮ ಮನೆ ಅಂದ್ರೆ ಎಲ್ಲರಿಗೂ ಕೂಡ ಫ್ರೀ ಬರ್ಡ್ಸೆ. ಯಾವಾಗ್ಲೂ ನಾವೇನ್ ಮಾಡ್ಬೇಕಂದ್ರೆ ಬಂಧನ ಇರಬಾರ್ದು. ಏನಾದ್ರು ಮಾಡ್ಬೇಕಂದ್ರೆ ಇಷ್ಟಪಟ್ಟು ಮಾಡ್ಬೇಕಂತ, ಕಷ್ಟಪಟ್ಟು ಯಾವ್ದು ಮಾಡ್ಬೇಕು, ಏನೇ ಮಾಡ್ಲಿ ಇಷ್ಟಪಟ್ಟು ಮಾಡ್ಬೇಕು. ಇಷ್ಟಪಟ್ಟಾಗ ಲೈಫ್ ಲಾಂಗ್ ಆಗಿರ್ತೀವಿ. ಅದು ನಮ್ಮ ಸೋಲ್ ಜೊತೆ ನಾವ್ ಇರ್ತೀವಿ ಅಷ್ಟೇ. ನಮ್ ಸೋಲ್ ಜೊತೆ ನಾವ್ ಇರ್ಬೇಕಂದ್ರೆ ನಾವು ಗುಡಾಕೇಶ ಮಾಡ್ಲೇಬೇಕು. ನಿಜ ಸರ್, ನಿಜ. ಜಯಲಕ್ಷ್ಮಿ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಅನ್ಮ್ಯೂಟ್ ಆಗಿಲ್ಲ ಸರ್, ಮ್ಯೂಟ್ ಅಲ್ಲಿ ಇದ್ದಾರೆ ಅವರು. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಕೇಳಿಸ್ತಾ ಇದೆಯಾ ಸರ್? ಕೇಳ್ತಾ ಇದ್ದೇನೆ. ಅರುಣ್ ಕುಮಾರ್ ಸರ್. ಸರ್ ನಮಸ್ತೆ ಸರ್. ಸರ್ ತುಂಬಾ ಚೆನ್ನಾಗಿತ್ತು ನಿಮ್ಮ ಅನುಭವ. ನಿಜವಾಗ್ಲೂ ನಿಮ್ಮನ್ನ ಇದನ್ನ ಕೇಳೋದಕ್ಕೆ ನಾನು ಒಂಥರ ಏನೋ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಯಾಕೆಂದ್ರೆ ಈ ಗುಡಕೇಶಕ್ ಬರ್ದ ಹೋಗಿದ್ರೆ ನನಗೆ ಇದೆಲ್ಲ ಸಿಕ್ತಿರ್ಲಿಲ್ಲ. ಅರುಣ್ ಕುಮಾರ್ ಸರ್ ಬನ್ನಿ ಮೇಡಮ್, ನಾನು ಇವಾಗ ಜಾಯ್ನ್ ಆಗಿದ್ದೆ ಧ್ಯಾನಕ್ಕೆ ಬಂದಿ ಫಸ್ಟ್ 18 ತಾರೀಕಿಂದ ಗುಡಕೇಶಕ್ ಬಂದಿರೋದು ಇದೇ ಫಸ್ಟ್. ಈಗ ಒಂದು ತಿಂಗ್ಳುನು ಆಗಿಲ್ಲ ಸರ್. ನಾನು ಅಂದ್ರೆ ಗುಡಕೇಶ ಸ್ಟಾರ್ಟ್ ಆದಾಗಿಂದ ನಾನು ಇದು ಬಂದಿರೋದು. ಅರುಣ್ ಕುಮಾರ್ ಸರ್ಗೆ ಹೇಳ್ತಿದ್ದೆ, ಸರ್ ನನಗೆ ಪ್ರಾಬ್ಲಮ್ ಈಗ ಮೇಡಮ್ ಅವ್ರು ಹೇಳಿದ್ರು. ಹೆಡ್ಫೋನ್ ಮಾತಾಡಿ. ಹೌದಾ ಸರ್? ಬಿಡ್ತಿರ್ಲಿಲ್ಲ ಅಂತ. ಹಂಗೆ ಅರುಣ್ ಕುಮಾರ್ ಸರ್ಗೆ ನಾನು 1 ಗಂಟೆ ರಾತ್ರಿ ಎಲ್ಲ ಫೋನ್ ಮಾಡಿದ್ದೆ ಸರ್ ನಾನು ಒಂದ್ಸಲ. ಪಾಪ ಫೋನ್ ರಿಸೀವ್ ಮಾಡಿ ಮಾತಾಡಿದ್ರು. ಅವಾಗ ಪರಿಚಯ ಆಗಿದ್ದ ಅಕಸ್ಮಾತ್ ಅಂದ್ರೆ ಯೂನಿವರ್ಸ್ ನಮಗೆ ಇದನ್ನ ಕೊಟ್ಟಿದ್ದು ಅಂತ ಅವ್ರು ಹೇಳಿದ್ರು. ಅವ್ರ ಪರಿಚಯ ನನಗಿರ್ಲಿಲ್ಲ. ನನ್ಗೆ ಧ್ಯಾನಕ್ಕೆ ಬರಕ್ಕೆ ಹೇಳಿದ್ದೆ ಅರುಣ್ ಕುಮಾರ್ ಸರ್ ನನ್ಗೆ. ಇವಾಗ ಒಂದ್ ಸ್ವಲ್ಪ ನನ್ನ ಆರೋಗ್ಯ ಸಮಸ್ಯೆ ಇತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ, ಕೂರಕ್ ಆಗ್ತಿರ್ಲಿಲ್ಲ. ಹೇಳೋರು ಕೂರ್ಬೋದು, ಮಾಡಿ ಮೇಡಮ್ ಅಂತ ಹೇಳೋರು. ಸರ್ ನನ್ಗೆ ಆಗಲ್ಲ ಅಂತ. ಆದ್ರೆ ಇವತ್ತು ನಾನು ಹಂಗ ಅನ್ಕೊಂತ ಇದ್ದೆ, ನಾನು ಅವತ್ ಬರ್ದೋಗಿದ್ರೆ ಇದೆಲ್ಲ ಮಿಸ್ ಆಗ್ತಿತ್ತು. ತುಂಬಾ ಚೆನ್ನಾಗಿದೆ. ಆಮೇಲೆ ರಾಯರ ದರ್ಶನನು ಮಾಡ್ಸಿದ್ರು ಅರುಣ್ ಕುಮಾರ್ ಸರ್ ಅವತ್ತು ನನ್ಗೆ ಹೋದ ವಾರದಲ್ಲಿ. ಚೆನ್ನಾಗಿದೆ ಸರ್ ಅನುಭವ. ಇನ್ನರಲ್ಲಿ ತಿಳ್ಕೊಳ್ಳೋದು ಇನ್ನೂ ತುಂಬಾ ಇದೆ ಅಂತ ನನ್ಗೆ ಇವಾಗ ಗೊತ್ತಾಗ್ತಿದೆ. ಥ್ಯಾಂಕ್ ಯು ಸರ್. ತುಂಬಾ ಅಂದ್ರೆ ನನಗೆ ಏನ್ ಮಾತಾಡಬೇಕು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ.
ಅಂದ್ರೆ ಆದ್ರೂ ಒಂದ್ ಸ್ವಲ್ಪ ಬದಲಾವಣೆ ಆಗಿದೆ ಸರ್. ಈಗ ಒಂದು 15 ದಿವಸದಿಂದ 16 ದಿವಸಕ್ಕೆ ನನ್ನಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಅಂತ ಗೊತ್ತಾಗಿದೆ. ನನಗೆ ಗೊತ್ತಾಗ್ತಿದೆ ನನ್ ಬದಲಾವಣೆ ಆಗಿದ್ದೀನಿ. ನನ್ನ ದೇಹದಲ್ಲಾಗ್ಲಿ, ಆರೋಗ್ಯದಲ್ಲಾಗ್ಲಿ, ಮನಸ್ಥಿತಿಲಲ್ಲಾಗ್ಲಿ ತುಂಬಾ ಚೆನ್ನಾಗಿ ಒಂದ್ ಸ್ವಲ್ಪ ಇಂಪ್ರೂವ್ ಆಗ್ತಿದೆ. ಬಟ್ ನೀವ್ ಹೇಳಿದ್ರಲ್ಲ ಸರ್, ಮನಸ್ಸಿದ್ರೆ ಮಾರ್ಗ ಅಂತ. ಅದನ್ನ ಅಲ್ಲ ಇನ್ನ ನೀವ್ ಹೇಳಿದನ್ನೆಲ್ಲ ಮುಂದೆ ಫಾಲೋ ಮಾಡ್ಬೇಕು ಅನ್ಕೊಂಡಿದೀನಿ. ನಾನು ನಿಜವಾಗ್ಲೂ ಸರ್, ಈ ಗೂಢಕೇಶ ಎಷ್ಟು ದಿವಸ ನಡೆಯುತ್ತೋ ನಾನು ಬದುಕಿರೋವರೆಗೆ ಅಷ್ಟು ದಿವಸನೇ ಗೂಢಕೇಶದಲ್ಲಿ ಜಾಯಿನ್ ಆಗ್ಬೇಕು ಅನ್ನೋದು ನನ್ನ ಆಸೆ ಸರ್. ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು ಸರ್. ಮತ್ತೆ ಅರುಣ್ ಕುಮಾರ್ ಸರ್ಗೆ ಹೇಳಿದ್ದೀನಿ ನಂದೊಂದು ಆಸೆನ. ನಾನು ಅದೇ ಈ ಧ್ಯಾನ ಪ್ರಚಾರ ಮಾಡ್ಬೇಕು ಸರ್, ನನಗಿದ ಆಗುತ್ತಾ ಅನ್ನೋದು. ಆಗುತ್ತೆ ಮೇಡಮ್, ನಿಮ್ ಕೈಲಿ ಆಗುತ್ತೆ ಹಂಗಂತ ಹೇಳೋರು. ನಾವ್ ಏನೇ ಹೇಳಿದ್ರು ಅದು ಹಾಗೆ ಆಗುತ್ತೆ ಅಂತ ಹೇಳೋದಕ್ಕೆ ಇವಾಗ ನೀವ್ ಹೇಳಿದ್ರಲ್ಲ ಸರ್, ನಾನು ಸುಮಾರು ಕಡೆ ಇಲ್ಲವ ನಾನು ಹೇಳಿದ್ದೆಲ್ಲ ನಿಜ ಆಗಿದೆ ಅಂತ, ಅದು ತುಂಬಾ ನನಗೆ ಖುಷಿ ಆಯ್ತು. ಹಂಗೆ ನಾವು ಒಂದ್ ದಿವಸ ನಿಮ್ಮಂಗೆ ಮಾಡ್ಬೇಕು, ನಿಮ್ಮದ ತರನೇ ಹೇಳ್ಬೇಕು, ನಿಮ್ಮ ತರನೇ ಇರ್ಬೇಕು ಅನ್ನೋದು ಒಂಥರ ಈಗ್ಲೇ ಮನ್ಸಲ್ಲಿ ಏನೋ ಒಂಥರ ಅದೇ ತರದಲ್ಲಿ ಇದೀನೇನೋ ನಾನು ಅನ್ನಂಗ್ ಆಗ್ತಾ ಇದೆ ಸರ್ ನನಗೆ. ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು ಸರ್. ನಿಮ್ಮಂಗೆ ನಾನು ಮಾತಾಡ್ಬೇಕು, ತೆಲುಗು ಕಲ್ತ್ಕೊಂಡ್ ಮಾತಾಡ್ಬೇಕು ಅನ್ನೋ ಆಸೆ ಸರ್ ನನಗೆ. ಕನ್ನಡದಲ್ಲಿ ಹೌದು ಸರ್. ನೀವ್ ಹೇಳಿದ್ರಲ್ಲ, ನಾನು ಗುಡಕೇಶಕ್ ಬಂದ್ಮೇಲೆ ನಾನ್ ಮೊನ್ನೆನೆ ನನ್ ತಲೆಯಲ್ಲಿ ಥಾಟ್ ಬಂತು, ನಾನು ತೆಲುಗು ಮತ್ತೆ ಹಿಂದಿ ಇಂಗ್ಲಿಷ್ ಕಲಿಬೇಕು ಅನ್ನೋದು ನನ್ ಮನಸ್ಸಲ್ಲಿ ತುಂಬಾ ಥಾಟ್ ಇತ್ತು. ಇದೆ, ಇವಾಗ್ಲೂ ಇದೆ. ಯಾಕೆ ಅವ್ರು ನಮಗ್ ತೆಲುಗು ಮಾತಾಡೋದು ಅರ್ಥ ಆಗಲ್ಲ, ನಾವ್ ಕಲ್ತ್ರೆ ನಮ್ಗೆ ಅರ್ಥ ಆಗುತ್ತೆ. ಹಂಗೆ ನಾನು ಈ ಗುಡಕೇಶಕ್ಕೆ ಬಂದ್ಮೇಲೆ ನಾನು ಆ 3 ಭಾಷೆನೂ ನಾನು ಕಲಿಬೇಕು ಅನ್ನೋದು ನನಗೆ ಮನಸ್ಸಿನಲ್ಲಿ ಈಗ ಆಳವಾಗಿ ಬೇರೂರ್ಬಿಟ್ಟಿದೆ ಸರ್. ಅದು ಖಂಡಿತ ಕಲಿತೀನಿ, ಮಾತಾಡ್ತೀನಿ ತೆಲುಗಲ್ಲಿ ಮತ್ತೆ ಹಿಂದಿಲಿ ಮಾತಾಡ್ಬೇಕು ಅನ್ನೋದೇ. ಆ ತರ ಕಲ್ತು ನಾನ್ ಮಾತಾಡ್ತಾ ಇದೀನಿ ಅನ್ನೋಷ್ಟು ಖುಷಿ ಆಗ್ತಾ ಇದೆ ಸರ್ ನನಗೆ ನಿಜವಾಗ್ಲೂ. ಅದ್ ನೆನ್ಸ್ಕೊಂಡ್ರೆ ನಿನ್ನ ತೆಲುಗಲ್ಲಿ ಮಾತಾಡ್ಬೇಕು ಅಂತ ಅಂದಾಗ್ಲೇ ಓ ನನ್ಗೆ ಬರ್ತಾ ಇದೆ, ಇದು ಬರುತ್ತೆ, ನಾನ್ ಮಾತಾಡ್ತೀನಿ ಅನ್ನೋದೊಂದು ಭರವಸೆ ಇದೆ ಸರ್ ನನಗೆ. ತುಂಬಾ ಖುಷಿ ಸರ್ ನನಗೆ. ಮಾತಾಡೋ ದಿವಸ ಯಾವತ್ ಬರುತ್ತೆ ಅಂತ ಕಾಯ್ತಾ ಇದೀನಿ. ಇದೇ ಆತ್ಮಜ್ಞಾನ ಅಂತ ಎಲ್ಲ ನಮ್ಮ ಒಳಗಡೆ ಇರುತ್ತೆ, ಅದು ಹೊರ ಹಾಕದೆ ಆತ್ಮಜ್ಞಾನ. ಜ್ಞಾನದ ಮೂಲಕ ಹೊರ ಬರುತ್ತೆ ಜ್ಞಾನ. ಸರ್ ಹಂಗೆ ಸರ್, ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ನಿಮ್ಮನ್ನ ನೋಡ ಭಾಗ್ಯ ಸಿಕ್ತು. ನಿಮ್ ಹೆಸರು ನನಗ್ ಗೊತ್ತಿರ್ಲಿಲ್ಲ. ನೀವ್ ಎಷ್ಟು ಸಾಧನೆ ಮಾಡಿದ್ದೀರಾ, ಇದೆಲ್ಲದು ನನಗೆ ಸಿಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ಏನೋ ಒಂದ್ ಪುಣ್ಯ ಮಾಡಿದ್ದೀನಿ ಅನಿಸ್ತಾ ಇದೆ ಸರ್ ನನಗೆ. ಇದ್ಯಾವ್ದು ಅರಿವಿನ ಬಗ್ಗೆನೆ, ಜ್ಞಾನದ ಬಗ್ಗೆನೆ ಗೊತ್ತಿರ್ಲಿಲ್ಲ, ಈ ಲೋಕದಲ್ಲೇ ಬೆರ್ತು. ಆದ್ರೆ ಹೇಳಿದ್ರಲ್ಲ ಸರ್, ಇದು ಮಾಂಸಾಹಾರದ ಬಗ್ಗೆ ಅದೊಂದು ವಿಚಾರ ಸರ್ ನನಗೆ. ಈ ಗೂಢಕೇಶಕ್ ಬರೋಕ್ಕಿಂತ ಮುಂಚೆನೆ ನನಗೆ ಅದು ಇಷ್ಟ ಆಗ್ಲಿಲ್ಲ ಸರ್. ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದಾಗ ಅವರು ಫುಲ್ ನಾನ್ ವೆಜ್ ಆಗಿದ್ರಂತೆ ಮೇಡಮ್. ಅದು ಏನಾಯ್ತು, ಅದು ಅವ್ರ ಅನುಭವನ ಹೇಳಿದ್ರು ನನಗೆ. ಆ ಫುಲ್ ವಿಡಿಯೋನ ನೋಡ್ದೆ ನಾನು. ಆ ವಿಡಿಯೋ ನೋಡಿದ್ದೆ ಲಾಸ್ಟ್ ಸರ್. ನಾನು ಅವತ್ತಿಂದವ ಮಟನ್ ಎಲ್ಲ ಒಂದ್ ಮೊಟ್ಟೆ, ಈ ಕೇಕ್ ತಿಂದ್ರು ಅದಕ್ ಮೊಟ್ಟೆ ಹಾಕಿರ್ತಾರೆ ಅನ್ನೋದು, ಕೇಕ್ನ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಇವಾಗ. ಆಮೇಲೆ ಗುಡಕೇಶಕ್ ನಾನ್ ಬಂದಿದ್ದು. ಹಂಗೆ ವಿಡಿಯೋ ನೋಡಿದಾಗಿಂದ ನನಗೆ ಇವತ್ತು ಎಲ್ಲೇ ಏನೇ ಮಾಡ್ತಾ ಇದ್ರು ಒಂದ್ ಮೊಟ್ಟೆ ಆದ್ರೂನುವೆ ಆಮೇಲೆ ಲಾಸ್ಟಿಗೆ ನಾ ಮನೇಲಿ ಸ್ವಲ್ಪ ಮೊಟ್ಟೆಗಳಿತ್ತು, ಅದನ್ನು ಬೇರೆಯವ್ರಿಗೆ ಕೊಟ್ಬಿಟ್ಟೆ ಸರ್ ನಾನು. ನನ್ಗೆ ಹಂಗ ಅನಿಸ್ತೈತೆ, ಇದು ನಾನ್ ಮುಂಚೆನೆ ಬಿಟ್ನಲ್ಲ, ನನ್ಗೇನು ಇದ್ರಲ್ಲಿ ಮುಂಚೆನೆ ಇದ್ರಲ್ಲಿ ಬರ್ತಿತ್ತು, ಗುಡಕೇಶದಲ್ಲಿ ಈ ತರ ಇರುತ್ತೆ ಅನ್ನೋದೇ ಗೊತ್ತಿರ್ಲಿಲ್ಲ. ಯಾಕೆ ಹಿಂಗೆ ನಾನ್ ಮಾಡ್ದೆ, ಇವತ್ತು ನನ್ಗೆ ಇಷ್ಟ ಆಗಲ್ಲ ಬಿಡಿ, ಮತ್ ಲೈಫಲ್ಲೇನು ಅದನ್ನ ಇಷ್ಟ ಪಡೋದು ಇಲ್ಲ. ಬಟ್ ನಾನು ಗೂಢಕೇಶ ಬರೋಕ್ಕಿಂತ ಮುಂಚೆನೆ ನನಗೆ ಅದೊಂದು ಅನುಭವ ಆಯ್ತು ಸರ್ ನನಗೆ. ಅದೊಂದು ಖುಷಿ ಆಗ್ತಾ ಇದೆ. ಅದೇ ಎನರ್ಜಿ ಮೇಡಮ್, ಅದು ಆ ಎನರ್ಜಿ ಕರ್ಕೊಂಡ್ ಬರುತ್ತೆ ನಮ್ಗೆ. ಹಂಗಾಯ್ತು ಅಷ್ಟೇ. ಅದೇ ಲಾಸ್ಟ್ ಒಂದು ಫ್ರೆಂಡ್ ಮನೆಗೆ ಊಟಕ್ಕೆ ಕರ್ಕೊಂಡೋಗಿದ್ರು, ಅವ್ರ ಮನೆಗೆ ಊಟಕ್ಕೆ ಹೋಗಿ ಬಂದಿದ್ದೆ ಲಾಸ್ಟ್. ಅಲ್ಲಿಂದ ಬಂದು 2 ಡೇಸ್ಗೆನೆ ಒಂದು ಆ ವಿಡಿಯೋ ನನ್ ಕಣ್ಣಿಗೆ ಬಿತ್ತು. ಆ ವಿಡಿಯೋ ನೋಡಿದೆ ಲಾಸ್ಟ್ ಸರ್ ನಾನು. ಅಂದ್ರೆ ಅವ್ರ ಮೇಡಮ್ ಹೇಳಿದ್ ನೋಡಿದ್ರೆ, ಅವ್ರು ಯಾವ್ದು ಒಂದು ಮೊನ್ನೆ ಇವ್ರು ಸರ್ ಹೇಳಿದ್ರು, ಎಲ್ಲೇ ಬಾಡೂಟ ಆದ್ರೂನು ಅಡ್ಗೆ ಮಾಡಕ್ ನಾನೇ ಹೋಗ್ತಿದ್ದೆ ಅಂತ ಹೇಳಿದ್ರಲ್ಲ ಸರ್. ಅವಾಗ್ಲೂ ನಾನಂಗ್ ಅನ್ಕೊಂಡೆ, ಅದೆಲ್ಲ ಹೆಂಗ್ ಬಿಡೋದ್ ಕಷ್ಟ ಆಗ್ಬೋದು ಅನ್ಕೊಂಡಿದ್ದೆ. ನನ್ಗೆ ಮುಂಚೆನೆ ಅದ್ರದ್ದು ಇವತ್ತು ನನ್ಗೆ ಅದ್ರ ಬಗ್ಗೆ ಗಮನನೇ ಇಲ್ಲ ಸರ್. ನನಗೆ ಅದೊಂದ್ ಖುಷಿ, ಅದ್ರ ಮೇಲೆ ಗಮನ ಬರ್ತಾ ಇಲ್ವಲ್ಲ ಅನ್ನೋದೊಂದೇ ಖುಷಿ ನನಗೆ. ಹಂಗಾಗಿದೆ ಸರ್, ಚೆನ್ನಾಗಿದೆ. ನನ್ಗೆ ಇನ್ನು ಅನುಭವಗಳು ಹೇಳ್ಬೇಕು, ಸಾಧನೆ ಮಾಡ್ಬೇಕು, ಮತ್ತೆ ಈ ಧ್ಯಾನ ಪ್ರಚಾರ ಮಾಡ್ಬೇಕು ಅನ್ನೋದೇನೇನೋ ಕನಸುಗಳು ಎಲ್ಲಿ ಕೂತ್ರು ಎಲ್ಲಿ ನಿಂತ್ರುವೆ ನನಗೆ ಅದೇ. ನಾನು
ಅವ್ರಿಗೆ ಹೇಳ್ಬೇಕು ಇವ್ರಿಗೆ ಹೇಳ್ಬೇಕು ಅವ್ರಂಗ ಆಗ್ಬೇಕು ನೀವು ಯಾರು ಮಾತಾಡಿದ್ರೆ ನಾನು ಅವರ ತರ ಪ್ರಚಾರ ಮಾಡ್ಬೇಕು ಅವರ ತರ ನಾನು ಮಾತಾಡ್ಬೇಕು ಅನ್ನೋದೇ ನನ್ ಮನಸ್ಸಲ್ಲಿ ಎಲ್ಲ ಒಂದೊಂದಾಗಿ ಇದಾಗ್ತಿದೆ ಸರ್. ನಿಜವಾಗ್ಲೂ ನಾನು ಏನಾರ ಒಂದ್ ಸಾಧನೆ ಮಾಡ್ಬೇಕು ಅನ್ನೋದೇ ಸರ್ ನನಗೆ. ಮಾಡ್ತೀರಿ ಮೇಡಮ್, ಆಲ್ರೆಡಿ ನೀವು ಅದೇ ದಾರಿಯಲ್ಲಿದ್ದೀರಿ. ಹೌದ್ ನೀವ್ ಹೇಳಿ. ಓಕೆ, ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ಸರ್, ಚಂದ್ರ ಸರ್. ಹಲೋ, ಕೇಳಿಸ್ತಿದ್ದೀರಾ ಸರ್? ಮಾತಾಡಿ. ನಮಸ್ತೆ ಸರ್. ತುಂಬಾ ಚೆನ್ನಾಗಿತ್ತು ಸರ್ ಆತ್ಮಜ್ಞಾನದ ಬಗ್ಗೆ. ಸರ್ ನೀವು ಬುಕ್ ಕೊಟ್ಟಿದ್ರ, ಬಟ್ ನಾವು ಓದಕ್ ಆಗಿರ್ಲಿಲ್ಲ. ಇವತ್ತು ನಿಮ್ ಬಾಯಿಲಿಂದಾನೇ ಸ್ವತಃ ನಾವು ಕೇಳಂಗ ಆಯ್ತು ಸರ್ ಅದು. ಥ್ಯಾಂಕ್ ಯು ಸೋ ಮಚ್ ಸರ್. ಪುಸ್ತಕದಲ್ಲಿ ಬಹಳ ಎನರ್ಜಿ ಇದೆ ನೋಡ್ರಿ. ಇದು ರಾಮಾಯಣ, ಮಹಾಭಾರತ ಮತ್ತು ಬುದ್ಧನ ಬಗ್ಗೆ, ಬೌದ್ಧಾಚಾರ್ಯರ ಬಗ್ಗೆ, ಈ ಪತ್ರಿಕೇಶ್ವರ ಅವರು ಪ್ರಶ್ನೆ ಆನ್ಸರ್ ಇದೆ ಇದ್ರಲ್ಲಿ ಉತ್ತರ. ಅವ್ರು ಏನ್ ಹೇಳಿದ್ರು ಆತ್ಮಜ್ಞಾನ ಅಂದ್ರೆ ಏನು, ಧ್ಯಾನ ಯಾಕೆ ಮಾಡ್ಬೇಕು, ಯಾರ್ಯಾರು ಧ್ಯಾನ ಮಾಡಿ ಏನೇನ್ ಹೇಳಿದ್ದಾರೆ, ಬಹಳ ಅದ್ಭುತವಾಗಿ ತಿಳಿಸಿದೆ ಪುಸ್ತಕದಲ್ಲಿ ಎಲ್ಲ. ಬಹಳ ಅದ್ಭುತವಾಗಿ ತೆಲುಗು ಕನ್ನಡದಲ್ಲಿ ಕೂಡ ಬಂದಿದೆ. ಅಂದ್ರೆ ಆತ್ಮಜ್ಞಾನ ಒಂದಿದ್ರೆ ಸಾಕು, ನಮಗೆ ಏನು ಬೇಕಾಗಿಲ್ಲ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೊನ್ನೆ ಕೂಡ ನೀವು ಕೂಡ ಕಾರ್ಯಕ್ರಮ ಬಂದಿದ್ರಿ. ಅಂದ್ರೆ ನಾವ್ ಇಲ್ಲಿ ಇರ್ತಾವಲ್ಲ ಧ್ಯಾನ ಅನ್ನುವ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ರೆ ನಮ್ಮ ಎನರ್ಜಿ ಗ್ರಿಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಎಲ್ಲ ನೋಡು, ನದಿ, ಹಳ್ಳ, ಕೊಳ್ಳ ಎಲ್ಲ ಇಲ್ಲಿ ಸೇರ್ತೀವಲ್ಲ, ಸಮುದ್ರ ಸೇರ್ತೀವಲ್ಲ, ಆ ರೀತಿ ಸಮುದ್ರ ಅನ್ನುವಂಥದ್ದು ಗುಡಾಕೇಶ ಇದು. ಎಲ್ಲರೂ ಬಂದು ಒಂದಿನ ಸೇರ್ಲೇಬೇಕು. ನಾವು ಯಾರು ಧ್ಯಾನ ಮಾಡಲ್ಲ, ಮತ್ತೆ ನಾವು ಮಾನವರಾಗಿ ಇರ್ತೀವಿ. ಯಾರು ಧ್ಯಾನ ಮಾಡ್ತೀವಿ ಅವ್ರು ಮಾತ್ರ ಸಾಧಕರಾಗ್ತಾರೆ. ಯಾರು ಧ್ಯಾನ ಮಾಡ್ತಾರೆ ಅವರು ಇಲ್ಲಿ ಬರ್ತೀವಿ, ನಾವು ಭಗವಂತನ ಸ್ಥಿತಿಗೆ ಬರ್ತೀವಿ. ಭಗವಂತನ ಸ್ಥಿತಿ ನಮ್ಮನ್ನು ತಲುಪಿಸೋದೇ ಈ ಗುಡಾಕೇಶ ಧ್ಯಾನ. ಇಲ್ಲಾಂದ್ರೆ ಬರೀ ಮಾನವರಾಗಿರ್ತೀವಿ. ಮಾನವನಿಂದ ಮಾಧವನಾಗ್ಬೇಕಂದ್ರೆ ನಾವು ದೇವರ ತರ ಧ್ಯಾನ ಮಾಡಬೇಕು. ದೇವರ ತರ ನಾವು ಕೂತ್ಕೊಂಡು ಧ್ಯಾನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಮಾನವರಾಗೇ ಇರ್ತೀವಿ. ಅಷ್ಟೇ ಡಿಫ್ರೆನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಮೂಲ್ಯವಾದ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ. ನನ್ನ ಒಂದೇ ಒಂದು ಮಾತಿಗೆ ನೀವು ಒಂದೇ ಮರು ಮಾತಾಡದೆ ಬಂದು ನಿಮ್ಮ ಆತ್ಮಜ್ಞಾನವನ್ನ ನಮಗೆಲ್ಲ ಕೊಟ್ಟಿದ್ದೀರಿ. ಖಂಡಿತ ಪತ್ರಿ ಸರ್ ಏನಂತ ಹೇಳಿದ್ರೆ, ಯಾರೇ ಫೋನ್ ಮಾಡ್ಲಿ ಮಾಸ್ಟರ್ಸ್ ಕ್ಲಾಸ್ ಮಾಡ್ರಿ ಅಥವಾ ನಿಮ್ಮಿಂದ ಏನಾದ್ರು ಅನುಕೂಲ ಆಗ್ಲಿ ಅಂದ್ರೆ ಎಸ್ ಅಂತ ಹೇಳ್ಬೇಕಂತ್ರಿ. ಯಾವಾಗ್ಲೂ ನೋ ಅಂತ ಬರ್ಬಾರ್ದು. ಪಿರಮಿಡ್ ಮಾಸ್ಟರ್ ಅಂದ್ರೆ ನೋ ನೆಗೆಟಿವ್ ವರ್ಡ್ಸ್, ಓನ್ಲಿ ಡೂ ಪಾಸಿಟಿವ್ ಥಾಟ್ಸ್ ಅಂಡ್ ಪಾಸಿಟಿವ್ ವರ್ಡ್ಸ್. ಅದು ನನ್ನ ಜೀವನ ಅಳವಡಿಸ್ಕೊಂಡಿದ್ದೀನಿ. ಅದು ನನ್ನ ಎಲ್ಲ ಆಧ್ಯಾತ್ಮಿಕ ಪುರೋಗತಿಗೆ ಸಾಕ್ಷಿಯಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರೇ ಮಾಡ್ಲಿ ಎಸ್ ಅಂತ ಬರ್ಬೇಕಂತ ಪ್ರತಿಯೊಬ್ಬರಲ್ಲಿ ಕೂಡ. ಥ್ಯಾಂಕ್ ಯು ಸರ್. ಕೂಡ ಕೃತಜ್ಞತೆಗಳು. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್.